ಏನಿದು? ಇದು ಪುಸ್ತಕನ, ಇದು ಮಂತ್ರನ? ವೇದ ಅಂದರೆ ಏನು? ವೇದ ಅಂದರೆ ಸಂಭ್ರಮ. ವೇದವೇ ಹೇಳಿಕೊಟ್ಟಿದ್ದು ನಿಮ್ಗೆ ಪಾರ್ಟಿ ಮಾಡೋ ಅಂತ. ಐಹಿಕದಲ್ಲಿ ನೀನು ಯಶಸ್ವಿಯಾಗು, ಆಧ್ಯಾತ್ಮಿಕದಲ್ಲಿ ನೀನು ಸಾಧಕನಾಗು. ಅಥರ್ವ ವೇದದ ಒಂದು ಮಂತ್ರದಲ್ಲಿ ಬರುತ್ತೆ, ಏನು, ನೀನು ಹೆದರಬೇಡ, ನೀನು ಇಷ್ಟು ಬೇಗ ಸಾಯಲ್ಲ ಅಂತ. ಋಗ್ವೇದದ ಒಂದು ಮಂತ್ರ ಹೇಳುತ್ತೆ, ಯತ್ ಸಾನೋ ಸಾನುಮಾರೋಹತ್ ಭೂರಿ ಅಸ್ಪಷ್ಟ ಕರ್ತಂ ಇಂದ್ರಂ ಅರ್ಥಂ ಚೇತಂತಿ ಅಂತ ಹೇಳುತ್ತೆ. ವೇದದಲ್ಲಿ ಸೈನ್ಸ್ ಇದೆ. ಈ ಸೈನ್ಸನ್ನು ಬಳಸಿಕೊಂಡು ಎಲ್ಲ ಟೆಕ್ನಾಲಜಿಗಳು ಬಂತು. ಯಾವ ಥರ ಇದು ವೇದದ ಪರಂಪರೆ ಉಳ್ಕೊಂಡು ಬಂತು? ಅದಕ್ಕೆ ಒಂದು ದೊಡ್ಡ ಶಾಸ್ತ್ರ ಮಾಡಿದ್ರು, ಶುಲ್ಬ ಶಾಸ್ತ್ರ ಅಂತ. ಶಿಲ್ಪಶಾಸ್ತ್ರ ಬೇರೆ, ಅದು ಬೇರೆ, ಮೂರ್ತಿಗಳನ್ನು ಮಾಡುವಂಥದ್ದು ಶುಲ್ಬ ಅಂತ ಹೇಳಿದ್ರೆ ಜಾಮೆಟ್ರಿ. ತ್ರಿವೇದಿಗಳು, ಚತುರ್ವೇದಿಗಳು ಅಂತ ಕೇಳಿದ್ದೀನಿ, ಕೆಲವರು ನೋಡೂ ಇದ್ದೀನಿ. ಅವರಿಗೆ ಗೊತ್ತಿರುವಂತಹ ಮಂತ್ರಗಳು ಇವತ್ತೆಲ್ಲಿಯೂ ದಾಖಲೆಯಲ್ಲಿ ಇಲ್ಲ, ಯಾಕಂದ್ರೆ ಅವ್ರು ಹೇಳೋದಕ್ಕೆ ಸಿದ್ಧ ಇಲ್ಲ. ಮಂತ್ರ ಆರ್ ದಿ ಬಾಡೀಸ್ ಆಫ್ ದಿ ಗಾಡ್ಸ್. ಹೇಗೆ ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು? ಎಷ್ಟು ಸ್ಪಷ್ಟವಾಗಿ ನಿಮಗೆ ಬರುತ್ತೆ ಅಂತ ಹೇಳಿದರೆ, ಸೃಷ್ಟಿ ಸೂಕ್ತದಲ್ಲಿ ಈ ಜಗತ್ತು ಹೇಗೆ ಹುಟ್ಟಿತು, ಮೊದಲೇನು ಹುಟ್ಟಿತು, ಆಮೇಲೇನು ಹುಟ್ಟಿತು, ಆಮೇಲೇನು ಹುಟ್ಟಿತು. ಸೊ ವೇದ ವರ್ಕನ್ನು ತಿಳಿಸ್ಕೊಡುತ್ತೆ. ವೇದದಲ್ಲಿ ಸೋಂಬೇರಿತನಕ್ಕೆ ಅವಕಾಶವೇ ಇಲ್ಲ. ಇವತ್ತಿನ ದಿವಸ ನೀವು ಯಾರಿಗಾದ್ರೂ ಕೇಳಿ ಯಾಕೆ ವರ್ಕ್ ಮಾಡ್ತಿದ್ರೆ, ಐ ವಾಂಟ್ ಟು ಅರ್ನ್ ಮನಿ. ನೋ, ವೇದದ ಕನ್ಸೆಪ್ಟಲ್ಲಿ ಇರೋದು ಪ್ರತಿಯೊಂದು ಮಂತ್ರವು ನೀನು ಚಾಂಟ್ ಮಾಡಿದ ಮೇಲೆ, ಪಠನ ಮಾಡಿದ ಮೇಲೆ ಅದು ಎಫೆಕ್ಟಿವ್ ಆಗಿರುವುದಕ್ಕೆ ಅದಕ್ಕೆ ಶಕ್ತಿ ಕೊಡುವಂಥವನು ಗಣಪತಿ. ಹೇಗೆ ಈ ವೇದಗಳು ಏನಾದರೂ ವಿಶೇಷ ಶಕ್ತಿ ಇತ್ತಾ? ಅದಕ್ಕೆ ಅಷ್ಟ ವಿಕೃತಿಗಳು ಅಂತ ಹೆಸರಿಡ್ತಾರೆ. ವಿ ಡು ನಾಟ್ ಮ್ಯಾಚ್ ಇವನ್ ಅಯೋಟ ಆಫ್ ವಾಟ್ ದಿ ವೇದಿಕ್ ಋಷಿಸ್ ಥಾಟ್. ನೀವು ಹೋಗಿ, ನೀವು 25,000 ಮಂತ್ರ ಓದಿ ಕೂತ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ, ಅರೆ ನಾವು ಏನೂ ತಿಳ್ಕೊಂಡಿಲ್ಲಲ್ಲ ಇನ್ನು ಅಂತ. ವೇದಿಕ್ ವೆಲ್ನೆಸ್ನ ಈ ಒಂದು ವಿಶೇಷ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾತಕ್ಕೆ ಇದನ್ನು ನಾನು ವಿಶೇಷ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ನಮ್ಮ ಚಾನಲ್ ಹೆಸರು ನೋಡಿದ್ರೆ ಅದರಲ್ಲೇ ವೇದ ಅನ್ನೋದಿದೆ. ವೇದಿಕ್ ವೆಲ್ನೆಸ್ ಅಂದರೆ ವೇದದಿಂದ ನಮಗೇನು, ವೆಲ್ನೆಸ್ ಅಂದರೆ ಒಳ್ಳೆಯದಾಗೋದು, ವೇದದಿಂದ ನಮಗೇನು ಒಳ್ಳೆಯದಾಗುತ್ತೆ ಅನ್ನೋದೇ ನಮ್ಮ ಚಾನಲ್ನ ಹೆಸರು. ಒಳ್ಳೆಯದು ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ನಾವೇನಾದರೂ ಹುಡುಕಿದ್ರೆ ಅದಕ್ಕೆ ನಮಗೆ ಮೂಲಭೂತವಾಗಿರೋದೇ ವೇದಗಳು, ವೇದ ಮಂತ್ರಗಳು, ಅದರಲ್ಲಿ ಹೇಳಿರುವಂತಹ ದೊಡ್ಡ ಜ್ಞಾನ. ಸೊ ಇವತ್ತು ನಾವು ಮಾತಾಡ್ತಿರೋದು ಈ ವೇದಗಳ ಬಗ್ಗೆ. ಈ ವೇದ ಅಂದರೆ ಏನು, ಇದು ಏನು ಪುಸ್ತಕನ, ಇದು ಯಾವ ವಿಷಯ ಇದೆ ಅದರಲ್ಲಿ, ಈ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಈ ವೇದದಲ್ಲಿ ದೊಡ್ಡ ಕೆಲಸ ಮಾಡಿರುವಂತಹವರು, ದೊಡ್ಡ ಜ್ಞಾನಿಗಳು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ RV ಜಹಾಗೀರ್ದಾರ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸುಸ್ವಾಗತ ತಮಗೆ. ನಮಸ್ತೆ. ಸೊ ಕ್ವಿಕ್ಕಾಗಿ ಹೇಳೋದಾದರೆ, ಈ ವೇದಗಳ ಪುಸ್ತಕಗಳನ್ನೇ ಸಂಕಲನ ಮಾಡಿ ಪ್ರಕಟಣೆ ಮಾಡೋವಂಥವ್ರು. ಅಂದರೆ ಸಾಕ್ಷಿ ಸಂಸ್ಥೆ ಅಂತ ಒಂದು ದೊಡ್ಡ ಸಂಸ್ಥೆ ಬಹಳ ವರ್ಷಗಳಿಂದ ಅತ್ಯಂತ ಅದ್ಭುತವಾದ ಕೆಲಸ ಮಾಡ್ತಿರೋದು. ವೇದಗಳಲ್ಲಿ ನಿಮ್ಗೇನಾದರೂ ಪುಸ್ತಕ ಬೇಕು, ವೇದದ ಮಂತ್ರದ ಅರ್ಥ ಬೇಕು ಅಂದರೆ ನೀವು ಈ ಸಾಕ್ಷಿ ಟ್ರಸ್ಟ್ನ ವೆಬ್ಸೈಟ್ಗೆ ಹೋಗಿ ಅಲ್ಲೇ ತೊಗೊಳ್ಬೇಕು. ಕಳೆದ 15-20 ವರ್ಷದಿಂದ ಎಷ್ಟು ಸರ್, ಒಂದು 15,000ಕ್ಕಿಂತ ಹೆಚ್ಚು ಪುಸ್ತಕಗಳಿರ್ಬೋದಲ್ವ? ಒಟ್ಟು ಪುಸ್ತಕ ಮಾಡಿದ್ದು 300. 1997ರಲ್ಲಿ ನಮ್ಮ ಸಂಸ್ಥೆ ಶುರುವಾಯಿತು. ಸೊ 4 ವೇದದಲ್ಲಿ ಒಟ್ಟು 25,000 ಮಂತ್ರಗಳಿದೆ. ಆ 4 ವೇದದ ಎಲ್ಲ 25,000 ಮಂತ್ರಗಳನ್ನು 26 ಸಂಪುಟಗಳಲ್ಲಿ ನಾವು ಅನುವಾದ ಮಾಡಿ ಕೊಟ್ಟಿದ್ದೀವಿ. ಅಂದರೆ ಯಾವ್ಯಾವ ಭಾಷೆಗಳಲ್ಲಿ? ಇಂಗ್ಲೀಷ್ನಲ್ಲಿದೆ. ಬೇಸಿಕಲಿ ನಮ್ಮ ಗುರುಗಳು ಡಾಕ್ಟರ್ RL ಕಶ್ಯಪ್ ಅವರು ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅನುವಾದ ಮಾಡಿದರು. ಆ ನಂತರ ಅಷ್ಟು 25,000 ಮಂತ್ರಗಳನ್ನು ಕನ್ನಡಕ್ಕೆ ನಾನು ನನ್ನ ಸಂಪಾದಕತ್ವದಲ್ಲಿ 26 ವಾಲ್ಯೂಮ್ಗಳು ಪಬ್ಲಿಷ್ ಆಯಿತು. ಜೊತೆಗೆ ಹಿಂದಿ, ತಮಿಳು, ತೆಲುಗು ಈ ಭಾಷೆಗಳಲ್ಲಿ ಎಲ್ಲ ಸಂಪುಟಗಳು ಲಭ್ಯ ಇದೆ. ಸಾಕ್ಷಿಯ ಒಂದು ಯೋಜನೆ ಅಂತಂದರೆ ಭಾರತದ ಎಲ್ಲ ಭಾಷೆಗಳಲ್ಲಿ ಈ ವೇದದ ಅನುವಾದಗಳು ಪ್ರಕಟ ಆಗಬೇಕು ಅಂತ ಆ ಯೋಜನೆ ಜಾರಿಯಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸ ನಡೀತಾ ಇದೆ. ಅದ್ಭುತ ಸರ್ ಇದು. ಯಾಕೆಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಹೇಳಿದ್ರೆ 26,000 ಮಂತ್ರಗಳಿಗೆ, ಯಾಕೆಂದರೆ ಒಂದೊಂದು ಮಂತ್ರಕ್ಕೆ ಅರ್ಥ ಬರೆದ್ರೆ 2 ಪುಸ್ತಕಗಳಾಗ್ಬಿಡ್ಬಹುದು. ಅಷ್ಟು ಗಾಢವಾದ ವಿಷಯಗಳಿದೆ ವೇದಗಳಲ್ಲಿ. ಸೊ ಇಷ್ಟು ದೊಡ್ಡ ಕೆಲಸ ನೀವು 15-20 ವರ್ಷದಿಂದ ಮಾಡಿದ್ದೀರಾ ಅಂದರೆ, ಈಗ ನಿಮ್ಮ ಹತ್ರ ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅಂದರೆ ನೀವೇ ಸರಿಯಾದ ವ್ಯಕ್ತಿ ಅಂತ ನನಗನ್ನಿಸ್ತಾ ಇದೆ. ಸ್ಟ್ರೈಟ್ ಅವೇ ಈ ಕ್ವಶನ್ ಆನ್ಸರ್ ಸೆಷನ್ಗೆ ನಾವು ಎಂಟರ್ ಆಗೋದಾದರೆ, ಮೊದಲನೇ ಸೆಕ್ಷನ್ನಲ್ಲಿ ಈ ವೇದ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ. ಯಾಕೆಂದರೆ ವೇದದ ಪುಸ್ತಕಗಳು ಸಿಗುತ್ತೆ. ಈಗ ನೀವು ಪ್ರಕಟಣೆ ಕೂಡ ಮಾಡ್ತೀರಾ, ಅದು ಪುಸ್ತಕನಾ
ಅಥವಾ ಮಂತ್ರನ, ಅದು ಯಾವುದೋ ಒಂದು ಟೆಕ್ಸ್ಟಾ? ವೇದ ಅಂದರೆ ಏನು? ಭಾಳ ಬೇಸಿಕ್ ಪ್ರಶ್ನೆ ಆದರೂ ಕೂಡ ಭಾಳ ಮಹತ್ವದ ಪ್ರಶ್ನೆ. ಅದಕ್ಕೆ ಮುಂಚೆ ನೀವು ಈ ವಿಷಯದಲ್ಲಿ ತೋರಿಸಿದ ಇಷ್ಟು ಆಸಕ್ತಿಗೆ ನಿಮಗೆ ನಾನು ಕೃತಜ್ಞನಾಗಿದ್ದೀನಿ. ನೀವು ಸ್ವತಃ ಜ್ಞಾನ ಕ್ಷೇತ್ರ ಮತ್ತು ಭೌತಿಕ ಕ್ಷೇತ್ರ ಎರಡೂ ಕ್ಷೇತ್ರದಲ್ಲಿಯೂ ನೀವು ವಿಶೇಷವಾದಂತಹ ಸಾಧನೆ ಮಾಡಿದ್ದೀರಿ. ನಿಮ್ಮದು ಫಿನಾನ್ಸಿಯಲ್ ಕನ್ಸಲ್ಟೇಷನ್ನು, ಆಧ್ಯಾತ್ಮಿಕ ಕನ್ಸಲ್ಟೇಷನ್ನು ಎರಡೂ ಕ್ಷೇತ್ರದಲ್ಲಿ ನೀವು ಮಾಡಿದ ಸಾಧನೆಗೆ ನಿಮಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ತುಂಬ ಸೂಕ್ತವಾದಂತಹ ಕೆಲಸ. ವೇದ ಕೂಡ ಅದನ್ನೇ ಹೇಳೋದು. ವೇದ ಐಹಿಕದಲ್ಲಿ ನೀನು ಯಶಸ್ವಿಯಾಗು, ಆಧ್ಯಾತ್ಮಿಕದಲ್ಲಿ ನೀನು ಸಾಧಕನಾಗು ಅಂತ. ಸೊ ದೇ ಆರ್ ಇಂಟರ್ಡಿಪೆಂಡೆಂಟ್, ದೇ ಆರ್ ನಾಟ್ ಸೆಪರೇಟ್. ಸೊ ಅಕಾರ್ಡಿಂಗ್ ಟು ವೇದ, there is no watertight compartment between the worldly life and the other worldly life. ಸೊ ಒಟ್ಟಾರೆ ನೀವು ಪ್ರಶ್ನೆ ಕೇಳಿದ್ರಿ ವೇದ ಅಂದರೆ ಏನು ಅಂತ. ವೇದ ಅಂದರೆ ಏನು ಅನ್ನೋಂಥ ಒಂದು ಪ್ರಶ್ನೆಗೆ ಒಂದು ಶಬ್ದದಲ್ಲಿಯೂ ಉತ್ತರ ಕೊಡ್ಬೋದು, ಒಂದು ವಾಕ್ಯದಲ್ಲಿ ಉತ್ತರ ಕೊಡ್ಬೋದು, ಒಂದು ಇಡೀ ಪುಸ್ತಕದ ಮೂಲಕ ಉತ್ತರ ಕೊಡ್ಬೋದು, ಅಥವಾ ಜೀವನದ ತುಂಬ ವೇದ ಅಂದರೆ ಏನು ಅಂತ ಉತ್ತರ ಕೊಡ್ಬೋದು. ಸೊ ನನಗೆ ಸಾಮಾನ್ಯವಾಗಿ ನಾವು ನಮ್ಮ ಸಂಸ್ಥೆಯಿಂದ ಕಾರ್ಯಾಗಾರಗಳನ್ನು ನಡೆಸ್ತೀವಿ, ವೇದದ ವರ್ಕ್ಶಾಪ್ಗಳನ್ನು ನಡೆಸ್ತೀವಿ. ಈ ಪ್ರಶ್ನೆ ತುಂಬ ಜನ ಕೇಳ್ತಾರೆ. ಆವಾಗ ನಾನು ವಾಪಸ್ಸು ಇದು ನಿಮಗೆ ಒಂದು ಶಬ್ದದಲ್ಲಿ ಬೇಕಾ, ಒಂದು ಸೆಂಟೆನ್ಸಲ್ಲಿ ಬೇಕಾ ಅಂತ ಪ್ರಶ್ನೆ ಕೇಳಿದಾಗ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು. ಇದು ಈಗೆಲ್ಲ ಫಾಸ್ಟ್ ಫುಡ್ ಎರ. ಸೊ ವೇದ ಅಂದರೆ ಏನು ಅಂತ ಹೇಳಿದರೆ, ಒಂದೇ ಶಬ್ದದಲ್ಲಿ ಹೇಳಬೇಕಾದ್ರೆ ವೇದ ಅಂದರೆ ಸಂಭ್ರಮ. ಸೆಲೆಬ್ರೇಷನ್. ವೇದ ಇಸ್ ಸೆಲೆಬ್ರೇಷನ್. ಅದಕ್ಕೋಸ್ಕರನೇ ಅಥರ್ವ ವೇದ ಹೇಳುತ್ತೆ ವೇದ ಸ್ವಸ್ತಿ ಅಂದರೆ ವೇದ ಮಂಗಲಕರವಾದದ್ದು ಅಂತ. ಸೊ ನೀವು ಮನುಷ್ಯ ಕುಲಕ್ಕೆ ಯಾವುದು ಶುಭಕರನೋ, ಯಾವುದು ಮಂಗಲಕರನೋ ಅದೆಲ್ಲವೂ ವೇದ. ಬೇಸಿಕಲಿ ವೇದ ಅಂತನ್ನುವಂಥದ್ದು ಸ್ವಲ್ಪ ನಾವು ಶಾಸ್ತ್ರಬದ್ಧವಾಗಿ ನೋಡುವುದಾದರೆ, ವೇದ ಅನ್ನೋದು ವಿದ್ ಧಾತುವಿನಿಂದ ಬಂದಿದೆ. ವಿದ್ ಅಂದರೆ ತಿಳಿ, ಅರಿತುಕೋ, ಟು ನೋ ಅಂತ. ಸೊ ಟು ನೋ ಅಂತ ಹೇಳಿದಾಗ ವಾಟ್ ಟು ನೋ, ವಾಟ್ ಟು ಸ್ಟಡಿ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ನಿಮಗೆ ಬಂದೇ ಬರ್ತದೆ. ಸೊ ಅದಕ್ಕೆ ಉಪನಿಷತ್ತಿನಲ್ಲಿ ಒಂದು ಕಡೆ ಹೇಳ್ತಾರೆ, ಯಾವುದನ್ನು ನೀನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಯಿತೋ, ಎಲ್ಲವನ್ನೂ ತಿಳಿದರೂ ಕೂಡ ಅದನ್ನು ನೀನು ತಿಳಿದಿಲ್ಲ ಅಂತಿರುತ್ತೋ ಅದನ್ನು ನೀನು ತಿಳಿ ಅಂತ ಹೇಳುತ್ತೆ. ಎಲ್ಲ ಉಪನಿಷತ್ತುಗಳು ಅದನ್ನೇ ಹೇಳ್ತವೆ. ಅದು ಅಂದರೆ ಏನು? ಅದು ಅಂತ ಹೇಳೋದು ವೇದ. ವೇದ ಮತ್ತು ಉಪನಿಷತ್ತುಗಳು ಅದು ಅಂತ ಹೇಳಿ ತತ್ ಅಂತ. ಅದು ಅಂದರೆ ಏನು? ಸೊ ಅದನ್ನು ವಿಶ್ಲೇಷಣೆ ಮಾಡಿದಾಗ, ಅಧ್ಯಯನ ಮಾಡಿದಾಗ, ಅದರ ಕುರಿತು ತಪಸ್ಸು ಮಾಡಿದಾಗ ನಮಗೆ ಗೊತ್ತಾಗೋದಿಲ್ಲ ಅದು ಅಂದರೆ ಬ್ರಹ್ಮ ಅಂತ. ಸೊ ಬ್ರಹ್ಮ ಅಂದರೆ ಮೂಲ ಶಕ್ತಿ. ಈ ಸೃಷ್ಟಿ ಕಾರ್ಯ ಏನಾಗಿದೆ, ಈ ಸೃಷ್ಟಿ ಕಾರ್ಯದ ಹಿಂದೆ ಒಂದು ಶಕ್ತಿ ಕೆಲಸ ಮಾಡಿದೆ. ನಮಗೆ ಗೊತ್ತಿದೆ ಈಗ ಯಾವುದೇ ಕಾರಣ ಇಲ್ಲದೆ ಕಾರ್ಯ ಆಗೋಲ್ಲ. ಕಾರ್ಯಕ್ಕೊಂದು ಕಾರಣ ಬೇಕು, ಕಾರಣಕ್ಕೊಂದು ಕಾರ್ಯ ಇರಲೇಬೇಕು. ಅವೆರಡೂ ಇದ್ದಾಗಲೇ ಆಗೋದು. ಹಾಗೆ ಇವತ್ತು ಈ ಜಗತ್ತನ್ನೋದು ಒಂದು ಕಾರ್ಯ ಆದರೆ ಇದಕ್ಕೊಂದು ಕಾರಣ ಇದೆ, ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಬ್ರಹ್ಮ ಅಂದರೆ ಆ ಶಕ್ತಿ. ಸೊ ನೀವು ಈ ಪುರಾಣಗಳಲ್ಲಿ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ, ಒಂದು 8 ಕೈಗಳು 4 ತಲೆಗಳು. ಸೊ ಆ ಕಲ್ಪನೆ ನಾವು ಮಾಡ್ಕೊಳ್ಳೋದು ಬೇಡ. ಅದರದ್ದೇ ಬೇರೆ ಸ್ಥಾನ ಇದೆ. ವೇದದ ಕಂಟೆಕ್ಸ್ಟ್ನಲ್ಲಿ ನಾವು ನೋಡಬೇಕಾದ್ರೆ ವಿದ್ ಅಂದರೆ ತಿಳಿ ಅಂತ. ಯಾವುದು? ಪರಮ ಸತ್ಯ, ಅಂತಿಮ ಸತ್ಯವನ್ನು ನಾವು ತಿಳಿಯೋದು ವೇದ. ಇನ್ನು ವೇದದಲ್ಲಿ ಏನಿದೆ ಅಂತ ಹೇಳಿದರೆ, ಶ್ರೀ ಅರವಿಂದ ಅವರು ಹೇಳ್ತಾರೆ, ಲೈಫ್ ಈಸ್ ಎ ಬ್ಯಾಟಲ್ ಬಿಟ್ವೀನ್ ದಿ ಫೋರ್ಸಸ್ ಆಫ್ ಲೈಟ್ ಆ್ಯಂಡ್ ದಿ ಫೋರ್ಸಸ್ ಆಫ್ ಡಾರ್ಕ್ನೆಸ್ ಅಂತ. ಸೊ ಬೆಳಕಿನ ಶಕ್ತಿಗಳು ಅಥವಾ ಪ್ರಕಾಶದ ಶಕ್ತಿಗಳು ಮತ್ತು ಅಂಧಕಾರದ ಶಕ್ತಿಗಳು, ಇವುಗಳ ನಡುವಿನ ನಿರಂತರ ಸಂಘರ್ಷವೇ ಬದುಕು ಅಂತ. ಸೊ ಈ ಸಂಘರ್ಷದಲ್ಲಿ ಮನುಷ್ಯ ಯಾವಾಗಲೂ ಇರ್ತಾನೆ. ಈ ಷಡ್ರಿಪುಗಳು ಅಂತ ನಾವು ಹೇಳ್ತೀವಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು ಅಂಧಕಾರದ ಶಕ್ತಿಗಳು, ಅರಿಷಡ್ ವರ್ಗಗಳು ಅಂತ ಹೇಳ್ತೀವಿ. ಸೊ ಈ ಕಡೆಗೆ ಬಂದರೆ ಬೆಳಕಿನ ಶಕ್ತಿಗಳು ಯಾರು? ವೇದದಲ್ಲಿ ಅನೇಕ ದೇವತೆಗಳ ಹೆಸರು ಬರ್ತದೆ. ಅಗ್ನಿ, ಇಂದ್ರ, ಸರಸ್ವತಿ, ಗಣಪತಿ, ಭಾರತಿ.
ಆಮೇಲೆ ನಮಗೆ ಇನ್ನೂ ಸ್ವಲ್ಪ ಬೇರೆ ಉಪದೇವತೆಗಳ ಕಡೆಗೆ ಹೋದರೆ ಅದು ಅನೇಕ ದೇವತೆಗಳ ಹೆಸರುಗಳು ಬರ್ತವೆ. ಇವರೆಲ್ಲ ಬೆಳಕಿನ ಶಕ್ತಿಗಳು ಅಂತ ನಾವು ಮಾತಾಡ್ತಾ ಮುಂದೆ ಈ ದೇವರಂದ್ರೆ ಏನಂತ ನಾವು ನೋಡೋಣ. ಒಟ್ಟಾರೆ ವೇದ ಅಂತ ಹೇಳಿದರೆ ಯಾವುದೆಲ್ಲ ಒಳ್ಳೆಯದಿದೆಯೋ, ಯಾವುದೆಲ್ಲದರಿಂದ ಮನುಷ್ಯನ ಸರ್ವತೋಮುಖ ಪ್ರಗತಿ ಆಗುತ್ತೋ, ವಿತೌಟ್ ಎನಿ ಕಾಂಪ್ರಮೈಸ್, ಸರ್ವತೋಮುಖ ಪ್ರಗತಿ ಎಲ್ಲ ದೃಷ್ಟಿಯಿಂದ ಐಹಿಕವಾಗಿ ಮತ್ತು ಪಾರಲೌಕಿಕವಾಗಿ ಎಲ್ಲ ರೀತಿಯಿಂದ ಪ್ರಗತಿ ಸಾಧ್ಯ ಆಗುತ್ತೋ ಅದು ವೇದ ಅಂತ ನಾವು ಜನರಲ್ಲಿ ಅರ್ಥ ಮಾಡ್ಕೋಬಹುದು. ಹಾಗಾಗಿ ವೇದ ಸ್ವಸ್ತಿ ಅಂತ. ಸರ್, ತಾವು ಹೇಳಿದ್ರಿ ವೇದ ಅಂದರೆ ಒಂದು ಸಂಭ್ರಮ ಅಂತ. ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಯಾರು ಇದುವರೆಗೆ ವೇದ ಅಂದರೆ ಎಂಜಾಯ್ಮೆಂಟ್ ಅಂತ ಹೇಳಲಿಲ್ಲ. ವೇದ ಅಂದರೆ ಅದೊಂದು ಕೂತ್ಕೊಂಡು ಹಿಂಗೆಲ್ಲ ಮಾಡಿ ಉದಾತ್ತ ಅನುದಾತ್ತ ಸ್ವರಗಳೆಲ್ಲ ಹೇಳ್ಕೊಂಡು ಕಷ್ಟಪಟ್ಟು ಕಂಠಪಾಠ ಮಾಡಿ ಹಾಗೇ ಹೇಳಬೇಕು, ಇದು ಚೇಂಜ್ ಮಾಡಿದ್ರೆ ತಪ್ಪು, ಅದು ವೇದ ಅಂತ ನಾವು ಅಂದ್ಕೊಂಡಿದ್ವಿ. ನೀವು ಸಂಭ್ರಮ ಅಂತ ಹೇಳಿದ್ರೆ. ಸೊ ಮುಂದಿನ ಪ್ರಶ್ನೆ ಏನಂದರೆ, ಈಗ ವೇದ ಅಂದರೆ ನಾವು 4 ಥರದ ವೇದಗಳು ಹೇಳ್ತೀವಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಈ 4 ಥರ ಎಂಜಾಯ್ಮೆಂಟ್ ಆಯಿತು ಇಲ್ಲ ಏನದು ಅಂತ? ವೇದ ಅಂತನ್ನೋದು ಈಗ ನಮಗೆ ಈ 4 ವಿಭಾಗಗಳು ಸಿಗ್ತವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಬಟ್ ಮೂಲಕ್ಕೆ ನೀವು ಹೋದರೆ ಇದೆಲ್ಲವೂ ಒಂದು ದೊಡ್ಡ ಚಂಕ್ ಇತ್ತು, ಒಂದು ಜ್ಞಾನದ ರಾಶಿ ಅಂತ ಹೇಳಿ, ಒಂದು ಜ್ಞಾನದ ರಾಶಿ ಅಥವಾ ಒಂದು ಕಲೆಕ್ಷನ್. ಇಷ್ಟು ಎಲ್ಲ ಈಗ ನಮ್ಮ ಕೈಯಲ್ಲಿ 25,000 ಮಂತ್ರ ಇದ್ದಾವೆ. ನೀವೀಗ ಒಂದು 100 ವರ್ಷದ ಹಿಂದೆ ಹೋದರೆ ನಮ್ಮ ಹತ್ರ 1,00,000ಕ್ಕೂ ಹೆಚ್ಚು ಮಂತ್ರಗಳಿತ್ತು. ಅದಕ್ಕೆ ಹಿಂದೆ ಇನ್ನೂ ಇದ್ದಿರಬಹುದು. ಈಗ ನಮ್ಮ ಕೈಗೆ ಸಿಗ್ತಾ ಇರೋದು 25,000 ಅಂದರೆ ಅಷ್ಟೇ ಮಂತ್ರ ಇತ್ತು ವೇದದಲ್ಲಿ ಅಂತಲ್ಲ. ನಮ್ಮದು ಮೌಖಿಕ ಪರಂಪರೆ. ಗುರುಗಳು ಗುರುಗಳ ಸಮ್ಮುಖದಲ್ಲಿ ಕುಳಿತುಕೊಳ್ಬೇಕು, ಗುರುಗಳು ಅವರಿಗೆ ಬೋಧನೆ ಮಾಡಬೇಕು ಮತ್ತು ಅವರಿಗೆ ವಿದ್ಯೆಯನ್ನು ನೀಡಬೇಕು, ವೇದವನ್ನು ಕಲಿಸಬೇಕು ಅಂತ. ಸೊ ಈ ಮೌಖಿಕ ಪರಂಪರೆಯ ಇದು ಏನಂದರೆ, ನೀವು ಒಬ್ಬ ಗುರು ಹತ್ರ ಒಬ್ಬ ಶಿಷ್ಯ 12 ವರ್ಷ 14 ವರ್ಷ ಇರಬೇಕು. ಈಗಿನ ಕಾಲ ಬದಲಾಗಿದೆ. ಈಗ ಆ ರೀತಿ ಯಾರೋ ಗುರುಗಳು ಮತ್ತು ಅವ್ರಿಗೆ ಶಿಷ್ಯರು ಕಲಿಸ್ಕೊಡೋದಕ್ಕೂ ಕಷ್ಟ, 14 ವರ್ಷ 12 ವರ್ಷ ಅಲ್ಲಿದ್ದು ಕಲಿಯೋದಕ್ಕೂ ಕಷ್ಟ. ಸೊ ಈಗ ಅದು ಇನ್ನಷ್ಟು ಸಂಕ್ಷಿಪ್ತ ಆಗ್ತಾ ಬಂತು. ಆ ಗುರುಗಳ ಸಂಖ್ಯೆನೂ ಕಡಿಮೆ ಆಯಿತು, ಶಿಷ್ಯಂದರು ಕಡಿಮೆ ಆಯಿತು. ಹಾಗಾಗಿ ಆ ಮಂತ್ರಗಳ ಸಂಖ್ಯೆನೂ ಕಡಿಮೆ ಆಗಿ 25,000 ಮಂತ್ರ ಸಿಕ್ಕಿದೆ. ಅಂದರೆ 1,00,000 ಇದ್ದಿದ್ದು ಮಂತ್ರ ಈಗ 25,000 ಅವೈಲೇಬಲ್. 1,00,000 ನಾವು ನೋಡಿದ್ದು. ಅದಕ್ಕಿಂತ ಮುಂಚೆನೂ ಇದ್ದಿರಬಹುದು, ಅವಿಲ್ಲ ಈಗ. ನಮಗೆ ಅವರು ಎಲ್ಲಿತ್ತು ಅಂತ ಗೊತ್ತಿದೆ, ಬಟ್ ನಮಗೆ ಅದೆಲ್ಲೂ ಸಿಗೋಲ್ಲ. ಆ ಗುರುಗಳ ಮೂಲಕನೇ ತಿಳ್ಕೋಬೇಕು. ನಾನೇ ಸ್ವತಃ ಕೆಲವು ವೇದ ವಿದ್ವಾಂಸರನ್ನು ದ್ವಿವೇದಿಗಳು, ತ್ರಿವೇದಿಗಳು, ಚತುರ್ವೇದಿಗಳು ಅಂತ ಕೇಳಿದ್ದೀನಿ, ಕೆಲವ್ರು ನೋಡೂ ಇದ್ದೀನಿ. ಅವರಿಗೆ ಗೊತ್ತಿರುವಂತಹ ಮಂತ್ರಗಳು ಇವತ್ತೆಲ್ಲಿಯೂ ದಾಖಲೆಯಲ್ಲಿ ಇಲ್ಲ. ಯಾಕಂದ್ರೆ ಅವ್ರು ಹೇಳೋದಕ್ಕೆ ಸಿದ್ಧ ಇಲ್ಲ. ಅವರಿಗೆಲ್ಲ 80-90 ವರ್ಷ. ನೀನು ಬಂದು ನನ್ನ ಹತ್ರ ಕುಳಿತುಕೋ, ನನಗೆ ಗೊತ್ತಿರೋ ಮಂತ್ರ ನೀನು ಕಲಿಸ್ತೀನಿ ಅಂತ. ಹಾಗಾಗಿ ನಾನು ಹೇಳಿ ಹೊರಟಿದ್ದೇನಂತಂದರೆ, ಮೊದಲು ಇದೆಲ್ಲ ಒಂದೇ ರಾಶಿ ಇತ್ತು. ಆಮೇಲೆ ವೇದವ್ಯಾಸರು ಬಂದುಬಿಟ್ಟು ಇದನ್ನು 4 ಭಾಗಗಳಾಗಿ ಮಾಡಿದರು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಈ 4 ವೇದ ಯಾಕೆ ಮಾಡಿದರು, ಅಥವಾ ಇದಕ್ಕೇನು ಬೇಸಿಸು, ಅಥವಾ ಇದಕ್ಕೇನು ಡಿಫರೆನ್ಸು ಅಂತೂ ನೀವು ಪ್ರಶ್ನೆಯಲ್ಲಿ ಅಡಕವಾಗಿ ಕೇಳಿದ್ರಿ. ಬೇಸಿಕಲಿ ವೇದ ಅಂದ ತಕ್ಷಣ ಅದರಲ್ಲಿ 3 ಮುಖ್ಯವಾದಂತಹ ಆಸ್ಪೆಕ್ಟ್ಗಳು, ಆ 3 ಇರಲೇಬೇಕು ಅಂತ. ಒಂದು ದೇವತೆ, ಮತ್ತೊಂದು ಋಷಿ, ಮತ್ತೊಂದು ಮಂತ್ರ. ಸೊ ಎಲ್ಲ ಮಂತ್ರಗಳು ಒಂದಲ್ಲ ಒಂದು ದೇವರಿಗೆ ಉದ್ದೇಶಿಸಿದಂತಹ ಮಂತ್ರಗಳಿರ್ತವೆ. ಎಲ್ಲ ಮಂತ್ರಗಳನ್ನು ನಮಗೆ ಕೊಟ್ಟಿದ್ದು ಋಷಿಗಳು. ಮತ್ತು ಇವರಿಬ್ಬರದ್ದು ನಡುವೆ ಇಬ್ಬರಿಗೂ ಸಾಧನ ಅಂದರೆ ನಮ್ಮ ಕೈಯಲ್ಲಿರುವಂಥದ್ದು ಮಂತ್ರ. ಒಂದು. ಎರಡನೇದು, ಈ 3 ವೇದಗಳನ್ನು ಅವುಗಳಲ್ಲಿರುವ ಮಂತ್ರಗಳನ್ನು ಹೇಳುವ ರೀತಿಯಿಂದ ಈ 3 ವೇದ ಸೆಪರೇಟು. ಈ ಋಗ್ವೇದದಲ್ಲಿರುವಂಥದ್ದೆಲ್ಲ ರುಕ್ಗಳು, ರುಚೆ ಅಂತಲೂ ಹೇಳ್ತಾರೆ. ರುಕ್ ಅಂತ ಹೇಳಿದರೆ ಯಾವುದು ಪ್ರಕಾಶಮಾನವಾಗಿದೆಯೋ ಅದು ರುಚೆ ಅಂತ ಹೇಳಿದರೆ ಪ್ರಕಾಶಮಾನವಾಗಿದೆ. ಯಜುಸ್, ಅದಕ್ಕೆ ರುಕ್ ಮಂತ್ರಗಳಂತ ಹೇಳಿದರೆ, ಯಜುರ್ವೇದಕ್ಕೆ ನೀವು ಬಂದರೆ ಇದರಲ್ಲಿರುವಂಥದ್ದೆಲ್ಲ ಯಜುಸ್ ಮಂತ್ರಗಳು. ಆ ಮಂತ್ರಗಳಿಗೆ ಯಜುಸ್ ಅಂತ ಹೇಳ್ತಾರೆ, ಯಜುಸ್ ಮಂತ್ರಗಳು. ಆನಂತರ ಸಾಮವೇದಕ್ಕೆ ಬಂದರೆ, ಈ ಸಾಮವೇದದಲ್ಲಿ 2 ಥರದ ಮಂತ್ರ ಇದೆ. ಒಂದು, ಸಾಮವೇದದಲ್ಲಿರುವಂತಹ ಎಲ್ಲ ಅಬೌಟ್ 1800 ಮಂತ್ರಾಸ್ ಅದೆಲ್ಲವೂ ಋಗ್ವೇದದ ಮಂತ್ರಗಳೇ. ಕೆಲವು ಕಡೆಗೆ ಸ್ವಲ್ಪ ಪಾಠಾಂತರ ಇದೆ ಅನ್ನೋದು ಬಿಟ್ಟರೆ ಅಷ್ಟೂ ಮಂತ್ರಗಳು. ಸೊ ಸಾಮವೇದ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆಂಥಾಲಜಿ ಆಫ್ ಋಗ್ವೇದ.
ಓಹ್ ಸೊ ಅಲ್ಲಿ ಬರುವಂತಹ ಎಲ್ಲ ದೇವತೆಗಳಿಗೂ ಉದ್ದೇಶಿಸಿದಂತಹ ಕೆಲವು ಮಂತ್ರಗಳ ಸಂಗ್ರಹ ಸಾಮವೇದ. ಈ ಸಾಮವೇದದಲ್ಲಿರುವಂತಹ ಮಂತ್ರಗಳನ್ನು ಹೇಳುವ ಪದ್ಧತಿಗೆ ಸಾಮನ್ ಅಂತ ಹೇಳ್ತಾರೆ. ಸಾಮವೇದದ ಮಂತ್ರಗಳನ್ನು ನಾನು ಹೇಳಿದ ಹಾಗೆ ಎರಡು ರೀತಿಯಲ್ಲಿ ಹೇಳ್ತಾರೆ. ಒಂದು ಯೋನಿ ಮಂತ್ರ, ಮತ್ತೊಂದು ಗಾನ ಮಂತ್ರ ಅಂತ. ಈ ಯೋನಿ, ಫಾರ್ ಎಕ್ಸಾಂಪಲ್ ನಿಮ್ಮದು ಗಾಯತ್ರಿ ಮಂತ್ರ ತೆಗೆದುಕೊಳ್ಳಿ. ಆ ಗಾಯತ್ರಿ ಮಂತ್ರ ಹೇಳೋದಕ್ಕೆ ಒಂದು ಫ್ರ್ಯಾಕ್ಷನ್ ಆಫ್ ಮಿನಿಟ್ ಸಾಕು ನಿಮಗೆ, ಯಾವುದು ಋಗ್ವೇದದ ಗಾಯತ್ರಿ ಮಂತ್ರ. ಅದೇ ನೀವು ಸಾಮವೇದದ ಸಾಮನ್ ಅಥವಾ ಇದು ಗಾನ ಶೈಲಿಯಲ್ಲಿ ಹೇಳಿಕೊಟ್ರೆ ಅದು 6-7 ನಿಮಿಷ ತಗೊಳ್ತದೆ. ಸೊ ಇದು ಸಂಗೀತದ ಥರ. ಸಂಗೀತದಲ್ಲಿ ವಿಸ್ತಾರ ಮತ್ತು ಪ್ರಸ್ತಾರಗಳಿದ್ದ ಹಾಗೆ ಈ ವೇದ ಮಂತ್ರಗಳಿಗೆ ಈ ವಿಸ್ತಾರ ಪ್ರಸ್ತಾರವನ್ನು ಜೋಡಿಸಿ ಅದನ್ನೊಂದು ಸಂಗೀತದ ರೂಪವಾಗಿ ಹೇಳೋದು ಕೂಡ ಸಾಮವೇದ ಅಂತಾಗುತ್ತೆ. ಹಾಗಾಗಿ ಈ 4 ವೇದಗಳನ್ನು ನಾವು ಈಗಲೂ ಕೂಡ ಒಂದಕ್ಕೊಂದು ಅಪೋಸಿಟ್ ಅಂತಾಗಲಿ ಅಥವಾ ಒಂದಕ್ಕೊಂದು ತೀರಾ ಏನೇನೋ ವಿವಿಧ ವಿಷಯಗಳಿದೆ ಅಂತಾಗಲಿ ಅಲ್ಲ, ಇದು ಕಾಮನ್ ವಿಷಯಗಳು. ಸೊ ಆದರೆ ಈ ಮಂತ್ರಗಳಿಗೆ ಮಾತ್ರ ಹೇಗೆ ಋಗ್ವೇದ ಯಜುರ್ವೇದ ಅಂತಿದೆ, ಈ ಮಂತ್ರಗಳಿಗೂ ಕೂಡ ಋಗ್ಮಂತ್ರಗಳು ಅಂದರೆ ಅದು ಕಂಪ್ಲೀಟ್ ಛಂದೋಬದ್ಧವಾದಂತಹ ಮಂತ್ರಗಳು. ಯಜುಸ್ ಮಂತ್ರಗಳು ಅಂತ ಹೇಳಿದರೆ ರಾಗಬದ್ಧವಾದಂತಹ ತಾಳಬದ್ಧವಾದಂತಹ ಗದ್ಯ ಮಂತ್ರಗಳು, ಲಾಂಗ್ ಪ್ಯಾಸೇಜಸ್. ಇಲ್ಲಿ ಛಂದಸ್ಸಿಲ್ಲ. ಸೊ ಅಂದರೆ ನಾವೀಗ ಋಗ್ವೇದನ ಪೊಯೆಟ್ರಿ ಅಂತ ಹೇಳ್ಬೋದಾ? ಎಕ್ಸಾಕ್ಟ್ಲಿ. ಇದಾದರೆ ಪ್ರೋಸ್ ಅಂತ ಹೇಳ್ಬೋದು, ಪ್ರೋಸ್ ಅಂತ ಹೇಳ್ಬೋದು, ಗದ್ಯ ಅಂತ. ಆದರೆ ಅದನ್ನು ನೀವು ಮಂತ್ರದ ಶೈಲಿಯಲ್ಲಿ ಹೇಳಬಹುದು. ಅದಕ್ಕೊಂದು ಲಯ ಇದೆ, ಸುಮ್ಮನೆ ಒಂದು ಓದ್ಕೊಂಡು ಹೋಗೋ ಥರ ಅಲ್ಲ. ಪ್ರೋಸ್ ಥರ ನೀವು ಕಂಪ್ಲೀಟ್ ಪ್ರೋಸ್ ಅಂತೂ ಹೇಳಲಿಕ್ಕಾಗಲ್ಲ. ಪ್ರೋಸ್ ಮಂತ್ರ ಅಂತ ನೀವು ಹೇಳಬಹುದು. ಇದಕ್ಕೆ ನೀವು ಕಂಪ್ಲೀಟ್ ಪೊಯೆಟ್ರಿ, ಯಾಕಂದರೆ ಅಷ್ಟು ಮಂತ್ರಗಳಿಗೂ ಋಗ್ವೇದದಲ್ಲಿರುವಂತಹ ಅಷ್ಟು 10,500 ಪ್ಲಸ್ ಮಂತ್ರಗಳಿಗೆ ಎಲ್ಲ ಮಂತ್ರಗಳು ಕೂಡ ಛಂದೋಬದ್ಧವಾದಂತಹ ಮಂತ್ರಗಳು. ಹಾಗಾಗಿ ಒಂದಕ್ಕೊಂದು ವಿರೋಧವಾಗಿದೆ ಅಂತಾಗಲಿ ಅಥವಾ ಒಂದಕ್ಕೊಂದು ಕಂಪ್ಲೀಟ್ ಭಿನ್ನವಾಗಿದೆ ಅಂತಾಗಲಿ ಏನು ಹೇಳಲಿಕ್ಕೆ ಆಗೋಲ್ಲ. ಋಗ್ವೇದವು, ಯಜುರ್ವೇದವು, ಸಾಮವೇದವು, ಅಥರ್ವವೇದವು ಎಲ್ಲ ವೇದಗಳು ಕೂಡ ಮನುಷ್ಯನ ಪರಿಪೂರ್ಣತೆಗೆ ಸಹಾಯ ಮಾಡುವಂತಹ, ಪೂರಕ ಮಾಡುವಂತಹ ಮತ್ತು ಮನುಷ್ಯನಲ್ಲಿರುವಂತಹ ಅಂತಃಸತ್ವವನ್ನು ಜಾಗೃತಗೊಳಿಸೋದಕ್ಕೆ ಏನು ಬೇಕು ಆ ವಿಷಯಗಳನ್ನು ತಿಳಿಸಿಕೊಡೋದಕ್ಕೆ ಇರೋದಂಥದ್ದು 4 ವೇದಗಳಂತ ನಾವು ಒಂದು ನೇರವಾಗಿ ತಿಳ್ಕೊಬೇಕಾದ್ರೆ. ಇದು ಇನ್ನಷ್ಟು ಡೀಪಾಗಿ ಹೋದಷ್ಟು ಅದರ ವ್ಯತ್ಯಾಸಗಳೇನಂತ ಗೊತ್ತಾಗ್ತಾ ಹೋಗ್ತದೆ. ನೀವು ಒಂದು ವಿಷಯ ಹೇಳಿದ್ರಿ, ಇದು ಒಂದು ಜೀವನ ಅಂದರೆ ಈ ಕತ್ತಲಿಗೂ ಬೆಳಕಿಗೂ, ನಮ್ಮ ಕೆಟ್ಟ ಗುಣಗಳಿಗೂ ಒಳ್ಳೆಯ ಗುಣಗಳಿಗೂ ಇರುವಂತಹ ಒಂದು ಸಂಘರ್ಷ, ಅದು ಒಂದು ಯುದ್ಧ, ಅದು ಅರಿಷಡ್ವರ್ಗಗಳನ್ನು ಗೆಲ್ಲೋದಕ್ಕೆ ನಮಗೆ ಬೇಕಾಗಿರೋ ದೇವತಾ ಶಕ್ತಿಗಳು, ಅದರ ಉಪಾಸನೆ, ಅದರಿಂದ ಬರೋ ಬೆಳಕು ಈ ಕತ್ತಲೆಯನ್ನು ಹೋಗಲಾಡಿಸೋದಕ್ಕೆ ಇರುವಂಥದ್ದು ಅಂತ ಒಂದು ತುಂಬ ಚೆನ್ನಾಗಿ ಹೇಳಿದ್ರಿ. ಈ ರಿಲೇಟೆಡ್ ಪ್ರಶ್ನೆ ನನಗೇನು ಬರುತ್ತೆ ಅಂದರೆ, ಇದು ಹೇಗೆ ಉಳೀತು ಅನ್ನೋಂಥದ್ದು. ಈ ಶತಮಾನಗಳವರೆಗೂ ಈ ಬರೀ ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಬಾಯಿಗೆ ಬಂತು. ಈಗ ನಾವು ಇಷ್ಟೊಂದೆಲ್ಲ ಡಾಕ್ಯುಮೆಂಟೇಷನ್ ಮಾಡ್ತೀವಿ. ನಾವೀಗ ಸೈನ್ಸಲ್ಲಿ ಯಾರೋ ಏನೋ ಒಂದು ಇನ್ವೆನ್ಷನ್ ಮಾಡಿದ್ರು ಅಂದರೆ ಅದಕ್ಕೆ ಡಾಕ್ಯುಮೆಂಟೇಷನ್ ಮಾಡಿ, ಅದನ್ನು ಪ್ರೊಟೆಕ್ಟ್ ಮಾಡಿ, ಅದಕ್ಕೆ ಪರ, ಅದಕ್ಕೆ ವಿರೋಧ ಎಲ್ಲಾದರೂ ಬಂತು ಅಂದರೆ ಇದಕ್ಕೆಲ್ಲ ಬಹಳ ಕಷ್ಟಪಟ್ಟು ಅದನ್ನು ಕಾಪಾಡ್ತಾರೆ. ಆದರೆ ಇದು ಯಾರು ಕಷ್ಟಪಟ್ಟರೋ ಇಲ್ವೋ ಗೊತ್ತಿಲ್ಲ, ಆದರೆ ಉಳ್ಕೊಂಡಿದೆ. ಯಾವ ಥರ ಇದು ವೇದದ ಪರಂಪರೆ ಉಳ್ಕೊಂಡು ಬಂತು? ಯಾಕಂದರೆ ಬಹಳಷ್ಟು ಇನ್ವೆಷನ್ಸ್ಗಳಾಗಿದೆ ನಮಗೆ ಗೊತ್ತು ಇತಿಹಾಸದಲ್ಲಿ. ನಮ್ಮ ಭಾರತ ದೇಶದ ಮೇಲೆ ಎಲ್ಲ ಮತಗಳಿರ್ಬೋದು, ರಾಜ್ಯಗಳಿರ್ಬೋದು, ಅವರಿಗೆ ದುಡ್ಡು ಬೇಕಾಗಿತ್ತು. ಬಹಳಷ್ಟು ಜನ ಅವರಿಗೆ ಬೇರೆ ಎಲ್ಲದಕ್ಕಿಂತ ಹೆಚ್ಚು. ಸೊ ಆ ಕಾಲಮಾನಗಳಲ್ಲಿ ಹೇಗೆ ಈ ವೇದಗಳು, ಈ ಪರಂಪರೆ ಉಳ್ಕೊಂಡು ಬಂತು? ಏನಾದರೂ ವಿಶೇಷ ಶಕ್ತಿ ಇತ್ತಾ? ಇವೆರಡೂ ಬೇರೆ ಭಾಗಗಳು. ಮಂತ್ರದಲ್ಲಿ ಶಕ್ತಿ ಇತ್ತ ಅಂತನ್ನೋದು ಒಂದು ಬೇರೆ ಭಾಗ. ಇದು ಹೇಗೆ ಉಳ್ಕೊಂಡು ಬಂತು ಅಂತ ಹೇಳೋದಕ್ಕೆ ಅದೊಂದು. ಸೊ ಒಂದೊಂದಾಗಿ ತಗೊಳ್ಳೋಣ. ನಮ್ಮ ಭಾರತೀಯ ಜ್ಞಾನವನ್ನು ವರ್ಗಾಯಿಸುವಂಥದ್ದು ಮೌಖಿಕ ಪರಂಪರೆ. ಇಲ್ಲಿ ನೋಟ್ಸ್ ಮಾಡಿಕೊಳ್ಳುವಂಥದ್ದು, ಬರ್ಕೊಳ್ಳುವಂಥದ್ದು ಅದು ಇರಲಿಲ್ಲ. ಮೌಖಿಕ ಪರಂಪರೆ ಅಂದರೆ ಗುರು ಶಿಷ್ಯ, ಜ್ಞಾನಿ ಆದಂತಹ ಗುರುಗಳು ಜ್ಞಾನಾಕಾಂಕ್ಷಿಯಾದಂತಹ ಶಿಷ್ಯರಿಗೆ ಅವನ ಜೀವನ ಉದ್ಧಾರ ಆಗುವಂತಹ ಶಿಕ್ಷಣವನ್ನು ಕೊಡೋದು ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ. ಸೊ ಶಿಕ್ಷಣ ಫಾರ್ ಸೇಕ್ ಆಫ್ ಅರ್ನಿಂಗ್ ಅನ್ನೋದು ಕನ್ಸೆಪ್ಟ್ ನಮ್ಮ ದೇಶದಲ್ಲಿ ಇರಲಿಲ್ಲ. ಶಿಕ್ಷಣ ಫಾರ್ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ಸೆಲ್ಫ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದಿ ಒನ್ ದಟ್ ಹ್ಯಾಸ್ ಮೇಡ್ ಹಿಮ್. ಸಾಮಾನ್ಯವಾಗಿ ಏನು ಹೇಳ್ತೀವಿ ನಾವು, ಜೀವ, ಜಗತ್ತು,
ಈಶ್ವರ ಅಂತ ಹೇಳ್ತೀವಿ. ಜೀವ ಅಂದರೆ ಏನು, ಜಗತ್ತು ಅಂದರೆ ಏನು, ಈಶ್ವರ ಅಂದರೆ ಏನು, ಈ ಒಂದಕ್ಕೊಂದಕ್ಕೂ ಕನೆಕ್ಷನ್ ಹೇಗಿದೆ, ಒಂದಕ್ಕೊಂದಕ್ಕೆ ಸಾಮರಸ್ಯ ಎಲ್ಲಿದೆ, ಒಂದಕ್ಕೊಂದು ವೈರುಧ್ಯ ಎಲ್ಲಿದೆ, ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ನಮ್ಮ ಶಿಕ್ಷಣ ಅಥವಾ ಜ್ಞಾನ ಅಂತ ಹೇಳ್ತೀವಿ. ಸೊ ಅಷ್ಟು ವರ್ಷ ಸುಮಾರು 6 ರಿಂದ 8 ವರ್ಷದಿಂದ ಹಿಂದೆ ವೇದಗಳು ಬಂತು ಅಂತ ಹೇಳ್ತೀವಿ. ಅಂದರೆ ನೀವು ತಾವು ಹೇಳ್ತಿರೋದು ಅಂದರೆ ಈಗ ನಾವು ಒಬ್ಬ ಇಂಜಿನಿಯರಿಂಗ್ ಓದು ಒಳ್ಳೆ ಕೆಲಸ ಸಿಗುತ್ತೆ, ಈ ಡಾಕ್ಟರ್ ಆದರೆ ಇಷ್ಟು ಸಂಬಳ ಸಿಗುತ್ತೆ. ಸೊ ಹಾಗಾಗಿ ನಾವು ಓದೋದೇ ಒಂದು ಸಂಪಾದನೆ ಮಾಡೋದಕ್ಕೋಸ್ಕರ ಎಷ್ಟು ಬುದ್ಧಿವಂತ ಅಂದರೆ ಎಷ್ಟು ದುಡ್ಡು ಮಾಡಿದ್ಯಾ ಅಂತಲೇ ನಾವು ಹಾಗೆ ಅಳಿತೀವಿ ಜನಗಳನ್ನ. ತಾವು ಹೇಳೋದೇನೆಂದರೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಇದು ನಮ್ಮನ್ನು ತಿಳ್ಕೊಳ್ಳೋದಕ್ಕೆ, ಈ ಪ್ರಪಂಚನ ತಿಳ್ಕೊಳ್ಳೋದಕ್ಕೆ, ನಮ್ಮ ಜ್ಞಾನಕ್ಕೋಸ್ಕರನೇ ಓದೋವಂಥದ್ದು ಅಂತ ತಾವು ಹೇಳ್ತಿದ್ದೀರಿ. ಎಕ್ಸಾಕ್ಟ್ಲಿ. ಸೊ ಮೌಖಿಕ ಪರಂಪರೆಯಿಂದ ಬಂದ ತುಂಬ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ಅಪಾರವಾದಂತಹ ಜ್ಞಾನ ಮತ್ತು ಆಸಕ್ತಿ ಗುರುಗಳಲ್ಲಿ ಇರಬೇಕಾಗ್ತಿತ್ತು. ಅಷ್ಟೇ ತೀವ್ರವಾದಂತಹ ಅಭಿಪ್ಸೆ, ಆಸ್ಪಿರೇಷನ್ ಅಂತ, ಇಂಟ್ರೆಸ್ಟ್ ಅಂತ ಏನು ಹೇಳ್ತೀವಿ, ಅದು ವಿದ್ಯಾರ್ಥಿಗಳಲ್ಲಿ ಇರಬೇಕಾಗ್ತಿತ್ತು. ಸೊ ಗುರುಗಳ ಮುಂದೆ ಕುತ್ಕೋತಿದ್ರು, ಗುರುಗಳು ಕಲಿಸ್ಕೊಡ್ತಿದ್ರು, ಇವರು ಅದನ್ನು ಬೈ ಹಾರ್ಟ್ ಮಾಡ್ತಿದ್ರು. ಅವರ ಶಿಷ್ಯಂದ್ರಿಗೆ ಹೀಗೆ ಸುಮಾರು 8,000 ವರ್ಷಗಳಿಂದ ಇದು ಬರ್ತಾನೆ ಇದೆ. ಮಧ್ಯದಲ್ಲಿ ಹೀಗೆ ನಮಗೆ ಹೇಗೆ ಈ ಪ್ರಶ್ನೆ ಬಂತು, ಹಾಗೆ ಇದು ಎಷ್ಟು ಇಂಟ್ಯಾಕ್ಟ್ ಇದೆ, ಇದನ್ನು ಡೀಲ್ ಮಾಡ್ತಿರುವಂಥವರು ಮನುಷ್ಯರು ಏನೋ ಹೆಚ್ಚು ಕಮ್ಮಿ ಆದರೆ ಹೇಗೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಅದಕ್ಕೆ ಅವರು ಒಂದು ಸಿಸ್ಟಮ್ ಡೆವಲಪ್ ಮಾಡಿದರು. ಇದು ಯಾವುದೇ ಕಾರಣಕ್ಕೂ ಕೂಡ ಇದು ತಪ್ಪೋಗಬಾರ್ದು, ಇಂಟ್ಯಾಕ್ಟ್ ಆಗಿರೋ. ಇವತ್ತಿಗೂ ಈಗ 8,000 ವರ್ಷದ ಹಿಂದೆ ಋಗ್ವೇದದ ಮಂತ್ರಗಳನ್ನು ಹೇಗೆ ಹೇಳ್ತಿದ್ರು, ಇವತ್ತಿಗೂ ಅದೇ ಹೇಳ್ತಾರೆ. ಒಂದು ಶಬ್ದ ಬದಲಾಗಿಲ್ಲ, ಒಂದು ಅಕ್ಷರ ಬದಲಾಗಿಲ್ಲ. ಅದೆಲ್ಲ ಹೇಗೆ ಬಂತು? ನಾವು ಸಂಗೀತದಲ್ಲೂ ಅದೇ ನೋಡ್ತೀವಿ. ಈಗ ವಾತಾಪಿ ಗಣಪತಿ ಭಜೆ ಅಂತ ಯೇಸುದಾಸ್ ಅವರು ಹಾಡಿದ್ರೆ ಅದು ಎಲ್ಲ ಯಾರೇ ಕರ್ನಾಟಿಕ್ ಮ್ಯೂಸಿಕ್ ಹಾಡಿದ್ರು ಕೂಡ ಒಂದೇ ಥರ ಕಾಣ್ತದೆ. ಅದಕ್ಕೊಂದು ಕ್ರಮ ಮಾಡಿದರು. ಇವತ್ತಿನ ದಿವಸ ನೀವು ಕಂಪ್ಯೂಟರ್ ಯೂಸ್ ಮಾಡುವಾಗ ಅದಕ್ಕೊಂದು ಸಿಸ್ಟಮ್ ಹೇಳ್ತೀವಿ, ಏನು, ಎರರ್ ಕರೆಕ್ಷನ್ ಕೋಡ್ ಅಂತ. ನೀವು ಮಾಡಿದಂತಹ ಪ್ರೋಗ್ರಾಮು ಅದು ಸರಿಯಾಗಿ ಡೆಲಿವರಿ ಮಾಡ್ತಾ ಇದೆಯಲ್ಲೋ, ಆ ಫಂಕ್ಷನ್ ಸರಿಯಾಗಿ ಮಾಡ್ತಾ ಇದೆಯಲ್ಲೋ, ಸರಿಯಾಗಿ ಮಾಡದಿದ್ದರೆ ಅದನ್ನು ಎರರ್ ಏನಾದರೂ ಮಾಡಿದರೆ ಆ ಕರೆಕ್ಷನ್ಗೆ ಒಂದು ಕೋಡ್ ಬರೀತೀವಿ, ಎರರ್ ಕರೆಕ್ಷನ್ ಕೋಡ್ ಅಂತ. ಅದೇ ರೀತಿ ವೇದದಲ್ಲಿಯೂ ಕೂಡ ಪಠನ ಮಾಡುವಾಗ, ಕಲಿಸುವಾಗ ಅದು ಎರರ್ಸ್ ಆದರೆ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಒಂದು ಕರೆಕ್ಷನ್ ಕೋಡ್ ಅಥವಾ ಒಂದು ಸಿಸ್ಟಮ್ ಮಾಡಿದರು. ಅದಕ್ಕೆ ಅಷ್ಟ ವಿಕೃತಿಗಳು ಅಂತ ಹೆಸರಿಡ್ತಾರೆ. ಸೊ ಯಾರೇ ಒಬ್ಬ ವ್ಯಕ್ತಿ ಏನೇ ತಪ್ಪು ಮಾಡಿದರೆ ತಕ್ಷಣ ಅವ್ರ ಗುರುಗಳಿಗೆ ಗೊತ್ತಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ಲು ಈ ಸಾಮಾನ್ಯವಾಗಿ ಈ ವೇದ ಮಂತ್ರಗಳನ್ನು ಹೇಳುವಾಗ ಅದಕ್ಕೆ ಪಾಠಗಳು ಅಂತ ಹೇಳ್ತೀವಿ. ಈ ಸಂಹಿತಾ ಪಾಠ ಅಂತ ಹೇಳ್ತೀವಿ, ಪದಪಾಠ ಅಂತ ಹೇಳ್ತೀವಿ, ಕ್ರಮಪಾಠ ಅಂತ ಹೇಳ್ತೀವಿ. ಈಗ ಸಂಹಿತಾ ಪಾಠ ಅಂತ ಹೇಳಿದರೆ ಸಂಹಿತೆಯಲ್ಲಿ ಏನಿದೆಯೋ ಅದನ್ನು ಆ್ಯಸ್ ಇಟ್ ಈಸ್ ಹೇಳೋದು. ಈಗ ತತ್ ಸವಿತುರ್ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಇದು ಗಾಯತ್ರಿ ಮಂತ್ರ ಇರುವಂಥದ್ದು. ಇದು ಸಂಹಿತಾ ಪಾಠ. ಅದಕ್ಕೆ ಇನ್ನೊಂದೇನಿದೆ, ಪದಪಾಠ ಅಂತ. ಪದಪಾಠ ಅಂತ ಹೇಳಿದರೆ ಒಂದೊಂದು ಶಬ್ದವನ್ನು ಗುರುಗಳು ಹೇಳಿಕೊಡ್ತಾರೆ. ಸೊ ನೀವು ಒಂದೇ ಸಾರಿಗೆ ಸಂಹಿತಾ ಪಾಠ ಎಲ್ಲಿ ಪಾಠಶಾಲೆಯಲ್ಲಿ ಹೇಳಿಕೊಳ್ಳಲ್ಲ. ಒಂದು ಮಂತ್ರದಲ್ಲಿ ಅನೇಕ ಅಕ್ಷರಗಳಿದ್ದಾವೆ, ಕೆಲವು ಪದಗಳಿದ್ದಾವೆ, ಅದು ಸೇರಿ ಅನೇಕ ಅಕ್ಷರಗಳು, ಕೆಲವು ಪದಗಳು ಸೇರಿಬಿಟ್ಟು ಒಂದು ಮಂತ್ರ ಆಗುತ್ತೆ. ಸೊ ಒಂದೊಂದು ಪದ, ಈಗ ತತ್, ಸಬಿತುರ್, ವರೇಣ್ಯಂ, ಇಷ್ಟು ಶಬ್ದಗಳನ್ನು ಕಲಿಸ್ತಾರೆ ಬದಲು. ಸೊ ವೇದದ ಸಿಸ್ಟಮ್ ಏನಿರೋದು ಅಂತ ಹೇಳಿದರೆ, ನೀನು ಒಂದು ಅಕ್ಷರವನ್ನು ಕೂಡ ತಪ್ಪದೇ ಹೇಳಬೇಕು ಅಂತ. ಪಾಪ ಪುಣ್ಯದ ವಿಷಯ ಬಿಟ್ಬಿಡಿ. ಇಲ್ಲಿ ಏನಂತಾರೆ, ನಾವು ವಿ ಆರ್ ಡೀಲಿಂಗ್ ವಿತ್ ದಿ ಲೈಫ್. ವಿ ಆರ್ ಡೀಲಿಂಗ್ ವಿತ್ ದಿ ಲೈಫ್. ವಿ ಆರ್ ಡೀಲಿಂಗ್ ವಿತ್ ಸಚ್ ಎ ಸೀರಿಯಸ್ ಸಬ್ಜೆಕ್ಟ್ ಆ್ಯಂಡ್ ದಿ ಮ್ಯಾಟರ್ ದ್ಯಾಟ್ ಯು ಶುಡ್ ನಾಟ್ ಟೇಕ್ ಎನಿ ಚಾನ್ಸ್. ಯು ಕೆನಾಟ್ ಬಿ ನೆಗ್ಲಿಜೆಂಟ್ ಟುವರ್ಡ್ಸ್ ವಾಟ್ ಯು ಆರ್ ಡೂಯಿಂಗ್. ಅಷ್ಟು ಪಾವಿತ್ರ್ಯತೆಯಿಂದ ಅದನ್ನು ಮಾಡ್ತಾಯಿದ್ರು. ಹಾಗೆ ಒಂದು ಶಬ್ದವು, ಒಂದು ಪದವು ವ್ಯತ್ಯಾಸ ಆಗ್ದಂಗೆ ಹೇಳೋದಕ್ಕಿರುವಂಥದ್ದು ಪದ ಅಂತ. ಈಗ ನಾವು ನೋಡಿದ್ರೆ ಈಗ ICUನಲ್ಲಿ ಒಂದು ಸರ್ಜರಿ ಮಾಡ್ತಾರೆ, ಯಾರನ್ನೂ ಬಿಡಲ್ಲ, ಒಳಗಡೆ ಹೋಗುವಾಗ ಡಾಕ್ಟರ್ಸು ಇದು ಮಾಡ್ಕೊಂಡು ಹೋಗಿ, ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು. ಯಾಕೆಂದರೆ ಅದು ಜೀವನಕ್ಕೆ ತುಂಬ ಮುಖ್ಯ. ಆ ಜೀವ ಉಳಿಸೋದಕ್ಕೋಸ್ಕರ ಅವರು ಅಷ್ಟೆಲ್ಲ ಫಾಲೋ ಮಾಡ್ತಾರೆ. ಅವರು ಅದು ಏಪ್ರಾನ್ ಹಾಕೊಳ್ತಾರೆ, ಏಪ್ರಾನನ್ನು ಅದನ್ನು ಇದು ಮಾಡ್ತಾರೆ. ಆ ಥರ ತಾವು ಹೇಳೋದು ನನಗೆ ಅರ್ಥ ಆಗೋದಾದರೆ ಇದು ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಪ್ರಾಮುಖ್ಯತೆ ಮತ್ತು ಸ್ಯಾಂಕ್ಟಿಟಿ 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 ಅಂದರೆ ಏನಂದರೆ,
ದಿ ಒನ್ ವಿಚ್ ಯು ಡು ನಾಟ್ ನಾರ್ಮಲಿ ಲೈಕ್ ಟು ಕಾಂಪ್ರಮೈಸ್. ಈಗ ಕೆಲವು ವಿಷಯಗಳನ್ನು ನಾವು ಕಾಂಪ್ರಮೈಸ್ ಮಾಡ್ಕೋಬೋದು, ಆದರೆ ಲೈಫ್ ಸೇವಿಂಗ್ ಆರ್ ಲೈಫ್ ಸಸ್ಟೈನಿಂಗ್ ವಿಷಯಗಳಂತ ಏನು ಹೇಳ್ತೀವಿ, ಅದ್ರ ಜೊತೆ ನೀವು ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋಲ್ಲ. ಹೊಟ್ಟೆ ಇದೆ, ನಾಲಿಗೆ ಇದೆ, ಏನು ಬೇಕಾದರೂ ಹೋಗುತ್ತೆ ಅಂತ ವಿಷ ಕುಡಿಯೋಂಗೆ ಆಗೋಲ್ಲ. ನೀವು ಯು ಕೆನಾಟ್ ಕಾಂಪ್ರಮೈಸ್. ಹೊಟ್ಟೆ ಎಲ್ಲನೂ ಡೈಜೆಸ್ಟ್ ನೋ ಡೌಟ್, ಹೊಟ್ಟೆ ಎಲ್ಲನೂ ಡೈಜೆಸ್ಟ್ ಮಾಡುತ್ತೆ, ಗಂಟ್ಲೊಳಗೆ ಎಲ್ಲ ಇಳಿಯುತ್ತೆ. ಕಾಂಪ್ರಮೈಸ್ ಮಾಡ್ಕೋತೀರಾ? ಇಲ್ಲ, ಕಾಂಪ್ರಮೈಸ್ ಮಾಡೋಲ್ಲ. ಯಾಕಂದರೆ ಅದು ಕ್ವಶನ್ ಆಫ್ ಲೈಫ್ ಆ್ಯಂಡ್ ಡೆತ್. ವಿತ್ ದಿ ಸೇಮ್ ಸೀರಿಯಸ್ನೆಸ್, with the same sanctity, rishis and the students approached the Vedic learning. ಹಾಗಾಗಿ ಅಷ್ಟು ವರ್ಷಗಳಿಂದ ಇಲ್ಲಿವರೆಗೂ ವೇದ ಸಾಹಿತ್ಯ ಅಥವಾ ವೇದದ ಪಠ್ಯ ಅತ್ಯಂತ ಪ್ಯೂರಿಟಿಯಿಂದ, ಅತ್ಯಂತ ಶುದ್ಧತೆಯಿಂದ, ಯಾವುದೇ ರೀತಿಯಾದಂಥ ಒಳನುಸುಳುವಿಕೆಯಾಗಲಿ ತೆಗೆಯುವುದಾಗಲಿ ಆಗದೆ ಅಷ್ಟು ಇದೆ. ಅದು ಯಾಕಿದೆ ಅಂತ ಅನ್ನೋದಕ್ಕೆ ಮತ್ತೆ ಒಂದು ದೊಡ್ಡದು ಶಾಸ್ತ್ರ ಇದೆ. ಏನಂತ ಹೇಳಿದರೆ, ಮಂತ್ರಗಳು ಅಂತಂದರೆ ನಮ್ಮ ಋಷಿಗಳು ಮತ್ತು ನಮ್ಮ ವಿದ್ಯಾರ್ಥಿಗಳು ತಿಳ್ಕೊಳ್ಳೋದು, ಮಂತ್ರಾಸ್ ಆರ್ ದಿ ಬಾಡೀಸ್ ಆಫ್ ದಿ ಗಾಡ್ಸ್. ನೀವು ಚಾಂಟ್ ಮಾಡ್ತಿರುವಾಗ ಬರೀ ಕೆಲವು ಶಬ್ದಗಳನ್ನು ಹೇಳ್ತಾ ಇಲ್ಲ, ಆ ಭಗವಂತನ, ಆ ಪರಮಾತ್ಮನ ಅಥವಾ ಮಹಾಶಕ್ತಿಯ ಶರೀರವನ್ನು ನಿಮ್ಮ ಮುಂದೆ ಸಾಕಾರಗೊಳಿಸ್ತಾ ಇದ್ದೀರಿ ಅಂತ, ಮಂತ್ರ ರೂಪದಲ್ಲಿ ಸಾಕಾರಗೊಳಿಸ್ತಾ ಇದ್ದೀರಿ ಅಂತ. ಸೊ ವಿತ್ ದಿಸ್ ಸ್ಯಾಂಕ್ಟಿಟಿ, ಅದಕ್ಕಿನ್ನೂ ಇವತ್ತಿನ ದಿವಸ ಅದು ಪದ್ಧತಿಯಲ್ಲಿ ಇಲ್ಲ, ಬಟ್ ಅಷ್ಟವಿಕೃತಗಳಲ್ಲಿ ಜಟ, ಮಾಲ, ಶಿಖ, ರೇಖಾ, ಧ್ವಜ, ದಂಡ, ರಥ, ಘನ ಅನ್ನೋ ಸಿಸ್ಟಮ್ಸ್ ಇದ್ದಾವೆ. ಒಂದೊಂದು ಸಿಸ್ಟಮು ಬೇರೆ ಬೇರೆ. ಈಗ ಘನಪಾಠಿಗಳು ಅಂದರೆ ಅದು ಅದರ ಘನಪಾಠಿಗಳು ಅಂತ ಹೇಳಿದರೆ ಈಗ ಒಂದು ಮಂತ್ರವನ್ನು ಒಂದು ಬೇರೆ ಸಿಸ್ಟಮಲ್ಲಿ ಹೇಳುವಂಥದ್ದು ಕ್ರಮಪಾಠ ಅಂತಿದೆ. ಈಗ ಇದರಲ್ಲಿ ಏನು ಮಾಡಿದ್ವಿ, ಪದಪಾಠ ಅಂದರೆ ಒಂದೊಂದು ಪದವನ್ನು ನೀವು ಹೇಳ್ತೀರಿ. ಈಗ ಕ್ರಮಪಾಠಕ್ಕೆ ಬಂದರೆ ಎರಡೆರಡು ಪದ ಹೇಳಬೇಕು. ತತ್ಸವಿತುರ್ ವರೇಣ್ಯಂ. ಸೊ ವರೇಣ್ಯಂ ಬಂದು ಹಿಂದೆ ತತ್ಸವಿತುರ್ ಬರೆದಿದ್ರೆ ಏನೋ ತಪ್ಪಾಗಿದೆ ಅಂತ. ತತ್ಸವಿತುರ್ ಬಂದು ಮುಂದೆ ವರೇಣ್ಯಂ ಬರದೆ ಭರ್ಗೋ ದೇವಸ್ಯ ಬಂದರೆ ಒಂದು ಶಬ್ದ ಬಿಟ್ಟು ಹೋಗಿದೆ ಅಂತ. ಸೊ ದಿಸ್ ವಾಸ್ ದಿ ಸಿಸ್ಟಮ್. ಇದ್ರ ಬಗ್ಗೆ ನಮ್ಮ ಗುರುಗಳು ಡಾಕ್ಟರ್ R.L. ಕಶ್ಯಪ್ ಅವರು ಒಂದು ದೊಡ್ಡ ಪೇಪರ್ ಬರೆದಿದ್ದಾರೆ. ಅದು ವಿಶ್ವದಾದ್ಯಂತ ಎಲ್ಲ ಮನ್ನಣೆ ಗಳಿದಿದೆ. ಎರರ್ ಕರೆಕ್ಷನ್. ಅವರು ಸ್ವತಃ ಕಂಪ್ಯೂಟರ್ ವಿಜ್ಞಾನಿ. ಡಾಕ್ಟರ್ ಕಶ್ಯಪ್ ಅವರು ಸ್ವತಃ ಕಂಪ್ಯೂಟರ್ ವಿಜ್ಞಾನಿ. ಇವತ್ತಿನ ದಿವಸ ಮಷಿನ್ ಇಂಟೆಲಿಜೆನ್ಸ್ ಅಂತ ಏನಿದೆ ಅದನ್ನು ಹುಟ್ಟಾಕಿದವರು ಡಾಕ್ಟರ್ ಕಶ್ಯಪ್ ಅವರು ಮತ್ತು ಒಬ್ಬ ಅಮೇರಿಕನ್ ವಿದ್ವಾಂಸರು ಇಬ್ಬರೂ ಸೇರಿ ಎರರ್ ಕರೆಕ್ಷನ್ ಕೋಡ್ಸ್ ಇನ್ ಕಂಪ್ಯೂಟರ್ಸ್ ಆ್ಯಂಡ್ ದಿ ಎರರ್ ಕರೆಕ್ಷನ್ ಸಿಸ್ಟಮ್ ಆಫ್ ದಿ ವೇದಿಕ್ ಮಂತ್ರಾಸ್ ಅಂತ ಒಂದು ಪೇಪರ್ ಬರೆದಿದ್ದಾರೆ. ಅದು ಇಡೀ ಜಗತ್ತಿನ ತುಂಬ ವಿಶ್ವವಿಖ್ಯಾತ ಆಗಿದೆ. ಹೀಗಾಗಿ ಈ ಉಳಿದುಕೊಂಡು ಬಂದಿರೋದು ಈ ಕ್ರಮದಿಂದ ಅಂತ ತಾವು ಹೇಳ್ತೀರಾ. ಅಂದರೆ ಇದಿರುವಂತಹ ಸಿಸ್ಟಮ್ಸು ಅಷ್ಟು ಪವರ್ಫುಲ್ ಆಗಿ, ಅಷ್ಟು ಫೂಲ್ ಪ್ರೂಫ್ ಆಗಿದೆ ಅಂತ. ಅಂದರೆ ಆ ಗುರುವಿನಿಂದ ಪ್ರತಿಯೊಂದು ಶಿಷ್ಯನಿಗೆ ಏನು ಬಂದಿದೆ, ಇದ್ರ ಜೊತೆಗೆ ನನಗೇನು ಅನಿಸುತ್ತೆ ಜಾಗೀರ್ದಾರ್ ಸರ್, ಅಂದರೆ ಇಷ್ಟು ಜನಕ್ಕೆ ನಾವು ಅಭಾರಿಗಳಾಗಿರ್ಬೇಕಲ್ವ. ಇದನ್ನು ಉಳಿಸ್ಕೊಂಡು ಬಂದಿದ್ದಾರಲ್ಲ ಆ ಪರಂಪರೆ, ಆ ಪ್ರತಿಯೊಬ್ಬ ಯಾರ್ಯಾರು ಒಂದೊಂದು ಮಂತ್ರ ಹೇಳಿದ್ದಾರೆ ಆ ಗುರು ಶಿಷ್ಯ ಪರಂಪರೆಯಲ್ಲಿ ಸಾವಿರಾರು ವರ್ಷಗಳಿಂದ ಇವತ್ತು ನಮಗಿದು ಸಿಗ್ತಾ ಇದೆ ಅಂದರೆ ಅವರೆಲ್ಲರೂ ಮೂಲಭೂತವಾಗಿ ಕಾರಣವಾಗಿರುವಂಥವ್ರು. ಅವರೆಲ್ಲರಿಗೂ ನಾವು ದೊಡ್ಡ ನಮಸ್ಕಾರ ಹೇಳಬೇಕು. ಸೊ ಮುಂದಿನ ಸೆಕ್ಷನ್ಗೆ ಹೋಗೋದಾದರೆ ನಾವು ಈ ಒಂದು ಚರ್ಚೆನಲ್ಲಿ ಈ ವೇದಗಳ ವಿಭಾಗಗಳಾಯಿತು ಅಂತ ಹೇಳಿದ್ರೆ, ಈ ವೇದಗಳು ಯಾವ ಥರ ವಿಭಾಗ ಆಯಿತು, ಅದರ ಹಿಂದೆ ಏನಾದರೂ ಲಾಜಿಕ್ ಇದೆಯಾ? ನಾನು ಹೇಳಿದೆ, ಋಕ್ ಮಂತ್ರಗಳಿಂದ, ಛಂದೋಬದ್ಧವಾದಂತಹ ಮಂತ್ರಗಳಿಂದ ಕೂಡಿದ್ದು ಋಗ್ವೇದ. ಋಕ್ ಅಂದರೆ ಪ್ರಕಾಶ. ಪ್ರಕಾಶ ಅಂದರೆ ಜ್ಞಾನದಿಂದ ನಮಗೆ ಮನುಷ್ಯರಿಗೆ ಪ್ರಕಾಶ ಸಿಗುತ್ತೆ. ಪ್ರಕಾಶ ಅಂದರೆ ಏನು? ದ ವಿನ್ ವಿಚ್, ದಿ ಒನ್ ಪವರ್ ವಿಚ್ ಹೆಲ್ಪ್ಸ್ ಅಸ್ ಟು ಸಿ ದಿ ವರ್ಲ್ಡ್, ದಿ ಮ್ಯಾನಿಫೆಸ್ಟೇಷನ್. ನಮ್ಮ ಕತ್ತಲೆಯಲ್ಲಿದ್ದರೆ ಏನೂ ಕಾಣಲ್ಲ, ಬೆಳಕಿನಲ್ಲಿದ್ದರೆ ಇದೆಲ್ಲ ಉಂಟು. ಇಲ್ಲಿ ಕತ್ತಲೆ ಆಗಿಬಿಟ್ರೆ ಇಲ್ಲಿ ಕ್ಯಾಮ್ರಾನು ಕಾಣಲ್ಲ, ಇಲ್ಲಿ ಮಾನಿಟರು ಕಾಣಲ್ಲ, ನೀವು ನನಗೆ ಕಾಣಲ್ಲ, ನಾನು ನಿಮಗೆ ಕಾಣಲ್ಲ. ಅದೇ ಜ್ಞಾನ. ಜ್ಞಾನ ಅಂದರೆ ಪ್ರಕಾಶ ಅಂತ ಹೇಳ್ತೀವಿ. ಸೊ ಈ ಋಕ್ ಅಂದರೆ ಪ್ರಕಾಶ ಜ್ಞಾನ ನಾವು ಪಡಿತೀವಿ. ಇದು ಪಡೆದ ಮೇಲೆ ಆತ್ಮಸಾತ್ ಮಾಡಬೇಕಲ್ಲ, ತಪಸ್ಸು ಮಾಡಬೇಕಲ್ಲ. ಅದಕ್ಕೆ ಏನು ಕರೀತಾರೆ? ಯಜುರ್ವೇದ. ಯಜುರ್ವೇದ ಅಂತ ಹೇಳಿದ್ರೆ ಯಜ್ ಅಂತ. ಯಜ್ ಅಂದರೆ ಪೂಜೆ ಮಾಡು, ಆರಾಧನೆ ಮಾಡು, ಯಜ್ಞ ಮಾಡು. ಇನ್ವಾಲ್ವ್ ಇನ್ ಸಮ್ ಆಕ್ಟಿವಿಟೀಸ್ ಸೊ ದ್ಯಾಟ್ ದಿ ನಾಲೆಜ್ ದ್ಯಾಟ್ ಯು ಹ್ಯಾವ್ ಪರ್ಸೀವ್ಡ್ ಆರ್ ಗೇನ್ಡ್ ಈಸ್ ಪುಟ್ ಟು ಯೂಸ್ ಇನ್ ಯುವರ್ ಲೈಫ್. ಅದು ಪೂಜೆ ಅಂತ.
ಪೂಜೆ ಅಂದರೆ ಇವತ್ತಿನ ಕಾಲದಲ್ಲಿ ಕೇವಲ ಒಂದು ವಿಗ್ರಹ ಅಥವಾ ಏನೋ ಒಂದು ಇಟ್ಕೊಂಡು ನೀವು ಅದಕ್ಕೆ ಷೋಡಶೋಪಚಾರ ಎಲ್ಲ ಪೂಜೆ ಮಾಡ್ತೀರಿ. ಮೊದಲು ಆವಾಹನೆ ಮಾಡ್ತೀರಿ, ಆಮೇಲೆ ಆಚಮನ ಕೊಡ್ತೀರಿ, ಆನಂತರ ಅರ್ಘ್ಯ ಕೊಡ್ತೀರಿ, ಆನಂತರ ಅದಕ್ಕೆ ಏನು ಸ್ನಾನ ಮಾಡ್ತೀರಿ, ವಸ್ತ್ರದ ಇದು ಓಕೆ, ಇದಕ್ಕೊಂದು ಸಿಸ್ಟಮ್. ಅದು ನಾನು ಹೇಳಿದಲ್ಲ ಆಗ ಇಂಥ ಎಲ್ಲ ವಿಷಯಗಳು ಒಂದು ಕಡೆ. ಇನ್ನೊಂದು ಪಾಡ್ಕಾಸ್ಟಲ್ಲಿ ಒಬ್ಬರು ಹೀಗೆ ಪಂಡಿತರು ಬಂದಿದ್ದರು. ಅವರ ಬಗ್ಗೆ ನಾನು ಇದೇ ವಿಗ್ರಹ ಆರಾಧನೆ ಬಗ್ಗೆ ಕೇಳಿದ್ದಕ್ಕೆ ಅವರದ್ರು ವಿಗ್ರಹದಲ್ಲಿ ಪೂಜೆ ಮಾಡೋದು ಶಾಸ್ತ್ರದಲ್ಲಿ ವೇದದಲ್ಲೇ ಹೇಳುತ್ತೆ, ಅದು ತುಂಬ ಮಕ್ಕಳದು ಬಾಲಾವಸ್ಥೆನಲ್ಲಿ ಮಾಡೋದು ನೀವು, ಅದು ಪ್ರತಿಮೆಯಲ್ಲಿ ಪೂಜನೆ ಮಾಡೋದು ಅದು ತುಂಬ ಮಕ್ಕಳಿಗೆ ಹೇಳ್ಕೊಡೋ ತೋರಿಸೋದಕ್ಕೋಸ್ಕರ ಅಷ್ಟೇ ಅದಿರೋದು ಅಂತ ನೀವು ಅದೇ ವಿಷಯಗಳ ಬಗ್ಗೆ ಇಲ್ಲ ಇದಿದೆ. ಅದು ಸಿಂಬಾಲಿಕ್ ಆಗಿದೆ, ನಾವು ಅದನ್ನು ಅಷ್ಟಕ್ಕೆ ಸೀಮಿತವಾಗಿ ಇಡ್ಲಿಕ್ಕೆ ಆಗೋಲ್ಲ. ಸೊ ಈ ಜಗತ್ತಿನಲ್ಲಿ ಎಲ್ಲವೂ ಒಂದು ಪ್ರತಿಮೆನೇ. ಈ ಕ್ಯಾಮರಾ ಎದುರಿಗಿದೆ, ಅದು ನನಗೊಂದು ಪ್ರತಿಮೆ. ಅದನ್ನು ನಾನು ವರ್ಷಿಪ್ ಮಾಡದಿದ್ದರೆ, ಅದನ್ನು ಚೆನ್ನಾಗಿ ನೋಡ್ಕೊಳ್ದಿದ್ದರೆ, ಅದರ ಬಗ್ಗೆ ನಾನು ಒಂದು ಗೌರವದ ಭಾವನೆ ಆಗಲಿ ಅಥವಾ ಅದರದ್ದು ವರ್ಕಿಂಗ್ ಸಿಸ್ಟಮ್ ಆಗಲಿ ನಾನು ಅರ್ಥ ಮಾಡ್ಕೊಳ್ಳದಿದ್ದರೆ ಐ ಕೆನಾಟ್ ಯೂಸ್ ಇಟ್ ಆರ್ ಇಟ್ ಕೆನಾಟ್ ಫಂಕ್ಷನ್ ವಾಟ್ ಇಟ್ ವಾಂಟ್. ಹಾಗೆ ನಾವು ಮೂರ್ತಿಯ ಕಲ್ಪನೆ ಏನು ಬಂತು ನಮ್ಮ ಭಾರತದಲ್ಲಿ, ಆ ಮೂರ್ತಿ ಅಂದರೆ ಅದೊಂದು ಶಕ್ತಿ ಅಂತ. ಯಾವುದೇ ಸ್ವಲ್ಪ ಸಾಧಕ ತಾನು ಬರೀ ಕಲ್ಲು ಪೂಜೆ ಮಾಡ್ತೀನಿ ಅಂತಾನ, ಅದಕ್ಕೆ ಹೆಸರು ಕೊಟ್ಟಿವಿ ನಾವು ಮೂರ್ತಿ, ದೇವರು ಅಂತ. ಈಗ ನಾವು ತೀರ್ಥ ಅಂತ ತಗೊಳ್ತೀವಿ. ತೀರ್ಥ ಏನು? ನೀರು. ನಿಮ್ಮ ಫಿಲ್ಟರ್ನಲ್ಲಿರುವಂಥ ನೀರು, ಇದಕ್ಕೇನು ವ್ಯತ್ಯಾಸ ಇಲ್ಲ. ಆದರೆ ನಮ್ಮ ಭಾವನೆಯನ್ನು ಅದರಲ್ಲಿ ಬೆರೆಸಿದ್ರಿಂದ ಅದಕ್ಕೆ ನಾವು ತೀರ್ಥ ಅಂತ ಕರೆದೀವಿ. ದೇವರು ತೊಳೆದು ನೀರು ಕುಡಿ ಬಾ ಅಂತ ಕರೆದ್ರೆ ಅಂತೀವ? ಅನ್ನಲ್ಲ. ಅದಕ್ಕೇನೋ ದೇವ್ರನ್ನ ತೊಳೆದ ಮೇಲೆ ಅದು ತೀರ್ಥ ಅಂದರೆ ದೇವ್ರನ್ನ ತೊಳೆದಿದ್ದು ನೀರು. ಅದಕ್ಕೆ ನಾವೇನು ಹೆಸರಿಟ್ಟಿವಿ? ಅದಕ್ಕೆ ತೀರ್ಥ ಅಂತ ಹೆಸರಿಟ್ಟಿವಿ. ಸಿ ಅಲ್ಟಿಮೇಟ್ಲಿ ವಾಟ್ ಮ್ಯಾಟರ್ಸ್ ಈಸ್ ದಿ ಸೈಕಲಾಜಿಕಲ್ ಆಸ್ಪೆಕ್ಟ್ ಇನ್ ದಿ ಹ್ಯೂಮನ್ ಬೀಯಿಂಗ್. ಹೊರಗಡೆ ರೆಸ್ಟ್ ಆಫ್ ದಿ ಥಿಂಗ್ಸ್ ಏಡ್ಸ್ ಆರ್ ಇಟ್ ಕನೆಕ್ಟ್ಸ್ ವಿತ್ ಯುವರ್ ಎಮೋಷನ್ಸ್ ಆ್ಯಂಡ್ ದಿ ಫೀಲಿಂಗ್ಸ್. ಹಾಗಾಗಿ ಭಾವನಾತ್ಮಕವಾಗಿ ನಾವು ಎಷ್ಟು ಇನ್ವಾಲ್ವ್ ಆಗಿದ್ದೀವಿ, ಅದರಿಂದ ಅದು ತೀರ್ಥ ಆಗುತ್ತೆ. ದಿ ಹೋಲ್ ಆಫ್ ದಿ ವೇದ, ದಿ ಕೋರ್ ಆಫ್ ದಿ ವೇದ ಈಸ್ ಎನ್ಹಾನ್ಸಿಂಗ್ ದಿ ಹ್ಯೂಮನ್ ಪೊಟೆನ್ಷಿಯಾಲಿಟೀಸ್ ಅಂಡ್ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್. ಅದಕ್ಕೆ ಯಜುರ್ವೇದ ಅಂತ ಕರೆದ್ರು. ಯಜುರ್ವೇದದ ತುಂಬ ನೀವು ಯಜುರ್ವೇದದಲ್ಲಿ ಒಟ್ಟು 7 ಕಾಂಡಗಳಿದ್ದಾವೆ. ನೀವು 4 ಮತ್ತು 5ನೇ ಕಾಂಡದಲ್ಲಿ ನಿಮ್ಮ ರುದ್ರ ಮಂತ್ರ, ನಮಕ, ಚಮಕ ಎಲ್ಲ ಬರುತ್ತೆ. ಅದರಲ್ಲಿ ಬಾಹ್ಯ ಯಜ್ಞದ ಬಗ್ಗೆ ಅಂತ ಇವತ್ತೆಲ್ಲ ನಾವು ಮಾಡ್ತೀವಿ. ಒಂದು ಬಾಹ್ಯ ಯಜ್ಞ ಅಂದರೆ ಏನು? ಒಂದು ಕುಂಡ ಇರುತ್ತೆ, ಅಗ್ನಿಕುಂಡ ಇರುತ್ತೆ, ಅದಕ್ಕೆ ಸಮಿತಿಗಳಿರುತ್ತೆ, ಅದಕ್ಕೆ ಬೇರೆ ಬೇರೆ ಹವಿಸ್ಸುಗಳನ್ನು ಹಾಕ್ತೀವಿ. ಇದೆಲ್ಲ ಸಿಂಬಾಲಿಕ್, ಇದೆಲ್ಲ ಸಾಂಕೇತಿಕವಾದಂಥದ್ದು. 4 ಮತ್ತು 5ನೇ ಕಾಂಡಕ್ಕೆ ಯಜುರ್ವೇದದಲ್ಲಿ ಬಂದರೆ ಒಬ್ಬ ಮನುಷ್ಯ ತನ್ನ ಸಾಧಕನಾಗೋದಕ್ಕೆ ಅಥವಾ ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ತನ್ನ ಶರೀರ, ತನ್ನ ಪ್ರಾಣ, ತನ್ನ ಮನಸ್ಸು ಇವುಗಳನ್ನೆಲ್ಲ ಹೇಗೆ ಸಿದ್ಧಗೊಳಿಸಬೇಕು ಅನ್ನೋದೇ ಅದು ಶಾಸ್ತ್ರ ಇರೋದು. ಅದೇ ಪೂಜೆ. ದಿ ಹೋಲ್ ಲೈಫ್ ಈಸ್ ಎ ವರ್ಷಿಪ್. ವೇದಗಳ ಕರೆ ಕೊಡೋದಂದರೆ ನೀನು ದಿನಕ್ಕೇನು ಅರ್ಧ ಗಂಟೆನೋ 1 ಗಂಟೆನೋ ಅಥವಾ 10 ನಿಮಿಷನೋ ಮಾಡ್ತೀಯಾ ಅಷ್ಟೇ ಪೂಜೆ ಅಲ್ಲ. ದ ಹೋಲ್ ಲೈಫ್ ಇಸ್ ಎ ವರ್ಷಿಪ್. ಯು ಅಪ್ರೋಚ್ ದಿ ಲೈಫ್ ಆ್ಯಸ್ ಎ ವರ್ಷಿಪ್. ನಾನು ಆಗಲೇ ಹೇಳಿದ್ನಲ್ಲ, ತೀರ್ಥ ಅಂತ ಯಾವಾಗ ಕರಿತೀವಿ ಅಂದರೆ ಅದಕ್ಕೆ ಸ್ಯಾಂಕ್ಟಿಟಿಯನ್ನು ಕೊಟ್ಟಾಗ. ನಾವು ಈ ಪೂಜೆ ಮಾಡುವಾಗ ನಾನು ಚೆನ್ನಾಗಿರ್ತೀನಿ, ದೇವ್ರನ್ನ ಸುತ್ತೀನಿ, ಹೊರಗೆ ಬಂದ ಮೇಲೆ ನಾನು ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡ್ತೀನಿ, ಯಾರನ್ನೋ ನಿಂದನೆ ಮಾಡ್ತೀನಿ, ಯಾರ ಬಗ್ಗೆನೋ ಅಪಹಾಸ್ಯ ಮಾಡ್ತೀನಿ, ಸುಳ್ಳು ಹೇಳ್ತೀನಿ, ಇದು ವೇದ ಒಪ್ಕೊಳ್ಳಲ್ಲ. ಸೊ ಇಡೀ ಜೀವನವೇ ಒಂದು ಪೂಜೆ ಅನ್ನೋದು ವೇದ ಒಪ್ಕೊಳ್ಳುತ್ತೆ. ಹಾಗಾಗಿ ಯಜುರ್ವೇದ ನಮಗೆ ಇದನ್ನು ಇಡೀ ಜೀವನ ಹೇಗೆ ಪೂಜೆ ಮತ್ತು ಇದನ್ನು ಮಾಡೋದು ಹೇಗೆ ಅನ್ನೋದು ಯಜುರ್ವೇದ ಕಳಿಸ್ಕೊಡುತ್ತೆ. ಸಾಮವೇದ ನೀವು ಆಗಲೇ ಹೇಳಿದಂಗೆ ನಾನು ಎಂಥಾಲಜಿ. ಸೊ ಬಹುಶಃ ಒಂದು ಆದರೆ ಇದು ಎಲ್ಲೂ ಪ್ರೂವ್ ಆಗಿಲ್ಲ. ಬಟ್ ನಾನು ಅಂದ್ಕೊಳ್ಳೋದೇನಂತಂದರೆ, ಈಗ ನಾವು ಅನೇಕ ಸಾರಿ ನೋಡ್ತೀವಿ ಬುಲೆಟ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಈಗ ಯಾವುದೋ ಒಂದು ದೊಡ್ಡದು ಎಸ್ಸೆ ಇರುತ್ತೆ, ಮೇ ಐ ಹ್ಯಾವ್ ದಿ ಬುಲೆಟ್ ಪಾಯಿಂಟ್ಸ್ ಆಫ್ ಯುವರ್ ಎಸ್ಸೆ ಅಂತ ಕೇಳಿದರೆ ನಾವು ಅದರೊಳಗಿಂದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಿದೆ ಅದನ್ನೊಂದು 10-15 ಸೇರಿಸ್ಕೊಡ್ತೀವಿ. ಹಾಗೆ ಎಲ್ಲ ದೇವತೆಗಳು, ಎಲ್ಲ ರಿಪ್ರೆಸೆಂಟೇಟಿವ್ ಋಷಿಗಳದ್ದು ಕಲೆಕ್ಷನ್ ಮಾಡಿ ಇಷ್ಟು ಓದಪ್ಪ ಸಾಕು, ನಿಂಗೆ ಋಗ್ವೇದ ಸಾಕು ಅಂತ ಯಾವುದೋ ಒಂದು ಕಾಲದಲ್ಲಿ ಅದಕ್ಕೆ ವೇದವ್ಯಾಸರು ಅದನ್ನು ಮಾಡಿ ಅದಕ್ಕೊಂದು ಇದನ್ನು ಗಾನದ ರೂಪದಲ್ಲಿ ಹೇಳೋದಕ್ಕೆ ಅದಕ್ಕೊಂದು ಸಾಮನ್ ಮಂತ್ರಗಳಂತ ಕರೆದ್ರು. ಇನ್ನು ಅಥರ್ವ ವೇದಕ್ಕೆ ಬಂದರೆ, ಔಟ್ ಆಫ್ ಆಲ್ ದಿ 4 ವೇದಾಸ್ ಅಥರ್ವ ವೇದ ಇಸ್ ಮೋಸ್ಟ್ ವರ್ಸಟೈಲ್ ವೇದ. ಸೊ ನಿಮ್ಗೆ ಎಲ್ಲ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಎಲ್ಲ ವೇದದಲ್ಲೂ ಬರುತ್ತೆ.
ಅವರು ಬಹಳ ಸ್ಪೆಸಿಫಿಕ್ ಆಗಿ ಅನೇಕ ಜೀವನದ ಸಂಗತಿಗಳು ನಮಗೆ ಅಥರ್ವ ವೇದದಲ್ಲಿ ಸಿಗುತ್ತೆ. ಅಥರ್ವ ವೇದ ಸಮಾಜದ ಬಗ್ಗೆ ಮಾತಾಡುತ್ತೆ, ಅಥರ್ವ ವೇದ ಕುಟುಂಬಿಕ ವ್ಯವಸ್ಥೆ ಬಗ್ಗೆ ಮಾತಾಡುತ್ತೆ, ಅಥರ್ವ ವೇದ ಒಬ್ಬ ರಾಜನ ಧರ್ಮ ಏನು, ಅವನು ಸಭೆಯನ್ನು ಹೇಗೆ ನಡೆಸಬೇಕು, ಆ ಸಭೆಯಲ್ಲಿ ಯಾರ್ಯಾರು ಇರಬೇಕು, ಯಾರ್ಯಾರ್ದು ಪಾತ್ರ ಏನು ಮತ್ತು ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿರಬೇಕು. ಸೊ ಇಂತಹ ಮತ್ತು ಭೂಮಿ ಅಂದರೆ ಏನು, ಈ ವಾತಾವರಣ ಅಂದರೆ ಏನು. ಸೊ ಹೀಗೆ ನಮಗೆ ಮ್ಯಾನಿಫೆಸ್ಟೆಡ್ ಆ್ಯಂಡ್ ಅನ್ಮ್ಯಾನಿಫೆಸ್ಟೆಡ್ ಆರ್ ಟು ಬಿ ಮ್ಯಾನಿಫೆಸ್ಟೆಡ್ ಆ ಎಲ್ಲ ಸಂಗತಿಗಳನ್ನು ಕೂಡ ಅಥರ್ವ ವೇದ ಮಾತಾಡುತ್ತೆ. ಅಂದರೆ ತಾವು ಹೇಳೋದಾದರೆ ಈಗ ಅರ್ಥಶಾಸ್ತ್ರ ನಾವು ಹೇಳ್ತೀವಿ, ಚಾಣಕ್ಯನ ಅರ್ಥಶಾಸ್ತ್ರ ಅಂದರೆ ಯಾವ ಥರ ನಾವು ಸಂಪತ್ತನ್ನು ಗಳಿಸ್ಬೇಕು ಅದೆಲ್ಲ ಈ ಅಥರ್ವ ವೇದದಲ್ಲಿ ಬರುತ್ತೆ ಅಂತನಾ? ಅಂದರೆ ಅದರಿಂದ ತೆಗೆದುಕೊಂಡಿರುವಂಥದ್ದು ಅಂತ ಹೇಳ್ಬೋದು. ಈ ಯೋಗ ಸೂತ್ರಗಳಿರಬಹುದು ಆ ಥರದ್ದೆಲ್ಲ. ಈ ಪ್ರಶ್ನೆಗೆ ನೇರವಾಗಿ ಉತ್ತರದಕ್ಕಿಂತಲೂ ನಾನು ನಿಮ್ಮ ಗಮನ ಸೆಳೀಲಿಕ್ಕೆ ಬಯಸುವುದೇನೆಂದರೆ, ಇಡೀ ಈ ಭಾರತೀಯ ಸಂಸ್ಕೃತಿ ಏನಿದೆ ಅನೂಚಾನವಾಗಿ ಅಲ್ಲಿಂದಿಲ್ಲೂ ನಡ್ಕೊಂಡು ಬಂದಿದ್ದು, ಈ ಭಾರತೀಯ ಸಂಸ್ಕೃತಿಯ ಅಡಿಪಾಯ ವೇದಗಳು ಅಂತೇಳಿ. ವೇದ ಆರ್ ದಿ ಫೌಂಡೇಶನ್ಸ್ ಆಫ್ ಇಂಡಿಯನ್ ಕಲ್ಚರ್. ಹಾಗಾಗಿ ನೀವು ಕೌಟಿಲ್ಯನ ಅರ್ಥಶಾಸ್ತ್ರ ತಗೊಳ್ಳಿ, ಪತಂಜಲಿಯ ಯೋಗಶಾಸ್ತ್ರ ತಗೊಳ್ಳಿ, ಮತ್ಯಾವುದೋ ಇದನ್ನು ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು, ಎಲ್ಲವೂ ಕೂಡ ಇದೆಲ್ಲದಕ್ಕೂ ಬೇಸು ವೇದದಲ್ಲಿ ಇರುವಂಥದ್ದು. ಅಂದರೆ ಏನು, ವೇದ ಇಂಡಿಕೇಟ್ ಮಾಡ್ತು ಏನಂದರೆ ನೀನು ನಿನ್ನ ಜೀವನವನ್ನು ಸತ್ಯ, ಧರ್ಮ, ಪ್ರಕಾಶದ ಮೇಲೆ ನಡೆಸುವಂಥ ಇವರೆಲ್ಲ ಅದನ್ನು ಹಾಗಂದ್ರೆ ಏನು, ಅರ್ಥಶಾಸ್ತ್ರದ ದೃಷ್ಟಿಯಿಂದ ಈ ಸತ್ಯ, ಧರ್ಮ, ಪ್ರಕಾಶವನ್ನು ಹೇಗೆ ಅಳವಡಿಸ್ಕೊಳ್ಬೇಕು, ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಈ ಸತ್ಯ, ಧರ್ಮ, ಪ್ರಕಾಶ ಹೇಗೆ ಇವರೆಲ್ಲ ಅಳವಡಿಸ್ಕೊಳ್ತಾ ಬಂದರು. ಅನೇಕರು ಕೇಳ್ತಾರೆ ಇದರಲ್ಲಿ ವೇದದಲ್ಲಿ ವಿಮಾನ ಇದೆಯಾ, ಕೆಲವರು ಹೇಳ್ತಾರೆ ಇದೆ ಅಂತ. ವೇದದಲ್ಲಿ ರಾಕೆಟ್ ಇದೆಯಾ, ವೇದದಲ್ಲಿ ಮೊಬೈಲ್ ಇದೆಯಾ. ಸೊ ಅದಕ್ಕೆ ನಾವು ಹೇಳೋದೇನಂತಂದರೆ, ಖಂಡಿತ ಇದೆಲ್ಲ ವೇದದಲ್ಲಿ ಇಲ್ಲ. ನೀವು ಆಧುನಿಕ ಕಾಲಕ್ಕೂ ಬಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಜನರಿಗೆ ಇದು ಗೊತ್ತಿಲ್ಲ. ಸೊ ಪೀಪಲ್ ಮಿಸ್ಅಂಡರ್ಸ್ಟ್ಯಾಂಡ್ ದಿ ಟೆಕ್ನಾಲಜಿ ವಿತ್ ಸೈನ್ಸ್. ಸೈನ್ಸ್ ಇಸ್ ಡಿಫರೆಂಟ್ ವಿಚ್ ಡೀಲ್ಸ್ ವಿತ್ ದಿ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಆಫ್ ದಿಸ್ ಕ್ರಿಯೇಷನ್. ಟೆಕ್ನಾಲಜಿ ಅಂತ ಹೇಳಿದರೆ ಅಪ್ಲಿಕೇಶನ್ ಆಫ್ ದಿಸ್ ರೂಲ್ಸ್, ದಿ ನೇಚರ್ ಆಫ್ ದಿ ಕ್ರಿಯೇಷನ್. ಹಾಗಾಗಿ ವೇದದಲ್ಲಿ ಸೈನ್ಸ್ ಇದೆ. ಈ ಸೈನ್ಸನ್ನು ಬಳಸಿಕೊಂಡು ಎಲ್ಲ ಟೆಕ್ನಾಲಜಿಗಳು ಬಂತು. ಈಗ ಆರೋಗ್ಯಶಾಸ್ತ್ರ ಬರ್ಬೋದು, ಔಷಧಿ ಶಾಸ್ತ್ರ ಬರ್ಬೋದು, ಅಶ್ವಶಾಸ್ತ್ರ ಬರ್ಬೋದು, ಗಜಶಾಸ್ತ್ರ ಬರ್ಬೋದು, ಶಿಕ್ಷಣ ಶಾಸ್ತ್ರ ಬರ್ಬೋದು. ಸೊ ಅಥರ್ವ ವೇದದಲ್ಲಿ ಎಲ್ಲ ವಿಷಯಗಳು ಬರ್ತವೆ. ಜೊತೆಗೆ ಅಥರ್ವ ವೇದ ಇವತ್ತೆಲ್ಲ ಸುಭಾಷಿತಗಳು ಅನ್ನೋದು ಭಾಳ ಪಾಪ್ಯುಲರ್. ಸುಭಾಷಿತಗಳಿದೆ, ನಮ್ಮ ಇಂಗ್ಲೀಷ್ ಸಾಹಿತ್ಯದಲ್ಲಿ ಸುಭಾಷಿತ ಇದೆ, ಫ್ರೆಂಚ್ ಸಾಹಿತ್ಯದಲ್ಲಿ. ಸೊ ಭಾರತದ ಎಲ್ಲ ಸಾಹಿತ್ಯದಲ್ಲೂ ಸುಭಾಷಿತಗಳಿದೆ. ಈ ಸುಭಾಷಿತಗಳು ಶುರು ಆಗಿದ್ದು ಕೂಡ ವೇದದಲ್ಲಿ, ಅಥರ್ವ ವೇದದಲ್ಲಿ ಸುಭಾಷೆಗಳು ಶುರು ಆಗಿದ್ದೆ. ಸೊ ಅಥರ್ವ ವೇದದ ಕೆಲವು ಶುಭಾಷೆಗಳನ್ನು ಅದಕ್ಕೇನು ಹೇಳ್ತಾರೆ, ಮಾ ಬಿಭೇನ ಮರಿಷ್ಯಸಿ ಅಂತ ಅಥರ್ವ ವೇದದ ಒಂದು ಮಂತ್ರದಲ್ಲಿ ಬರುತ್ತೆ. ಏನು, ನೀನು ಹೆದರಬೇಡ, ನೀನು ಇಷ್ಟು ಬೇಗ ಸಾಯಲ್ಲ ಅಂತ. ನಾವು ಇದಕ್ಕೆ ನಮ್ಮ ಮೈಂಡ್ ಎಷ್ಟು ಅಪ್ಲೈ ಮಾಡ್ತೀವಿ ಅಷ್ಟು ಈ ಮಂತ್ರದ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗ್ತದೆ. ಇಂಥದ್ದು ಇವತ್ತಿನ ದಿವಸ ನೀವು ಭಯ ಪಡಬೇಡ, ಜೀವನದಲ್ಲಿ ಭಯ ಪಟ್ಟರೆ ನೀವು ಏನೂ ಸಾಧಿಸ್ಲಿಕ್ಕಾಗಲ್ಲ. ಒಂದು ಹೆಜ್ಜೆ ಮನೆ ಬಿಟ್ಟು ಹೊರಗೆ ಹೋಗ್ಲಿಕ್ಕಾಗಲ್ಲ ನಿಮಗೆ. ನಾನು ಮೆಟ್ಲಲ್ಲಿ ಬಿದ್ದರೆ ಹೇಗೆ, ವಾಹನಕ್ಕೆ ಡಿಕ್ಕಿ ಹೊಡೆದ್ರೆ ಹೇಗೆ, ಗಾಳಿ ಬೀಸಿ ಬರ ಬಿದ್ದರೆ ಹೇಗೆ. ದೇರ್ ಆರ್ ಸೋ ಮೆನಿ ರೀಸನ್ಸ್ ಫಾರ್ ದಿ ಡೆತ್. ನೀನು ಹೆದರಬೇಡ, ನೀನು ಸಾಯಲ್ಲ ಅಂತ. ಜಸ್ಟ್ ಮೆನ್ಷನ್ ಮಾಡೋದಕ್ಕೆ, ಈಗ ಬ್ರಹ್ಮಣ್ಯಾಚಾರ್ಯದ ಒಂದು ಎಪಿಸೋಡ್ ಮಾಡಿದ್ವಿ ನಾವು, ಆತ್ಮದ ಪಯಣ ಅಂತ. ಅದರಲ್ಲಿ ಒಂದು ಸಾವಿನ ಬಗ್ಗೆ ಅವ್ರು ಹೇಳಿದ್ರು. ಸಾವಿನ ಬಗ್ಗೆ ನಮಗೆಲ್ಲ ಸಾವಿನ ಭಯದಿಂದ ಸಾಯೋದು ಜಾಸ್ತಿ. ಈಗ ಡಾಕ್ಟ್ರು ನಿಮಗೆ ಕಾಯಿಲೆ ಇದ್ರೂ ಇಲ್ಲ ಅಂತ ಹೇಳ್ತಾರೆ, 3 ದಿನದಲ್ಲಿ ಸಾಯ್ತಾನೆ ಅಂತ ಇದೆ ನಿಜ, ಡಾಕ್ಟ್ರಿಗೆ ಗೊತ್ತು. ಆದರೆ ಹೇಳಲ್ಲ ಅವರು, ಯಾಕಂದರೆ ಹೇಳಿದ್ರೆ ಅವ್ನು ಒಂದೇ ದಿನದಲ್ಲಿ ಸತ್ತೋಗ್ತಾನೆ, ಆ ಭಯದಿಂದಾನೇ ಸತ್ತೋಗ್ತಾನೆ ಅಂತ. ತುಂಬ ಜನ ಸಾಯೋದು ಡಿಸೀಸಿಂದಲ್ಲ, ಡಿಸೀಸಿನ ಭಯದಿಂದ ಅಂತ ಅವ್ರು ಆಚಾರ್ಯರು ಹೇಳಿದ್ರು. ಆ ಥರ ತಾವು ಹೇಳ್ತೀರಿ, ಇದು ಈ ಸುಭಾಷಿತ ಅಥರ್ವ ವೇದದಲ್ಲಿ ಇದೆ. ಅಥರ್ವ ವೇದ ಅಲ್ಲಿಂದ ಇದು ಸುಭಾಷಿತ ಆಗುತ್ತೆ ನೋಡಿ. ಮತ್ತೊಂದು ಮಂತ್ರದ ಒಂದು ಭಾಗ ಹೇಳುತ್ತೆ, ಏನು, ವಾಚಂ ವದತ ಭದ್ರಯ. ವಾಚಂ ವದತ ಭದ್ರಯ ಅಂದರೆ ನೀನು ಶುಭವಾದ ಮಾತುಗಳನ್ನೇ ಆಡು ಅಂತ. ಇಟ್ ಈಸ್ ಆಲ್ವೇಸ್ ಗುಡ್ ಇಫ್ ಯು ಸೀಕ್ ಆಸ್ಪಿಷಿಯಸ್ ಥಿಂಗ್ಸ್. ನೀನು ಒಳ್ಳೇದಾಗಬೇಕು ಅಂತ ಹೇಳಿದರೆ ನೀನು ಶುಭವಾದ ಮಾತುಗಳನ್ನು ಆಡು. ಇವತ್ತು ನಾವು ನೋಡ್ತೀವಿ ಜಗತ್ತಿನಲ್ಲಿ ಮೋರ್ ದೆನ್ 90% ಕಾನ್ಫ್ಲಿಕ್ಟು, ವಾರು,
ಆಮೇಲೆ ಡಿಸ್ಹಾರ್ಮನಿ ಎಲ್ಲ ಶುರು ಆಗೋದು ಮಾತಿನಿಂದ. ಹೌದು. ಈಗ ಇನ್ನೊಬ್ಬರ ಬಗ್ಗೆ ನೀವು ಉಪೇಕ್ಷೆ ಮಾಡ್ತೀರಿ, ಇನ್ನೊಬ್ಬರಿಗೆ ನೀವು ಹಾಸ್ಯ ಮಾಡ್ತೀರಿ, ಇನ್ನೊಬ್ಬರ ಬಗ್ಗೆ ಸುಳ್ಳು ಮಾತಾಡ್ತೀರಿ, ಇನ್ನೊಬ್ಬರದ್ದು ನಿಂದನೆ ಮಾಡ್ತೀರಿ. ಇದೆಲ್ಲವೂ ಅವರಿಗೆ ಅಶುಭವನ್ನು ನೀವು ಬಯಸಿದ ಹಾಗೆ. ನೀವು ಇನ್ನೊಬ್ಬರಿಗೆ ಅಶುಭ ಬಯಸಿರಿ, ಇನ್ನೊಬ್ಬರು ನಿಮಗೆ ಶುಭ ಬಯಸ್ತಾರಾ? ನೋ. ಸೊ ನಿಮ್ಮ ಜೀವನ ಉದ್ಧಾರ ಆಗಬೇಕಾದ್ರೆ ವಾಚಂ ವದತು ಭದ್ರಯ, ನಿನ್ನ ಮಾತಿನ ಮೇಲೆ ನಿನಗೆ ಪೂರ್ಣ ನಿಗಾ ಮತ್ತು ನಿಗ್ರಹ ಇರಲಿ. ನಿಗಾವನ್ನು ತಪ್ಪಿ ನಿಗ್ರಹವನ್ನು ತಪ್ಪಿ ನೀನು ಮಾತಾಡಿದರೆ ಜೀವನದ ಎಲ್ಲ ರೀತಿಯ ಅಡೆತಡೆಗಳಿಗೆ ನೀನು ಆಮಂತ್ರಣ ಕೊಟ್ಟಂತೆ ಅಂತ ಈ ಮಂತ್ರ ಹೇಳ್ತೆ. ಸೊ ವಿ ಆರ್ ಇನ್ವೈಟಿಂಗ್ ಆಲ್ ಪ್ರಾಬ್ಲಮ್ಸ್ ಅಂತ. ಆಲ್ ಪ್ರಾಬ್ಲಮ್ಸ್ ಮಾತಾಡಕ್ ಬರಲ್ಲ ಅಂತ ಅಂದ್ರೆ ಜನಗಳಿಗೆ ಸಾಮಾನ್ಯವಾಗಿ ಒಳ್ಳೆ ಮಾತಾಡ್ಲಿಕ್ಕೆ ಬರಲ್ಲ. ಮಾತಾಡ್ಲಿಕ್ಕೆ ಬರುತ್ತೆ, ಮಾತಾಡೋರು ಬೇಕಾದಷ್ಟು ಇದ್ದಾರೆ, ನಾವು ಕೂತ್ ಮಾತಾಡ್ತಾ ಇದ್ದೀವಿ, ಮಾತಾಡೋದು ಬೇಕಾದಷ್ಟು ಮಾತಾಡ್ತಾರೆ. ಆದರೆ ಒಳ್ಳೆಯ ಮಾತುಗಳನ್ನು ನೀವು ಆಡು ಅಂತ ಹೇಳುತ್ತೆ. ಮತ್ತೊಂದು ಸುಭಾಷಿತ ಹೇಳ್ತದೆ, ಸಹಭಕ್ಷಾಹ ಶ್ಯಾಮ, ನಾವೆಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ. ಈ ಮನುಷ್ಯ ಸಂಘಜೀವಿ. ಹೇಗೆ ಸಂಘಜೀವಿ ಅಂತ ಹೇಳಿದರೆ, ಸಂಘಜೀವಿನೂ ಹೌದು, ಬೇಸಿಕ್ ಸ್ವಭಾವ ಮನುಷ್ಯಂದು ಪರೋಪಕಾರ. ನಮ್ಮೆಲ್ಲರಿಗೂ ಆನಂದ ನಾನು ಊಟ ಮಾಡ್ತೀನಿ ಅನ್ನೋದಕ್ಕಲ್ಲ, ನನ್ನ ಬಂಧು ಬಾಂಧವರ ಜೊತೆಗೆ ಆಪ್ತರ ಜೊತೆಗೆ ಕುಳಿತುಕೊಂಡು ಊಟ ಮಾಡಿದಾಗ ನಮಗಾಗುವಂತಹ ಆನಂದ, ಅದರ ಮಜಾನೇ ಬೇರೆ. ಹೌದು. ಇವತ್ತಿನ ದಿವಸ ನಾವು ಹೇಳ್ತೀವಿ ಪಾರ್ಟಿ ಮಾಡ್ತೀವಿ ಅಂತ. ಏನು ಒಬ್ಬನೇ ಪಾರ್ಟಿ ಮಾಡ್ತಾನೆ? ಪಾರ್ಟಿ ಮಾಡ್ಲಿಕ್ಕೆ ಅಟ್ಲೀಸ್ಟ್ ಒಬ್ಬ ಇನ್ನೊಬ್ಬ ಬೇಕು. ಹೌದು. ಪಾರ್ಟಿ ಮಾಡಿ ಮತ್ತು ಎಷ್ಟು ಜನ ಜಾಸ್ತಿ ಆಗ್ತಾರೋ ಪಾರ್ಟಿ ಅಷ್ಟು ಸಂಭ್ರಮ ಜಾಸ್ತಿ ಅಂತ. ಸೆಲೆಬ್ರೇಟೆಡ್ ಲೈಕ್ ಎನಿಥಿಂಗ್ ಅಂತ. ಹೌದು ಹೌದು. ವೇದವೇ ಹೇಳಿ ಕೊಟ್ಟಿದ್ದು ನಿಮ್ಗೆ ಪಾರ್ಟಿ ಮಾಡೋ ಅಂತ. ಈ ಪಾರ್ಟಿ ಕಲ್ಚರ್ ಎಲ್ಲಿಂದ ಬಂದದ್ದು? ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಯಾವ ಉದ್ದೇಶಕ್ಕೆ ಮಾಡ್ತೀರಿ ಅನ್ನೋದು ಬೇರೆ, ಅಂದ್ರೆ ಬೇರೆ ಬೇರೆ ಮಾಡಿ ಅದ್ರ ಸಂಭ್ರಮ ನೀವು ಹೇಳಿದ್ರಿ. ಆಕ್ಚುಲಿ ಈ ಪಾರ್ಟಿ ಅನ್ನೋದ್ರ ಮೇಲೆ ಅದು ಉಪನಿಷತ್ತಿನ ಕಥೆನೇ ಇದೆ. ಈಗಿನ ಪಾರ್ಟಿ ಅಂದ್ರೆ ಅಲ್ಲಿ ನಡೆಯೋದೇ ಬೇರೆ, ಅದು ಆದ್ರೆ ಸಂಭ್ರಮ ಅಂತೂ ಇದೆ, ಎಂಜಾಯ್ಮೆಂಟ್. ಅದ್ರದ್ದು ಈ ಪಾರ್ಟಿಯ ಹಿಂದೆ ಏನಂತಂದ್ರೆ, ನಾವು ಸಮಾನ ಮನಸ್ಕರು, ನಾವು ಹತ್ತಿರದವರು ಒಟ್ಟಿಗೆ ಸೇರಿ ಆನಂದ ಪಡುವಂಥದ್ದು. ವಚನೇ ಕಪಿ ಕಿಂ ದರಿದ್ರತಃ ಅಂತ. ಒಂದು ಒಳ್ಳೆ ಮಾತಾಡ್ಲಿಕ್ಕೂ ದಾರಿದ್ರ್ಯ ಯಾಕೆ ನಿನಗೆ? ಹೇಗಿದ್ದೀಯಪ್ಪ, ಒಳ್ಳೇದಾಗಿದೆಯಾ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದರೆ ನಿನಗೆ ಕೆಟ್ಟದ್ದಾಗುತ್ತಾ? ಯು ಹ್ಯಾವ್ ನಥಿಂಗ್ ಟು ಲೂಸ್. ಹೌದು. ಋಗ್ವೇದದ ಒಂದು ಮಂತ್ರ ಹೇಳುತ್ತೆ, ಯತ್ ಸಾನೋ ಸಾನು ಮಾರುಹತ್ ಭೂರಿ ಅಸ್ಪಷ್ಟ ಕರ್ತಂ ಇಂದ್ರಂ ಅರ್ಥಂ ಚೇತಂತಿ ಅಂತ ಹೇಳುತ್ತೆ. ಋಗ್ವೇದದ 1ನೇ ಮಂಡಲದ 2ನೇ ಸೂಕ್ತದ 10ನೇ ಮಂತ್ರ ಇದು. ಅಲ್ಲೇನು ಹೇಳುತ್ತೆ, ಈ ಲೈಫ್ ಅನ್ನೋದು ಒಂದು ಶಿಖರ, ಒಂದರಿಂದ ಪೇರಿಸಿ ಇಟ್ಟಂತಹ ಶಿಖರ. ನೀನು 1ನೇ ಶಿಖರದ ಮುಂದೆ ನಿನ್ನ ನೋಡಿದ್ರೆ ನಿನಗೇನು ಕಾಣುತ್ತೆ? ಈ ಗೋಡೆ ಮುಂದೆ, ಈ ಗೋಡೆ ಇದೆ, ಇದ್ರ ಹಿಂದೆ ಅನೇಕ ಗೋಡೆಗಳಿದೆ. ಈ ಗೋಡೆಗೆ ಹತ್ತಿರದಲ್ಲಿ ನಾನು ನಿಂತಿದ್ದು ಇದೊಂದೇ ಕಾಣೋದು, ಹಿಂದೆ ಇರೋದು ಕಾಣೋದು. ಹಿಂದೆ ಇರೋದು ಕಾಣಬೇಕಾದ್ರೆ ಏನು ಮಾಡಬೇಕು? ಅದನ್ನು ಹತ್ತಬೇಕು, ನಿಲ್ಲಬೇಕು, ಆಗ ನಿನಗೆ ನೆಕ್ಸ್ಟ್ ಕಾಣುತ್ತೆ. ಹಾಗೆ ಜ್ಞಾನ ಅನ್ನೋದು ನಮಗೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಕೂಡ 4 ವೇದದಲ್ಲಿದ್ದಾವೆ. ಬಟ್ ಜನರಲಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕಾದ್ರೆ, ಜ್ಞಾನದ ಸಂಪಾತ, ಈ ಎಲ್ಲ ತತ್ವ ಏನಿದೆ, ಜಗತ್ತಿನ ತತ್ವ ಏನಿದೆ, ಅದು ತಿಳ್ಕೊಳ್ಳೋದಕ್ಕೆ ಯಜುರ್ವೇದದ ಅಧ್ಯಯನ ಮಾಡಬೇಕು. ಈ ತಿಳ್ಕೊಂಡಿದ್ದನ್ನು ನಮ್ಮ ಜೀವನಕ್ಕೆ ಅಪ್ಲೈ ಮಾಡಬೇಕು ಹೇಗೆ ಅಂತ ಅನ್ನೋದಕ್ಕೆ ಯಜುರ್ವೇದವನ್ನು ಅಧ್ಯಯನ ಮಾಡಬೇಕು. ಅದನ್ನು ಆನಂದದಿಂದ ವ್ಯಕ್ತಪಡಿಸಬೇಕಾದ್ರೆ ಸಾಮವೇದದ ಸಾಮಗಾನ ಮಾಡಬೇಕು. ಇನ್ನು ಉಳಿದಂತೆ ಇದರ ಪರಿಣಾಮವಾಗಿ ಏನು ಜಗತ್ತಿನಲ್ಲಿ ಈ ವ್ಯವಸ್ಥೆಗಳಿರಬೇಕು. ಸೊ ಅನಾರ್ಕಿ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ಬೈ ಎನಿಬಡಿ. ಎವ್ರಿ ಒನ್ ವಾಂಟ್ಸ್ ಒನ್ ಆರ್ ದಿ ಅದರ್ ಸಿಸ್ಟಮ್. ಸಾಮಾನ್ಯವಾದಂಥದ್ದು ಒಂದು ಸಿಸ್ಟಮ್ ಇರಬೇಕು. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜು ಅಂತ ಹೇಳ್ತಾರೆ, ಸ್ನಾನ ಮಾಡು ಅಂತ ಹೇಳ್ತಾರೆ, ಪೂಜೆ ಮಾಡು ಅಂತ ಹೇಳ್ತಾರೆ. ಈ ಒಂದು ಕ್ರಮ ಇಲ್ಲದಿದ್ದರೆ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತೇನು ಅಂತ ತಲೆ ಕೆಡಿಸ್ಕೋತಿದ್ರೆ ಈ ಜಗತ್ತಿಷ್ಟು ಮುಂದೆ ಹೋಗ್ತಿರಲಿಲ್ಲ. ಒಂದು ವ್ಯವಸ್ಥೆ ಇರಬೇಕು. ಹೇಗೆ ಸೃಷ್ಟಿಯ ಇದರಲ್ಲಿ ಒಂದು ವ್ಯವಸ್ಥೆ ಇದೆ. ಈ ನೀರು ಯಾವಾಗಲೂ ಇಳಿಜಾರಿಗೆ ಹರಿಯೋದು, ಯಾವತ್ತೋ ಅದಕ್ಕೊಂದು ಫೋರ್ಸ್ ಕೊಡದಿದ್ರೆ ಹರಿಯಲ್ಲ. ಒಂದು ವ್ಯವಸ್ಥೆ ಇರಬೇಕು. ಈ ವ್ಯವಸ್ಥೆಗಳ ಬಗ್ಗೆ ತಿಳಿಸೋದು ಅಥರ್ವವೇದ ಅಂತ ಜನರಲಿ ನಾವು. ಇನ್ನೊಂದು ಥರ ವಿಭಾಗಗಳನ್ನು ನೋಡೋದಾದರೆ, ಈಗ ಯಾವುದೇ ಒಂದು ವೇದನ ತಗೊಂಡ್ರೆ, ಈಗ ಋಗ್ವೇದದ ಬಗ್ಗೆ ಹೇಳಿದ್ರಿ, ಯಜಸ್ಸುಗಳಂತ ಹೇಳಿದ್ರಿ, ಸಾಮಾನ್ಗಳು ಸಾಮವೇದದಲ್ಲಿದೆ ಅಂತ. ಈಗ ಒಂದೊಂದು ವೇದದಲ್ಲೂ ಮತ್ತೆ ಅದೊಂದು ಸಂಹಿತಾ ಭಾಗ ಅಂತಿದೆ, ಬ್ರಾಹ್ಮಣ ಅಂತಿದೆ, ಅರಣ್ಯಕ, ಉಪನಿಷತ್ತು. ಇದರದ್ದು ಒಂದು ಕ್ವಿಕ್ಕಾಗಿ ಒಂದು ಪರಿಚಯ ಮಾಡಿಸೋದಾದ್ರೆ ನಾವು. ವೇದ ಗ್ರಂಥಗಳನ್ನು ಸಾಮಾನ್ಯವಾಗಿ ಕ್ಲಾಸಿಫೈ 4 ಭಾಗಗಳಲ್ಲಿ ಮಾಡ್ತಾರೆ. ಮೊದಲನೇದು ಸಂಹಿತೆ ಅಂತೀವಿ. ಅದು ಪ್ಯೂರ್ ವೇದ ಮಂತ್ರಗಳ ಕಲೆಕ್ಷನ್. ಆನಂತರ ಬರುವಂಥದ್ದು ಬ್ರಾಹ್ಮಣ ಅಂತ.
ಈ ವೇದ ಮಂತ್ರಗಳದ್ದು ಸಿಂಬಾಲಿಕ್ ಅರ್ಥ ಏನಿದೆ, ಅಂದ್ರೆ ಈ ಬ್ರಾಹ್ಮಣ ಬೇರೆ, ನಾವು ಹೇಳೋ ಜಾತಿ ಬ್ರಾಹ್ಮಣ ಧರ್ಮ ಅಲ್ಲ, ಅಲ್ಲ, ಗ್ರಂಥಗಳು ಇದು ಬ್ರಾಹ್ಮಣ ಗ್ರಂಥಗಳು ಅಂತ. ಅಂದ್ರೆ ಬ್ರಾಹ್ಮಣದಲ್ಲಿರುವಂತಹ ಶ್ಲೋಕಗಳು ಅಂತ, ಮಂತ್ರಗಳು. ಈ ಶ್ಲೋಕ ಮತ್ತು ಮಂತ್ರಕ್ಕೆ ವ್ಯತ್ಯಾಸ ಇದೆ. ಸೊ ಮಂತ್ರ ಅಂತ ಹೇಳಿದ್ರೆ ಅದು ಋಷಿಗಳು ತಮ್ಮ ತಪಸ್ಸಿನ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಪಡೆದಂತಹ ಶ್ರವಣ ಅಥವಾ ದರ್ಶನಗಳಿಗೆ ನಾವು ಮಂತ್ರ ಅಂತ ಹೇಳ್ತೀವಿ. ಶ್ಲೋಕಗಳು ಅಂದರೆ ಮನುಷ್ಯನ ಮನಸ್ಸಿನಿಂದ ಒಂದು ಉದಾತ್ತ ವಿಚಾರವನ್ನು ಹೇಳೋದಕ್ಕೆ ಬಂದಂತಹ ಕನ್ಸ್ಟ್ರಕ್ಷನ್ಸ್. ಸೊ ಶ್ಲೋಕಗಳು. ಬ್ರಾಹ್ಮಣಗಳು ವೇದ ಮಂತ್ರಗಳ ಪೀರಿಯಡ್ನಿಂದ 2000 ವರ್ಷದ ನಂತರ ಬ್ರಾಹ್ಮಣಗಳು ಬಂತು. ಅದನ್ನು ಹೇಗೆ ಬಳಸಬೇಕು, ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳುವಂಥದ್ದು ಒಂದು ವಿಷಯಗಳನ್ನು ಹೇಳುವಂಥದ್ದು ಬ್ರಾಹ್ಮಣಗಳು. ಪ್ರತಿಯೊಂದು ವೇದಕ್ಕೂ ಕೂಡ ಅದರದೇ ಆದಂತಹ ಬ್ರಾಹ್ಮಣ ಇರ್ತದೆ. ಒಂದು ಋಗ್ವೇದಕ್ಕೆ ಒಂದು ಋಗ್ವೇದ ಸಂಹಿತೆ, ವೇದ ಸಂಹಿತೆಗೆ ಐತರೆಯ ಬ್ರಾಹ್ಮಣ ಇರ್ತದೆ. ಹಾಗೆ ಒಂದೊಂದು ತೈತಿರಿಯ ಬ್ರಾಹ್ಮಣ ಇದಕ್ಕೆ ಯಜುರ್ವೇದಕ್ಕಿದೆ. ಹಾಗೆ ಒಂದೊಂದು ವೇದಕ್ಕೂ ಒಂದು ಅಥವಾ ಅನೇಕ ಬ್ರಾಹ್ಮಣಗಳಿರ್ಬೋದು. ಒಂದೇ ಬ್ರಾಹ್ಮಣ ಇರಬೇಕಂತಿಲ್ಲ, ಅನೇಕ ಬ್ರಾಹ್ಮಣ ಇರ್ಬೋದು. ಅದನ್ನು ಎಕ್ಸ್ಪ್ಲೈನ್ ಮಾಡಿ ಯಾವುದೋ ಒಂದು ಅಂತರ್ಯಾಮಿ ಬ್ರಾಹ್ಮಣ ಅಂತ ಇದೆ, ಇರ್ಬೋದು. ನಂತರ ಬರುವಂಥದ್ದು, ಅದರ ನಂತರ ಕಾಲದಲ್ಲಿ ಬಂದಂಥದ್ದು ಆರಣ್ಯಕಗಳು ಅಂತ ಹೇಳ್ತಾರೆ. ಆರಣ್ಯಕಗಳು ಅಂತ ಹೇಳಿದರೆ ವೇದದ ಏನು ಈ ಉದಾತ್ತ ವಿಚಾರಗಳಿದ್ದಾವೆ ಅದು ಎಲ್ಲವೂ ಅದರಲ್ಲಿ ಸಿಂಬಾಲಿಕ್ ಆಗಿರೋದು, ಸಾಂಕೇತಿಕವಾಗಿರುವಂಥದ್ದು. ಸೊ ಈ ಸಾಂಕೇತಿಕ ವಿಚಾರಗಳನ್ನು ಚೂರು ಎಕ್ಸ್ಪ್ಲೈನ್ ಮಾಡಿ ಬರೋಂಥ ಆರಣ್ಯಗಳು. ಅರಣ್ಯ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಅರಣ್ಯ ಫಾರೆಸ್ಟ್ ಅಂತ ಹೇಳ್ತಾರೆ. ಫಾರೆಸ್ಟ್ನಲ್ಲಿ ಯಾವಾಗ ತಪಸ್ಸು ಮಾಡುವಂಥವ್ರು ಕೂತ್ಕೊಳ್ಳೋದು, ಜಿಜ್ಞಾಸೆ ಇರುವಂಥವ್ರು ಕೂತ್ಕೊಳ್ಳೋದು, ಒಂದು ವಿಷಯದ ಬಗ್ಗೆ ನಿಧಿಧ್ಯಾಸ ಮಾಡಬೇಕು ಅಂತ. ಸೊ ಅಂತಹ ವಿಷಯಗಳನ್ನು ಉಳ್ಳದ್ರಿಂದ ಅದಕ್ಕೆ ಆರಣ್ಯಕಗಳು ಅಂತ. ಅಂದರೆ ಡೀಪ್ ಕಾಂಟೆಂಪ್ಲೇಷನ್ ಆನ್ ದಿ ವೇದಿಕ್ ರಿಯಲೈಸೇಷನ್ಸ್ ಅಂತ ನೀವು ಆರಣ್ಯಕಗಳನ್ನು ಕರಿಬಹುದು. ಆ ನಂತರ ಈ ವೇದದ ಅಥವಾ ವೇದದ ಏನು ಟ್ರೆಡಿಷನ್ ಇದೆ ಅದರ ಕೊನೆಯ ಭಾಗ ಬರುವಂಥದ್ದು ಉಪನಿಷತ್ತುಗಳು. ಸೊ ಹಾಗೆ ಎಲ್ಲ ವೇದಗಳಿಗೂ ಅದರದೇ ಆದಂಥ ಬ್ರಾಹ್ಮಣ ಮತ್ತು ಆರಣ್ಯಕಗಳಿದೆ. ಈ ಆರಣ್ಯಕದ ಕೊನೆಯ ಭಾಗದಲ್ಲಿ ಬರುವಂಥವು ಉಪನಿಷತ್ತುಗಳು. ಅಂದರೆ ಇದೊಂಥರ ನನಗೇನು ಅನ್ನಿಸ್ತಾ ಇದೆ ಜಗೀರ್ದಾರ್ ಸರ್, ಅಂದರೆ ಇದೊಂಥರ ಎವಲ್ಯೂಷನರಿ ಥರ ಬರ್ತಾ ಇದೆಯಾ ಅಂತ. ಎಕ್ಸಾಕ್ಟ್ಲಿ. ನಾನು ಹೇಳಿದ್ನಲ್ಲ, ವೇದದ ಮಂತ್ರಗಳು ಋಷಿಗಳಿಗೆ ದೊರೆತಂಥ ದರ್ಶನಗಳು. ಈಗ ಗಾಯತ್ರಿ ಮಂತ್ರನೇ ತಗೊಳ್ಳಿ, ಅವರೇನು ಹೇಳಿದ್ರು, ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಕೊಟ್ಟರು. ಸೊ ಹೌ ಮೆನಿ ಆಫ್ ಅಸ್ can understand what does this mean? ಧಿಯೋ ಯೋ ನಃ ಪ್ರಚೋದಯಾತ್. ನನ್ನ ಬುದ್ಧಿಯನ್ನು ನೀನು ಪ್ರಕಾಶಿಸು ಅಂತ. ಸಿ, unless you contemplate on this, unless you meditate on this, ಅದಕ್ಕೆ ನಮ್ಮ ಶಿಕ್ಷಣದ ಪದ್ಧತಿಗೆ ಏನು ಹೇಳ್ತಾರೆ, ಶ್ರವಣ ಅಥವಾ ಇವತ್ತಿನ ದಿವಸ ಪಠಣ ಅಂತ. ಶ್ರವಣ, ಮನನ, ನಿಧಿಧ್ಯಾಸ ಅಂತ. ಮೊದಲು ನೀನು ಶ್ರವಣ ಮಾಡಬೇಕಂದ್ರೆ ತಿಳ್ಕೋಬೇಕು, ಏನಿದೆ ಅದು ಟೆಕ್ಸ್ಟ್ ಏನಿದೆ ತಿಳ್ಕೋಬೇಕು. ಮನನ ಮಾಡಬೇಕಂದ್ರೆ ಚಿಂತನೆ ಮಾಡಬೇಕು. ಆ ನಂತರ ನಿಧಿಧ್ಯಾಸ, ಅದರಲ್ಲಿ ನೀವು ಮುಳುಗಬೇಕು, ತಪಸ್ಸು ಮಾಡಬೇಕು. ಆಗ ನಿನಗೆ ಅದಕ್ಕೆ ಡೀಪರ್ ಆಸ್ಪೆಕ್ಟ್ಸು ಅಥವಾ ಪ್ರೊಫೌಂಡ್ ಐಡಿಯಾಸ್ ಏನಿದೆ ಅದು ನಿಮಗೆ ಅರ್ಥ ಆಗುತ್ತೆ. ಸೊ ಈಗ ಒಂದು ಜನರೇಷನ್ನಿಗೂ ಇನ್ನೊಂದು ಜನರೇಷನ್ನಿಗೂ ಗ್ಯಾಪ್ ಬಂದ ಮೇಲೆ ಆ ಜನರೇಷನ್ನವ್ರು ಏನು ಥಿಂಕ್ ಮಾಡಿದರು ಅಂಥೇಳಿ ಅವರ ಕಂಟೆಕ್ಸ್ಟಲ್ಲಿ ನಿಂತು ನೋಡೋದು ಇವ್ರಿಗೆ ಕಷ್ಟ. ಹೌದು, ಇಟ್ ಹ್ಯಾಪನ್ಸ್. ನೀವು ಈ ಸಿಂಬಾಲಿಸಮ್ ಅರ್ಥ ಮಾಡ್ಕೊಳ್ಳೋದಿದ್ದರೆ ಯು ಆರ್ ಟೋಟಲಿ ಕನ್ಫ್ಯೂಸ್ಡ್ ಅಥವಾ ದಿಕ್ಕು ತಪ್ಪು ಹೋಗ್ತೀರಿ. ಆ ಕಾರಣದಿಂದಾಗಿ ವಿದೇಶದಿಂದ ಬರೆದಂತಹ 4-5 ಜನ ವಿದ್ವಾಂಸರೇನು ಬರೆದ್ರು, ಅದರಿಂದ ಒಬ್ಬ ಮಹಾಶಯ ಹೇಳ್ದ, ವೇದಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಜ್ಞಾನವನ್ನು ಹುಡುಕುವುದು ಅಂತ ಹೇಳಿದರೆ ಅಮಾವಾಸ್ಯೆಯ ಕತ್ತಲೆಯ ಮಧ್ಯರಾತ್ರಿಯಲ್ಲಿ ಹುಲ್ಲಿನ ಬಣವೆಯಲ್ಲಿ ಒಂದು ಸೂಜಿಯನ್ನು ಹುಡುಕಿದಂಗೆ ಅಂತ. ಅಷ್ಟು ಇಲ್ಲ ಅಂತ ಅವನು ಹೇಳಿದ್ದು. ಯಾಕೆ ಹೇಳ್ದ ಅಂತಂದರೆ, he is totally ignorant about our culture. He is totally ignorant about our scriptures. So when you are ignorant about a scripture, ಈಗ ಸಪೋಸ್ ನೀವು ಕೂತ್ಕೊಂಡಿದ್ದೀವಿ, ನನಗೆ ಫ್ರೆಂಚ್ ಭಾಷೆ ಬರಲ್ಲ, ನಿಮಗೆ ಬರುತ್ತೆ, ನೀವು ಫ್ರೆಂಚ್ ಭಾಷೆಯಲ್ಲಿ ಮಾತಾಡಿದರೆ ಹುಚ್ಚಿಡ್ದಿದ್ದು ಏನೋ ಮಾತಾಡ್ತಿದ್ದೆ ಅಂತ ನಾನು ಹೇಳ್ತೀನಿ. ದೋ ಯು ಆರ್ ಸ್ಪೀಕಿಂಗ್ ಅಬೌಟ್ ದಿ ಲಾಫ್ಟಿ ಐಡಿಯಾಸ್ ಇನ್ ಫ್ರೆಂಚ್, ನನಗೆ ನಿಮ್ಗೆ ಒಂದು ಶಬ್ದನೂ ಅರ್ಥ ಆಗಲ್ಲ, ನಾನೇನು ಹೇಳ್ತೀನಿ, ಬಡಬಡಿಸ್ತಾ ಇದ್ದಾನೆ, ಹುಚ್ಚಿಡ್ದಿರ್ಬೋದು ಅಂತ. ಹಾಗೆ ಆ ವೇದಗಳನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ಭಾಷೆ ಶ್ರೀಮಂತಿಕೆ ಬೇಕು, ಭಾವನೆಗಳ ಶ್ರೀಮಂತಿಕೆ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತೀಯ ಶಾಸ್ತ್ರಗಳನ್ನು ವೇದಗಳನ್ನು ತಿಳಿದುಕೊಳ್ಬೇಕಾದ್ರೆ ನಿಮಗೆ ಶ್ರದ್ಧೆ ಇರಬೇಕು.
ಸೊ ಈ ಒಂದು ಎವಲ್ಯೂಷನರಿ ಪ್ರೊಸೆಸ್ಸಲ್ಲಿ ಹೇಳಿದ್ರಿ ನೀವು ಉಪನಿಷತ್ವರೆಗೆ ಬಂದಿದ್ರಿ, ಅಂದರೆ ಅರಣ್ಯಕಗಳಾಯಿತು, ಅಲ್ಲಿ ಡೀಪ್ ಥಿಂಕಿಂಗ್ ಅಂತ. ಉಪನಿಷತ್ತಿನಲ್ಲಿ ಯಾವ ಥರ ವಿಷಯಗಳು ಬರುತ್ತೆ? ಓಕೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಪುನಃ ಈ ವಿದೇಶಿಯರು ಹರಡಿದಂತಹ ಒಂದು ಭ್ರಮೆ ನಮ್ಮಲ್ಲಿ ಏನಂತ ಹೇಳಿದರೆ, ದಿ ಋಷೀಸ್ ಆಫ್ ಉಪನಿಷತ್ಸ್ ರಿವೋಲ್ಟೆಡ್ ಅಗೇನ್ಸ್ಟ್ ದಿ ವೇದಿಕ್ ಋಷೀಸ್ ಅಂತ ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ. ಓ, ಉಪನಿಷತ್ ಅಂತ ಹೇಳಿದರೆ ವೇದದಲ್ಲಿ ಏನೂ ಜ್ಞಾನ ಇಲ್ಲ, ಅವ್ರು ಏನೇನೋ ಹೇಳೋದ್ರು, ಉಪನಿಷತ್ ಋಷಿಗಳು ನಿಜವಾಗಿಯೂ ಜ್ಞಾನವನ್ನು ಕೊಟ್ಟರು ಅಂತ. ಬಟ್ ನಾವು ಭಾರತೀಯರಾಗಿ ನಮ್ಮ ಶ್ರದ್ಧೆ ಏನಂತ ಹೇಳಿದರೆ ಅಲ್ಟಿಮೇಟ್ ಇಸ್ ವೇದ. ಹೌದು. ನೀವು ವೇದ ಮತ್ತು ಉಪನಿಷತ್ತುಗಳನ್ನು ಒಂದು ಕಡೆಗೆ ನೋಡಿ, ಇದು ಎವಲ್ಯೂಷನರಿನಾ ಅಂತ ನೋಡೋದಕ್ಕಿಂತಲೂ ಇಟ್ ಇಸ್ ಎಕ್ಸ್ಪ್ಲನೇಟರಿ. ನಾನು ನಿಮಗೆ ಹೇಳಿದೆ, ವೇದದ ದರ್ಶನ, ನೇರ ದರ್ಶನ. ಋಷಿಗಳು ತಪಸ್ಸು ಮಾಡಿದರು, ತಪಸ್ಸಿನ ಅತ್ಯುನ್ನತ ಸ್ಥಿತಿಯಲ್ಲಿದ್ದಾಗ, ತಪಸ್ಸಿನ ಅತ್ಯುನ್ನತ ಸ್ಥಿತಿ ಅಂದ್ರೇನು? ಮಾನವನ ಬುದ್ಧಿಶಕ್ತಿ ತಲುಪಬಹುದಾದಂತಹ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಅವರಿಗೆ ಈ ನಮ್ಮದೇನು ಇಂದ್ರಿಯಗಳಿದ್ದಾವೆ, ಜ್ಞಾನೇಂದ್ರಿಯಗಳಿದ್ದಾವೆ, ಜ್ಞಾನೇಂದ್ರಿಯದಿಂದ ಒಂದು ಹಂತ ಮೇಲೆ ಹೋಗಿ ಎಕ್ಸ್ಟ್ರಾ ಸೆನ್ಸರಿ, ಅದಕ್ಕೆ ನಾವು ಸುಪ್ರಮೆಂಟಲ್ ಅಂತ ಹೇಳ್ತೀವಿ. ಸುಪ್ರಮೆಂಟಲ್ ಸ್ಟೇಜಿಗೆ ಹೋದಾಗ ಅವರಿಗೆ ಶ್ರವಣ ಆಗಿತ್ತು. ಅಂದರೆ ವೇದಗಳು ಋಷಿಗಳ ರಚನೆಗಳಲ್ಲ, ವೇದ ಮಂತ್ರಗಳು ಈ ಋಷಿಗಳಿಗಿಂತ ಮುಂಚೆನೇ ಇದ್ವು. ಅಂದರೆ ಅಪೌರುಷೇಯ ಋಷಿಗಳ ಕಾಲದಲ್ಲಿಯೂ ಇದ್ವು, ಈಗಲೂ ಇವೆ, ಮುಂದೂ ಇರ್ತವೆ. ನಿಮ್ಗೆ ಉದಾಹರಣೆ ತೆಗೆದುಕೊಳ್ಳೋದಾದರೆ, ಇತ್ತೀಚೆಗೆ ಈಗ ಒಂದು 100-150 ವರ್ಷದ ಹಿಂದೆ ಹೋದರೆ ನಮ್ಮ ಭಾರತದಲ್ಲಿ ಒಬ್ಬರು ಹೇಗೆ ಋಗ್ವೇದದ ಮಂತ್ರಗಳಿದೆ ಅಂಥ ರುದ್ರ ಮಂತ್ರಗಳು ಅವ್ರ ತಪಸ್ಸಿನಲ್ಲಿ ಸಿಕ್ತು. ದೈವರಾತರು ಅಂತ ಗೋಕರ್ಣದವರು ಅವರು ತಪಸ್ಸು ಮಾಡಿದರು. ಅವರ ತಪಸ್ಸಿನ ಒಂದು ಹಂತದಲ್ಲಿ ಅವರ ಬಾಯಿಯಿಂದ ಮಂತ್ರಗಳು ಬಂತು, ಋಗ್ವೇದದ ಮಂತ್ರಗಳಿಗೆ ಸಮಾನವಾಗಿತ್ತು. ಇಡೀ ದೇಶದಲ್ಲಿಯೇ ವೇದದ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲಂತಹ ಬರೆಯಬಲ್ಲಂಥವ್ರು ಅಂದರೆ ವಾಸಿಷ್ಠ ಗಣಪತಿ ಮುನಿಗಳು. ಯಾರು ರಮಣ ಮಹರ್ಷಿಗಳ ಅವರಿಗೆ ರಮಣ ಅಂತ ಹೆಸರು ಕೊಟ್ಟಿದ್ದೆ ವಾಸಿಷ್ಠ ಮುನಿ. ರಮಣ ಮಹರ್ಷಿಗಳ ಗುರುಗಳು ಅವರು ಇಲ್ಲ, ಅವರು ಶಿಷ್ಯರು. ಅವರು ಶಿಷ್ಯರು ಅವರು. ಆದರೆ ಇವರಿಗೆ ಶಾಸ್ತ್ರದಲ್ಲಿ ಅಪಾರವಾದ ಪಾರಂಗತೆ ಇತ್ತು. ರಮಣ ಮಹರ್ಷಿಗಳಿಗೆ ತಪಸ್ಸಿನಲ್ಲಿ ಉತ್ತುಂಗದ ಸ್ಥಿತಿಯನ್ನು ತಲುಪಿದ್ರು. ಅವರು ಹೇಳ್ತಾರೆ, ವೇದದ್ದು ನೇರವಾದಂತಹ ದರ್ಶನ, ಆ ದರ್ಶನವನ್ನು ವಿವರಿಸಲಿಕ್ಕೆ ಬ್ರಾಹ್ಮಣಗಳು ಬಂತು, ಆರಣ್ಯಕಗಳು ಬಂತು ಮತ್ತು ಉಪನಿಷತ್ತು ಬಂತು. ದ ಸಿಸ್ಟಮ್ ಆಫ್ ಎಕ್ಸ್ಪ್ಲೇನಿಂಗ್ ದಿ ಬ್ರಹ್ಮ ಆರ್ ದಿ ಅಲ್ಟಿಮೇಟ್ ಸತ್ಯ ವ್ಯಾರೀಸ್ ಫ್ರಮ್ ವೇದ ಟು ಉಪನಿಷತ್. ವೇದ ನೇರವಾದ ಋಷಿಗಳು ದರ್ಶನ ಮಾಡಿದರು, ಆ ಋಷಿಗಳಿಂದ ಬೇರೆ ಋಷಿಗಳು ಅರ್ಥ ಮಾಡಿಕೊಂಡ್ರು. ಅವರು ಅರ್ಥ ಮಾಡ್ಕೊಂಡಿದ್ದು ಶಿಷ್ಯರು ಗುರುಗಳ ಜೊತೆ ಕುಳಿತು ಕಲಿತಂಥದ್ದು ಉಪನಿಷತ್ತು. ಅದಕ್ಕೋಸ್ಕರ ಉಪನಿಷತ್ತುಗಳಿಗೆ ಏನು ಹೇಳ್ತಾರೆ? ವೇದಾಂತ ಅಂತ. ವೇದಾಂತ ಅಂದರೆ ವೇದಗಳ ಕೊನೆಯ ಭಾಗ ಅಂತ. ಕೊನೆಯ ಭಾಗ ವೇದಗಳು ಬಂತು, ಬ್ರಾಹ್ಮಣಗಳು ಬಂತು, ಆರಣ್ಯಕಗಳು ಬಂತು, ಉಪನಿಷತ್ತುಗಳು ಬಂತು. ಸೊ ಉಪನಿಷತ್ತಿನ ಸಿಸ್ಟಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಥಿಂಕಿಂಗ್, ಅನಾಲಿಸಿಸ್. ನೀವು ನೋಡ್ತೀರಿ, ಎಲ್ಲ ಉಪನಿಷತ್ತುಗಳು ಶಿಷ್ಯಂದ್ರು ಪ್ರಶ್ನೆ ಕೇಳ್ತಾರೆ, ಗುರುಗಳು ಉತ್ತರ ಕೇಳ್ತಾರೆ. ಉಪನಿಷತ್ ಅಂತ ಹೇಳಿದ್ರೆ ಬೇಸಿಕಲಿ ಬ್ರಹ್ಮ ಜಿಜ್ಞಾಸೆ. ಒಬ್ಬರಿಗೆ ಜಿಜ್ಞಾಸೆ ಹುಟ್ಟುತ್ತೆ ತಿಳ್ಕೋಬೇಕು ಅಂತ. ತಿಳಿದವರ ಬಳಿಯ ಕುಳಿತುಕೊಂಡು ಉಪನಿಷತ್ ಅಂತ, ಉಪ ಅಂದರೆ ಹತ್ತಿರ ಅಂತ, ಹತ್ತಿರ ಕುಳಿತು ಕೇಳಿಕೊಳ್ಳೋದು ಅಂತ. ದರ್ಶನ ಮಾಡೋದಲ್ಲ, ಕೇಳಿ ತಿಳಿಯುವಂಥದ್ದು. ನನಗೊಂದು ಪ್ರಶ್ನೆ, ಈಗ ನೀವು ಕೇಳ್ತಿದ್ದೀರಿ, ಒಂದು ಪ್ರಶ್ನೆ ಆದಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀರಿ. ಹಾಗೆ ಉಪನಿಷತ್ತಿನಲ್ಲಿ ಪ್ರಶ್ನೆಗಳನ್ನು ಕೇಳಿ ಅನಾಲಿಸಿಸ್ ಮಾಡಿ ಕೊನೆಗೆ ಇದು ಹೌದು, ಅರ್ಥ ಆಯಿತು ನನಗೆ. ಈಗ ದಶೋಪನಿಷತ್ತುಗಳಲ್ಲಿ ನಮ್ಮದು ತೈತಿರಿಯ ಉಪನಿಷತ್ತು ಬರುತ್ತೆ, ಪ್ರಶ್ನ ಉಪನಿಷತ್ತು ಬರುತ್ತೆ, ಕೇನ ಉಪನಿಷತ್ತು ಬರುತ್ತೆ, ಕಠ ಉಪನಿಷತ್ತು ಬರುತ್ತೆ, ಮಾಂಡುಕ್ಯ, ಛಾಂದೋಗ್ಯ, ಬಂಡೂಕ, ಇವೆಲ್ಲ ಉಪನಿಷತ್ತುಗಳು ಬರ್ತವೆ. ಈ ಎಲ್ಲ ಉಪನಿಷತ್ತುಗಳ ಫೈನಲ್ ಉದ್ದೇಶ ಏನಂತಂದರೆ ಬ್ರಹ್ಮ ಅಂದರೆ ಏನು ಅಂತ ತಿಳ್ಕೊಳ್ತದೆ. ಬ್ರಹ್ಮ ಅಂದರೆ ಏನು ಅಂತ ತಿಳ್ಕೊಳ್ಳುತ್ತದೆ. ಪ್ರಶ್ನ ಉಪನಿಷತ್ತಿನಲ್ಲಿ ಪ್ರಶ್ನೆನೇ ಕೇಳ್ತಾರೆ. ಎಂಥ ಪ್ರಶ್ನೆಗಳು? ಅಲ್ಲಿ ಪಿಪ್ಪಲಾದ ಅನ್ನುವಂತಹ ಗುರುಗಳಿಗೆ 6 ಜನ ಪ್ರಶ್ನೆ ಕೇಳ್ತಾರೆ. ಒಬ್ಬ ಪ್ರಶ್ನೆ ಏನು ಕೇಳ್ತಾನೆ ಅಲ್ಲಿ ಉಪನಿಷತ್ತುಗಳ ಜಿಜ್ಞಾಸೆಯಲ್ಲಿ, ಈ ಜೀವ ಹೇಗೆ ಹುಟ್ಟುತ್ತದೆ ಅಂತ.
ಇನ್ನೊಬ್ಬ ಶಿಷ್ಯ ಕೇಳ್ತಾನೆ, ಈ ದೇವರುಗಳು ಹೇಗೆ ಹುಟ್ಟುತ್ತಾರೆ ಅಂತ. ಮತ್ತೊಬ್ಬ ಶಿಷ್ಯ ಕೇಳ್ತಾನೆ, ಎಷ್ಟು ದೇವರುಗಳು ಇಷ್ಟೆಲ್ಲ ಜೀವಿಗಳನ್ನು ನೋಡ್ಕೋತಾರೆ. ಇದು ಬ್ರಹ್ಮವನ್ನು ತಿಳ್ಕೊಳ್ಳುವಂಥ ಇದು ಮೊದಲಿಂದ ಸ್ಟೆಪ್ಪು. ಮತ್ತೊಬ್ಬ ಪ್ರಶ್ನೆ ಕೇಳ್ತಾನೆ, ಈ ಓಂಕಾರ ಇಷ್ಟು ಅಂತ ಹೇಳ್ತೀವಿ, ಈ ಜಗತ್ತೆಲ್ಲ ಸೃಷ್ಟಿಯಾಗಿದ್ದೇ ಶಬ್ದದಿಂದ, ಅದು ಓಂಕಾರ ಅಂತ ಹೇಳ್ತೀವಿ. ಈ ಓಂಕಾರ ಸಾಧನೆ ಮಾಡೋದು ಹೇಗೆ? ಒಬ್ಬ ಜೀವನದಲ್ಲಿ ಧನ್ಯತೆಯನ್ನು ಹೇಗೆ ಕಡ್ಕೋತಾನೆ? ಮತ್ತೊಬ್ಬ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಪುರುಷ ಅಂದರೆ ಯಾರು? ಪುರುಷ ಅಂದರೆ ಯಾರು ಅಂತ ಇನ್ನೊಬ್ಬ ಪ್ರಶ್ನೆ ಕೇಳ್ತಾನೆ. ಮತ್ತೊಬ್ಬ ಕೇಳ್ತಾನೆ, ಈ ಜೀವಿಯಲ್ಲಿ ಇರುವಂತಹ ಶಕ್ತಿಗಳೇನು? ಈ ಜೀವಿಯಲ್ಲಿರುವಂಥ ಅಂಶಗಳೇನು? ಆಗ ಅವನು 16 ಅಂಶಗಳು ಅಂತ ಹೇಳ್ತಾನೆ. ಆ 16 ಅಂಶಗಳು ಛಾಂದೋಗ್ಯ ಉಪನಿಷತ್ತಿನಲ್ಲಿಯೂ ಕೂಡ ಬರ್ತವೆ. ಒಬ್ಬ ಮನುಷ್ಯ ಅಂತ ಹೇಳಿದ್ರೆ ಎಸೆನ್ಷಿಯಲಿ ಅವನಲ್ಲಿ ಒಂದು 16 ಅಂಶಗಳಿದ್ದಾವೆ. 16 ಕಲೆಗಳು ಅಂತ ನಾವು, ಅದು 64 ಕಲೆಗಳು ಅಲ್ಲ, ಈ 16 ಕಲೆಗಳು, ಪಂಚಭೂತಗಳು, ಅದರ ಅವೆಲ್ಲವೂ ಒಂದೊಂದು ಅಂಶ ಶಕ್ತಿಗಳು ತಿಳ್ಕೊಳ್ಳೋದೇ ಜಿಜ್ಞಾಸೆ. ಈ ನೀವು ಛಾಂದೋಗ್ಯ ಉಪನಿಷತ್ತಿಗೆ ಬಂದರೆ ಅಲ್ಲಿ ಉದ್ದಾಲಕ ತಂದೆ ಮತ್ತು ಶ್ವೇತಕೇತು ಮಗ ಇಬ್ಬರು ಇರ್ತಾರೆ. ಇಬ್ಬರು ಜ್ಞಾನಿಗಳು. ಉದ್ದಾಲಕ ಒಂದು ಸರಿ ತನ್ನ ಮಗ ಸ್ವಲ್ಪ ವಯಸ್ಸಿಗೆ ಸ್ವಲ್ಪ ಬೆಳೆದ ಮೇಲೆ ಹೇಳ್ತಾನೆ, ನೋಡಪ್ಪ, ನಮ್ಮ ಪರಂಪರೆಯಲ್ಲಿ ಯಾರೂ ಕೂಡ ಜ್ಞಾನವನ್ನು ಸಮಗ್ರವಾಗಿ ಸಂಪಾದಿಸದೆ ದೊಡ್ಡವರು ಮುಂದೆ ಹೋಗಿಲ್ಲ. ಆದರೆ ನಿನಗೂ ಈಗ ಜ್ಞಾನ ಸಂಪಾದನೆಯ ವಯಸ್ಸು ಬಂದಿದೆ, ನಿನಗೂ ಗುರುಕುಲಕ್ಕೆ ಕರ್ಕೊಂಡು ಹೋಗ್ತೀನಿ, ವಿದ್ಯೆಯನ್ನು ಕಲಿತು ಬಾ ಅಂತ ಹೇಳ್ತಾರೆ. ಪರಂಪರೆ ಹೋದರು, ವಿದ್ಯೆ ಕಲ್ತ್ಕೊ. 24 ವರ್ಷ ಆಯಿತು ಶ್ವೇತಕೇತುಗೆ. ವಾಪಸ್ ಮನೆಗೆ ಬರ್ತಾನೆ, ಅಪಾರವಾದಂತಹ ಜ್ಞಾನ ಗಳಿಸಿರ್ತಾನೆ. ಮನೆಗೆ ಬಂದ ತಕ್ಷಣ ಅವನ ಆ್ಯಟಿಟ್ಯೂಡೇ ಚೇಂಜ್ ಆಗಿರುತ್ತೆ. ನನಗೆಲ್ಲ ತಿಳಿದಿದೆ, ನಾನು ಇಷ್ಟು ವರ್ಷ ಅಧ್ಯಯನ ಮಾಡಿದ್ದೀನಿ ಅಂತ. ಸೊ ಉದ್ದಾಲಕರಿಗೆ ಅನುಮಾನ ಶುರು ಮಾಡುತ್ತೆ. ಯಾವಾಗಲೂ ತುಂಬಿದ ಕೊಡ ತುಳುಕಲ್ಲ ಅಂತ ಹೇಳ್ತಾರೆ. ತುಳುಕಬೇಕಾದ್ರೆ ಅದು ಸ್ವಲ್ಪ ಅಪೂರ್ಣ ಇದ್ದಾಗ ಅದರ ವಾಸನೆ ಬಡಿಯುತ್ತೆ ಉದ್ದಾಲಕರಿಗೆ. ಆಗ ಅವರು ಶ್ವೇತಕೇತು ಕರೆದುಬಿಟ್ಟು ಹೇಳ್ತಾರೆ, ಏನಪ್ಪ ನೀನು ಎಲ್ಲ ತಿಳ್ಕೊಂಡ, ನನ್ನಷ್ಟು ಯಾರು ತಿಳ್ಕೊಂಡಿದ್ದಾರೆ, ನಮ್ಮ ಗುರುಗಳು ಶ್ರೇಷ್ಠ ಅಂತ. ಅದು ಸರಿ, ನನಗೊಂದು ಜಿಜ್ಞಾಸೆ ಇದೆ, ನೀನು ಉತ್ತರ ಹೇಳ್ಬೋದಾ ಅದಕ್ಕೆ? ಏನು ಕೇಳಿ ಅಂತ ಹೇಳ್ತಂತೆ. ಅಷ್ಟೇ, ಯಾವುದನ್ನು ತಿಳಿದುಕೊಂಡ್ರೆ ಎಲ್ಲವನ್ನು ತಿಳಿದುಕೊಂಡಂಗೆ ಆಗತ್ತೆ, ಯಾವುದನ್ನು ನೋಡಿದರೆ ಎಲ್ಲವನ್ನು ನೋಡಿದಂಗಾಗತ್ತೆ, ಯಾವುದರ ಜೊತೆಗಿದ್ದರೆ ಎಲ್ಲದರ ಜೊತೆಗೆ ಇದ್ದಾಗತ್ತೆ, ಅಂಥದ್ದು ಯಾವುದು ಒಂದು ಪ್ರಶ್ನೆ ಕೇಳ್ತಾರೆ. ಅರೆ, ಈ ಪ್ರಶ್ನೆ ನಾನು ಕೇಳಿಲ್ಲ, ನಮ್ಮ ಗುರುಗಳು ಇದ್ರ ಬಗ್ಗೆ ಹೇಳಿಲ್ಲ, ತಿಳ್ಕೊಂಬರ್ತೀನಿ ಅಂತ. ನಮ್ಮ ಮಕ್ಕಳು ಹೇಳ್ತಾರೆ, ಔಟ್ ಆಫ್ ಸಿಲೆಬಸ್ ಕೇಳ್ತಾ ಔಟ್ ಆಫ್ ಸಿಲೆಬಸ್ ಕೆಲಸ ಇದ್ದಾರೆ. ಇದಿರ್ಲಿಲ್ವಲ್ಲ ಸಿಲೆಬಸ್ ಅಲ್ಲಿ. ಆದರೆ ಔಟ್ ಆಫ್ ಸಿಲೆಬಸ್ ಇಲ್ಲಿ ಆಗೋಲ್ಲ, ಯಾಕಂದ್ರೆ ಇವರು ಕೇಳ್ತಿರೋದು ಅದೇ ಬ್ರಹ್ಮ. ಆಯಿತು ಅಂತ ಹೇಳ್ತಾನೆ. ವಾಪಸ್ ಬರ್ತಾನೆ, ಬಂದುಬಿಟ್ಟು ತಂದೆಗೆ ಹೇಳ್ತಾನೆ, ನಮ್ಮ ಗುರುಗಳಿಗೂ ಇದು ಗೊತ್ತಿಲ್ಲ ಅಂತ. ನಮ್ಮ ಗುರುಗಳಿಗೂ ಇದು ಗೊತ್ತಿಲ್ಲ, ನೀವೇ ತಿಳಿಸಿಕೊಡ್ಬೇಕು, ನಾನು ನಿಮ್ಮ ಶಿಷ್ಯತ್ವ ವಹಿಸ್ತೀನಿ ಅಂತ. ಆಗ ಉದ್ದಾಲಕರು ಏನು ಹೇಳ್ತಾರೆ, ನೋಡಪ್ಪ, ನೀನೊಂದು ಕೆಲಸ ಮಾಡು, ನಿನಗೆ ನಾನು ಕಲಿಸ್ತೀನಿ, ಬಟ್ ಅದಕ್ಕೆ ಕೆಲವು ಎಕ್ಸ್ಪೀರಿಯನ್ಸಸ್ ನಿನಗಾಗಬೇಕು, ಕೆಲವು ಅನುಭವಗಳು ನಿನಗಾಗಬೇಕು. ನೀನು ಒಂದಷ್ಟು ದಿವಸ, 20 ದಿವಸನೋ 25 ದಿವಸನೋ ಉಪವಾಸದಿಂದ ಇರು ಅಂತ ಹೇಳ್ತಾರೆ. ಹಳೆ ಕಾಲಕ್ಕೆ ಈ ಥರದ್ದು ಇಡೀ ಉಪನಿಷತ್ತಿನಲ್ಲಿ ಕೆಲಸ, ಟಾಸ್ಕ್ ಕೊಟ್ಟುಬಿಟ್ಟು ಕೆಲಸ ಕಲಿಸೋದು ಜಾಸ್ತಿ. ದನ ಕಾಯ್ಲಿಕ್ಕೆ ಹೋಗು, ನದಿ ನೋಡ್ತಾ ಕೂತ್ಕೋ, ಸೃಷ್ಟಿ ನೋಡ್ತಾ ಕೂತ್ಕೋ. ಅಂದರೆ ಒಂದಷ್ಟು ಅನುಭವ ಇಲ್ಲದಿದ್ದರೆ, ಒಂದಷ್ಟು ಬ್ಯಾಕ್ಗ್ರೌಂಡ್ ಇಲ್ಲದಿದ್ದರೆ ಏನೂ ಹೇಳಲಿಕ್ಕಾಗಲ್ಲ. ಅದಕ್ಕೆ ನಮ್ಮ ಇಂಡಿಯನ್ ಸಿಸ್ಟಮ್ ಏನಂತ ಹೇಳಿದ್ರೆ, ಎಜುಕೇಷನ್ದು ಅಥವಾ ಟೀಚಿಂಗ್ದು ಫ್ರಮ್ ನೋನ್ ಟು ಅನ್ನೋನ್. ನಿನಗೇನು ಗೊತ್ತಿದೆ ಅಲ್ಲಿಂದ ಕಲಿಸ್ಬೇಕು, ನಿನಗೆ ಯಾವುದು ಕನೆಕ್ಟೇ ಮಾಡಲಿಕ್ಕಾಗಲ್ಲ, ಕಲಿಸುವಂಥದ್ದಿಲ್ಲ. ಅಂದರೆ ಒಂದು ಅನುಭವ ಇರಬೇಕು, ಒಂದು ಎಕ್ಸ್ಪೀರಿಯನ್ಷಿಯಲ್. ಏನು ಹೇಳ್ತೀನಿ ಅಂತ ಗ್ರಾಸ್ಪ್ ಮಾಡುವಷ್ಟು ಬ್ಯಾಕ್ಗ್ರೌಂಡ್ ಇರಬೇಕು. ಒಂದು ಬೀಜ ಬಿತ್ತಬೇಕಾದ್ರೆ ಭೂಮಿ ಇರಬೇಕು. ಆಕಾಶದಲ್ಲಿ ನಾನು ಮನೆಯಲ್ಲಿ ಸೆಲ್ಫ್ನಲ್ಲಿ ಇಟ್ಟರೆ ಅದು ಗಿಡನೇ ಬೆಳೆದಿಲ್ಲ ಅಂತ ಎಷ್ಟು ನೀರು ಹಾಕಿದ್ರು ಬೆಳೀತಾ, ಅದಕ್ಕೆ ಭೂಮಿ ಇರಬೇಕು. ಹಾಗೆ ನಾನು ಬಿತ್ತಿದಂತಹ ಈ ಜ್ಞಾನ ಎಂಬ ಬೀಜ ಬೆಳೆಯೋದಕ್ಕೆ ಅಲ್ಲಿ ಒಂದು ಫರ್ಟೈಲ್ ಲ್ಯಾಂಡ್ ಇರಬೇಕು. ಉಪವಾಸ ಮಾಡು ಅಂತ ಹೇಳ್ತಾರೆ. ಹೋಗ್ತಾರೆ, ಒಂದು 25 ದಿವಸ ಉಪವಾಸ ಆಗುತ್ತೆ. ಬಂದು ಮಗನ ಹತ್ರ ಮಾತಾಡ್ತಾ ಇದ್ದಾರೆ, ಏನಪ್ಪ ಬ್ರಹ್ಮ ಅಂದ್ರೆ ಏನು ಅಂತ. ಓದಿದ ಶಾಸ್ತ್ರ ಯಾವುದು ನೆನಪಾಗ್ತಾ ಇಲ್ಲ. ನೀನೇನು ಮಾಡ್ತಿದ್ಯಾ? ಹಸು ಎಷ್ಟಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಶರೀರಕ್ಕೆ ಶಕ್ತಿನ ಹೊರಟು ಹೋಗ್ಬಿಟ್ಟಿದೆ. ಸರಿ, ಏನು ನನಗೆ ನೀವು ಏನು ಕೇಳ್ತೀರಂತ ಗೊತ್ತಾಗ್ತಾ ಇಲ್ಲ, ಏನು ಹೇಳಬೇಕಂತ, ಎಷ್ಟು ಓದಿದ್ದು ವ್ಯರ್ಥ, ಏನೂ ನೆನಪಿಲ್ಲ ಅಂತ ಹೇಳ್ಬಿಡ್ತಾರೆ. 24 ವರ್ಷದವರೆಗೂ ಕಲಿತು ಬಂದಿದ್ದಾನೆ. ನೋಡಪ್ಪ, ಮನುಷ್ಯನಲ್ಲಿ 16 ಅಂಶಗಳಿರ್ತವೆ. ಈ ಎಲ್ಲ 16 ಅಂಶಗಳಿಗೂ ಆಧಾರವಾಗಿರುವಂಥದ್ದು ಪ್ರಾಣ. ಆ ಪ್ರಾಣಕ್ಕೆ ಆಧಾರವಾಗಿರುವಂಥದ್ದು ಆಹಾರ. ಅದಕ್ಕೆ ಶರೀರ, ಅದಕ್ಕೆ ಆಹಾರ ಕೊಟ್ಟರೆ ಪ್ರಾಣ ಜಾಗೃತಿ ಆಗುತ್ತೆ.
ಈ ದಿವ್ಯ ಚೇತನ ಮತ್ತು ಮನುಷ್ಯ ಚೇತನ ಇವೆರಡನ್ನು ಕನೆಕ್ಟ್ ಮಾಡುವಂಥದ್ದು ಪ್ರಾಣ. ಆದ್ದರಿಂದ ನೀನು ಆ ಪ್ರಾಣವನ್ನು ತಿಳಿದುಕೊಂಡ್ರೆ ಆ ಪ್ರಾಣದ ಜೊತೆಗೆ ಇದ್ದರೆ ನೀನು ಎಲ್ಲದರ ಜೊತೆಗೆ ಇದ್ದಂಗೆ ಆಗುತ್ತೆ. ಆ ಪ್ರಾಣವನ್ನು ಅನುಭವಿಸಿದ್ರೆ ಎಲ್ಲವನ್ನು ಅನುಭವಿಸಿದಂಗೆ ಆಗುತ್ತೆ. ಆ ಪ್ರಾಣವನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಗುತ್ತೆ ಅಂತ ಅವ್ರಿಗೆ ಎಜುಕೇಷನ್ ಕೊಡ್ತಾರೆ. ಸೊ ಉಪನಿಷತ್ ಅಂದರೆ ಅವನಿಗೆ ಅರ್ಥ ಆಗಬೇಕು ಅಂದರೆ ಒಂದು 25 ದಿನ ಏನೋ ತಿಂದೆ ಕೂತಿದ್ದಾಗ ಯಾವುದೂ ಹೊಳಿಲಿಲ್ಲ ನನಗೆ ಅಂದಾಗ ಅವನಿಗೆ ಎಕ್ಸ್ಪೀರಿಯನ್ಸ್ ಆಗಿ ಅರ್ಥ ಆಯಿತು. ಪ್ರಾಕ್ಟಿಕಲ್ ಟೀಚಿಂಗ್. ಇದನ್ನು ಹಾಗೆ ಹೇಳ್ಬಿಡ್ಬೋದಾಗಿತ್ತು, ಅವ್ನಿಗೆ ಉಪವಾಸ ಮಾಡಿಸ್ದೆ ಹಾಗೆ ಹೇಳಿದ್ದಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಎಲ್ಲಿದೆ ಪ್ರಾಣ ಅಂತ ಗೊತ್ತಾಗ್ತಿರ್ಲಿಲ್ಲ. ನನ್ನ ಕೈಯಲ್ಲಿ ಇದು ಮೊಬೈಲ್ ಇದೆ ಅಂತ ಹೇಳಿದ್ರೆ ನಾನು ಇದಕ್ಕೆ ನೀವು ಈ ಮೊಬೈಲ್ ಕೈಯಲ್ಲಿ ಹಿಡಿದು ಇದು ಸ್ಕ್ರೀನು, ಇದು ಬಟನ್ನು, ಇದು ಕ್ಯಾಮ್ರಾ ಸ್ವಿಚ್ಚು ಇದೆಲ್ಲ ನೀವು ಹೇಳಿದರೆ ಸರಿ. ನನ್ನ ಹತ್ರ ಇದೇ ಇಲ್ಲ, ನಾನು ನೋಡೇ ಇಲ್ಲ ಮೊಬೈಲ್, ಏನು ಹೇಳಿದ್ರು ನನಗೇನಂತೆ ದೇರ್ ಆಲ್ ನನಗೆ ಅವೆಲ್ಲವೂ ಏನು ಇದು ಆಗೋದೇ ಇಲ್ಲ, ನನಗೆ ತಾಗೋದೇ ಇಲ್ಲ. ಸೊ ಹೀಗೆ ಉಪನಿಷತ್ತುಗಳು ಬೋಧಿಸುವುದು ಅದನ್ನೇ, ವೇದ ಬೋಧಿಸುವುದು ಅದನ್ನೇ. ಎರಡಕ್ಕೂ ಅಪ್ರೋಚ್ ಇಸ್ ಡಿಫ್ರೆಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ಅಲ್ಟಿಮೇಟ್ ಟ್ರುತ್. ಈ ಎಕ್ಸ್ಪೀರಿಯನ್ಸ್ ಮೂಲಕ ನಾವು ತಿಳ್ಕೊಳ್ತೀವಿ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಮುಂದಿನ ವಿಭಾಗಕ್ಕೆ ಹೋದಾದರೆ ಮುಖ್ಯವಾಗಿ ಈ ವೇದಗಳ ವಿಷಯ ಮತ್ತು ಏನಿದೆ ವ್ಯಾಪ್ತಿ ಅಂತ. ಒಂದು ನೀವು ಹೇಳಿದ್ರೆ ಒಂದೇ ಎರಡಲ್ಲಿ ನಾನು ಹೇಳ್ಬಿಡ್ತೀನಿ, ಬಹಳ ಸುಲಭವಾಗಿ ಹೇಳೋದು ಅಂದರೆ ಅದು ಸತ್ಯದ ಬೆಳಕದ ಬಗ್ಗೆ ಹೇಳುತ್ತೆ ಅಂತ. ಒಂದು ಪದದಲ್ಲಿ ಹೇಳ್ಬೋದು, ಒಂದು ಸೆಂಟೆನ್ಸಲ್ಲಿ ಹೇಳ್ಬೋದು, ಒಂದು ಪುಸ್ತಕದಲ್ಲಿ ಹೇಳ್ಬೋದು, ಜೀವಮಾನ ಪೂರ್ತಿ ಹೇಳ್ಬೋದು ಅಂತ. ಆದರೆ ನನಗೆ ಸಾಮಾನ್ಯವಾಗಿ ಜನಗಳಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಋಗ್ವೇದಗಳಲ್ಲಿ ಸ್ತುತಿಗಳಿದೆ, ಎಷ್ಟೋ ದೇವರುಗಳನ್ನ ಹೊಗಳುವಂತಹ ವಿಷಯಗಳಿದೆ, ಪ್ರಪಂಚ ಹೇಗಾಯಿತು, ಏನೇನು ವಿಷಯಗಳಿದೆ, ಯಜ್ಞಗಳು ಮಾಡೋದಿದೆ, ವಿಧಿಗಳಿದೆ. ನೀವು ಸಾಮವೇದ ಹೇಳಿದ್ರಿ, ಸಂಗೀತಮಯವಾಗಿ ಹೇಳೋದು ಅಂತಹ ವಿಷಯಗಳು. ಅಥರ್ವಣ ವೇದಗಳಲ್ಲಿ ಆರೋಗ್ಯ ಮತ್ತು ದೈನಂದಿನ ಮಂತ್ರಗಳು, ಈ ಥರದ ವಿವರಣೆಗಳೆಲ್ಲ ಇದೆ ಅನ್ನೋ ವಿಷಯದ ಬಗ್ಗೆ ತಾವು ಹೇಳಿದ್ರಿ. ಸ್ಥೂಲವಾಗಿ ತಿಳ್ಕೊಳ್ಳೋದಾದರೆ ವಿಷಯ ಏನಿದೆ ಅಂತ ನಾವು ಆಮೇಲೆ ತಮ್ಮ ಪುಸ್ತಕಗಳು ಬಹಳಷ್ಟಿದೆ, ಸಾಕ್ಷಿ ಪ್ರಕಟಣೆಗಳಿದೆ, ಅದು ಡೀಪಾಗಿ ನಾವು ಹೋಗ್ಬೋದು. ಅದರಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲದೆ ಇದ್ದರೆ ನಾವು ಆ ಪುಸ್ತಕನೂ ನೋಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ಒಂದು ಉದ್ದೇಶ ಇಟ್ಕೊಂಡು ಜನಗಳಿಗೆ ತಿಳಿಸೋದಾದರೆ, ವೀಕ್ಷಕರಿಗೆ ತಿಳಿಸೋದಾದರೆ ಈ ವಿಷಯ ಏನು, ಈ ಋಗ್ವೇದ ಆಗ್ಬೋದು, ಯಜುರ್ವೇದ ಆಗ್ಬೋದು, ಯಾವುದೋ ದೇವರ ಬಗ್ಗೆ ಸ್ತುತಿಗಳಿದೆಯಾ, ಅದು ಈ ಥರ ಇದ್ದಾನೆ ವರ್ಣನೆಗಳಿದೆಯಾ, ಅಥವಾ ನಮ್ಮ ಜೀವನದ ಬಗ್ಗೆ ಇದೆಯಾ, ಏನಿದೆ ವಿಷಯ ಇದರಲ್ಲಿ ಅಂತ ತಾವು ತಿಳಿಸ್ಕೊಡಿ. ನಾನು ಮಾತಾಡ್ತಾ ಹಿಂದೆ ಹೇಳಿದೆ, ವೇದಗಳಲ್ಲಿ ಇರುವಂತಹ ವಿಷಯ ಎಲ್ಲ ಒಬ್ಬ ಮನುಷ್ಯನನ್ನು ಪರಿಪೂರ್ಣನಾಗಿಗೊಳಿಸುವಂಥದ್ದು ಅಂತ. ಹೇಗೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸೊ ವೇದದಲ್ಲಿ ದೇವತೆಗಳು ಬರ್ತಾರೆ. ಆಗ ಕೆಲವು ನಾನು ಇಂದ್ರ, ಅಗ್ನಿ, ಅದಿತಿ, ಗಣಪತಿ, ಸೂರ್ಯ, ಸರಮ ಇವರೆಲ್ಲ ದೇವತೆಗಳು ಬರ್ತಾರೆ. ಶ್ರೀ ಅರವಿಂದರು ತಮ್ಮ ತಪಸ್ಸಿನಲ್ಲಿ ಕಂಡುಹಿಡಿದಿದ್ದು ವೇದದ ಕೆಲವು ದೇವತೆಗಳೇ ದರ್ಶನ ಕೊಟ್ಟು ಅವರಿಗೆ ನಾನೇನು ಅಂತ ಹೇಳಿ ಹೋಗಿದ್ದೆ, ಅವ್ರು ಬರ್ಕೊಂಡಿದ್ದಾರೆ ಶ್ರೀ ಅರವಿಂದರು. ಹಾಗೆ ನಾವು ಋಗ್ವೇದಕ್ಕೆ ಬಂದರೆ ಇದೇ ದೇವತೆಗಳು ಬರೋದು, ಯಜುರ್ವೇದಕ್ಕೆ ಬಂದರೂ ಇದೇ ದೇವತೆಗಳು, ಸಾಮವೇದ ಅಥರ್ವವೇದದಲ್ಲಿ ಕೂಡ ಇದೇ ದೇವರು. ಹಾಗಾಗಿ ಈ ವೇದದ ದೇವತೆಗಳಿಗೂ ಮತ್ತು ಪೌರಾಣಿಕ ದೇವತೆಗಳಿಗೂ ವ್ಯತ್ಯಾಸ ಇದೆ. ವೇದದ ದೇವತೆಗಳು ಅಂತ ಹೇಳಿದರೆ ಅವರು ದೇ ಆರ್ ಕಾಸ್ಮಿಕ್ ಎನರ್ಜೀಸ್, ಅಂದರೆ ವಿಶ್ವಾತೀತವಾದಂತಹ ಶಕ್ತಿಗಳು ಅಂತ. ವೈಶ್ವಿಕ ಶಕ್ತಿಗಳು ಅಂದರೆ ವೈಶ್ವಿಕ ಶಕ್ತಿಗಳು ಅಂತ ಹೇಳ್ಬೋದು. ವಿಶ್ವಾತೀತ ಅಂದರೆ ಪ್ರಕಟ ಜಗತ್ತಿನಿಂದ ಮೇಲೆ ಇರುವಂಥವ್ರು, ಮೇಲಿನ ಸ್ತರದಲ್ಲಿ ನಾವು ಕಾಣುವಂತಹ ಪ್ರಪಂಚಕ್ಕಿಂತ ಅತೀತವಾಗಿರುವಂಥವ್ರು. ಆ್ಯಂಡ್ ದೇ ಆರ್ ಇನ್ಫಿನಿಟ್. ಸೊ ಪ್ರಕಟ ಆಗಿದ್ದಕ್ಕೆಲ್ಲದಕ್ಕೂ ಒಂದು ಫೈನೈಟ್ನೆಸ್ ಇರುತ್ತೆ. ಈಗ ನೀವು ಯಾವುದೋ ಒಂದು ವಸ್ತು ತಗೊಂಡ್ರೆ ಅದಕ್ಕೆ ಇಷ್ಟೇ ಸೀಮಿತತೆ ಇದೆ, ಇದಕ್ಕೆ ಇದ್ರ ಲೈಫ್ ಇಷ್ಟು. ಹಾಲು, ನೀವು ಹಾಲು ಕರೆದ ಮೇಲೆ ಅದಕ್ಕೆ 24 ಗಂಟೆ ಲೈಫು. ಈ ಒಂದು ಮೊಬೈಲು ಇದಕ್ಕೊಂದು 3 ವರ್ಷನೋ 5 ವರ್ಷ. ಆದರೆ ಮೆಡಿಸಿನ್ ಅಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಎಕ್ಸಾಕ್ಟ್ಲಿ ಆ ರೀತಿ ವೇದದ ದೇವತೆಗಳು ಅಂತ ಹೇಳಿದರೆ ದೇ ಆರ್ ದಿ ಸ್ಟೋರ್ ಹೌಸಸ್ ಆಫ್ ದಿ ಎನರ್ಜಿ, ನೆವರ್ ಎಂಡಿಂಗ್ ಸ್ಟೋರ್ ಹೌಸಸ್. ಈಗ ಅಗ್ನಿ ತಗೊಳ್ಳಿ, ಅಗ್ನಿ ದೇವರು ಮನುಷ್ಯನಲ್ಲಿ ಇರುವಂತಹ ಸಂಕಲ್ಪ ಶಕ್ತಿ ಅಂತ ಏನು ಹೇಳ್ತೀವಿ, ವಿಲ್ ಪವರ್ ಅಂತ ಏನು ಹೇಳ್ತೀವಿ. ಸೊ ಅಗ್ನಿ ಈ ಸಂಕಲ್ಪ ಶಕ್ತಿಯ ಅಧಿದೇವತೆ. ಇಂದ್ರ ಮನುಷ್ಯನಲ್ಲಿ ಇರುವಂತಹ ಸ್ಪಷ್ಟ ಯೋಚನಾ ಶಕ್ತಿ ಏನಿದೆ, ಅಥವಾ ಪ್ರಕಾಶಮಾನವಾದಂತಹ ದೈವಿ ಯೋಚನೆ ಏನಿದೆ, ಅದಕ್ಕೆ ಅಧಿದೇವತೆ. ಇನ್ನು ಗಣಪತಿ, ಗಣ ಅಂತೇಳಿದರೆ ವೇದದ ಭಾಷೆಯಲ್ಲಿ ಮಂತ್ರ ಅಂತ, ಮಂತ್ರಗಳಿಗೆ ಅಧಿಪತಿಯಾಗಿರುವವನು ಗಣಪತಿ ಅಂತ.
ಇವತ್ತಿನ ದಿವಸ ಈ ಎಲಿಫೆಂಟ್ ಗಾಡ್ ಅಂತೀವಿ ನಾವೇನು ಹೇಳ್ತೀವಿ, ಎಲಿಫೆಂಟ್ ಗಾಡ್ ಅಲ್ಲ, ಅದಕ್ಕೊಂದು ಬೇರೆ ಕಾರಣ ಇದೆ. ಅದು ವೇದದಲ್ಲಿ ಗಣಪತಿ ಅನ್ನುವಂಥ ಒಂದು ಶಕ್ತಿ, ವೈಶ್ವಿಕ ಶಕ್ತಿಯನ್ನು ನೀವು ತೆಗೆದುಕೊಂಡ್ರೆ ಆ ಶಕ್ತಿಯ ಕೆಲಸ ಏನು ಅಂತ ಹೇಳಿದರೆ ಅದು ಮಂತ್ರಗಳ ಅಧಿಪತಿ. ಅಂದರೆ ಪ್ರತಿಯೊಂದು ಮಂತ್ರವು ನೀನು ಚಾಂಟ್ ಮಾಡಿದ ಮೇಲೆ, ಪಠನ ಮಾಡಿದ ಮೇಲೆ ಅದು ಎಫೆಕ್ಟಿವ್ ಆಗಿರುವುದಕ್ಕೆ ಅದಕ್ಕೆ ಶಕ್ತಿ ಕೊಡುವಂಥವನು ಗಣಪತಿ. ಅದಕ್ಕೋಸ್ಕರನೇ ನಾವು ಯಾವುದೇ ಪೂಜೆ ಮಾಡೋಕ್ಕಿಂತ ಮುಂಚೆ, ಯಾವುದೇ ಯಜ್ಞ ಯಾಗ ಶುಭ ಕಾರ್ಯ ಮಾಡೋಕ್ಕಿಂತ ಮುಂಚೆ ಏನು ಪಠನ ಮಾಡ್ತೀವಿ? ಗಣಪತಿ ಪೂಜೆ ಮಾಡ್ತೀವಿ, ಆವಾಹನೆ ಮಾಡ್ತೀವಿ. ಯಾಕೆ ಗಣಪತಿ ಆವಾಹನೆ ಮಾಡ್ತೀವಿ ಅಂದರೆ ಆ ಪೂಜೆಯಲ್ಲಿ, ಯಜ್ಞ ಯಾಗದಲ್ಲಿ, ಆ ಪ್ರಾಸೆಸ್ನಲ್ಲಿ ಹೇಳುವಂಥ ಅನೇಕ ಮಂತ್ರಗಳನ್ನು ಹೇಳ್ತೀವಿ. ಆ ಎಲ್ಲ ಮಂತ್ರಗಳು ತಮ್ಮ ಪ್ರಭಾವವನ್ನು ಬೀರಲಿ ಅನ್ನೋ ಕಾರಣಕ್ಕೆ ಮೊದಲು ಅವನನ್ನು ಕರಿತೀವಿ. ಅಂದರೆ ನಾವು ವಿಘ್ನಗಳು ಬರದೇ ಇರಲಿ ಅಂತ ನಾವು ಅಂದ್ಕೊಂಡಿದ್ದು, ಈ ಯಾವುದೇ ಪೂಜೆ ಮಾಡುವಾಗ ಸಾಂಗವಾಗಿ ನೆರವೇರಲಿ ಅಂದರೆ ವಿಘ್ನ ಬರೋದು ಅಂದ್ರೇ ಈ ಮಂತ್ರ ಶಕ್ತಿ ಬರದೇ ಇರೋದು. ಶಕ್ತಿ ಬರದೇ ಇದ್ರೆ ಅದು ವಿಘ್ನ ಅಂದಂಗೆ, ವೇಸ್ಟ್, ಫ್ಯೂಟೈಲ್, ಯೂಸ್ಲೆಸ್. ನೀವು ಮಾಡಿದೆಲ್ಲ ಯೂಸ್ಲೆಸ್ ಅನ್ಲೆಸ್ ದೇ ಆರ್ ಎಫೆಕ್ಟಿವ್. ಅದಕ್ಕೋಸ್ಕರ ಗಣಪತಿಯನ್ನು ಕರಿತೀವಿ. ಸೊ ಇದೆಲ್ಲ ಕಾಮನ್ ವಿಷಯ ಇದ್ದರೂ ಕೂಡ ಅನೇಕ ವಿಷಯಗಳು, ಬೇರೆ ಬೇರೆ ವಿಷಯಗಳಿದೆ. ಈಗ ಋಗ್ವೇದದಲ್ಲಿ ಒಂದು ಸೃಷ್ಟಿ ಸೂಕ್ತ ಅಂತ ಬರುತ್ತೆ. ಇವತ್ತು ವಿಜ್ಞಾನ ಏನು ಬಿಗ್ ಬ್ಯಾಂಗ್ ಅಂತ ಹೇಳ್ತು, ಈ ಸೃಷ್ಟಿ ಹೇಗೆ ರಚನೆ ಆಯಿತು ಅಂತ ಹೇಳಿದರೆ ಅದೆಲ್ಲ ವಿಷಯದಲ್ಲಿ ಎಷ್ಟು ಸ್ಪಷ್ಟವಾಗಿ ನಿಮಗೆ ಬರುತ್ತೆ ಅಂತ ಹೇಳಿದರೆ, ಸೃಷ್ಟಿ ಸೂಕ್ತದಲ್ಲಿ ಈ ಜಗತ್ತು ಹೇಗೆ ಹುಟ್ಟಿತು, ಮೊದಲೇನು ಹುಟ್ಟಿತು, ಆಮೇಲೇನು ಹುಟ್ಟಿತು, ಆಮೇಲೇನು ಹುಟ್ಟಿತು, ಇವು ಹುಟ್ಟಿದ್ದು ಹೇಗೆ ಬೆಳವಣಿಗೆ, ಅದು ಅಷ್ಟು ವಿಷಯಗಳು ವೇದದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಯಜುರ್ವೇದಕ್ಕೆ ಬಂದರೆ ಯಜ್ಞ ಅಂತ ಹೇಳ್ತೀವಿ, ಯಜ್ಞದ ಶಾಸ್ತ್ರ ನಿಮಗೆ ಸಿಗುತ್ತೆ. ಈ ಮೆಥಮೆಟಿಕ್ಸಿನ ಒರಿಜಿನಲ್ ಸಿಗುತ್ತೆ. ನೀವು ಮಂತ್ರಗಳು ಏಕಾದಶ, ದ್ವಾದಶ, ಅಂದರೆ ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಸಂಖ್ಯೆಗಳು, ಎಷ್ಟು ಮಂತ್ರಗಳು ಹಾಕಬೇಕು, ಹವಿಸ್ಗಳು ಕೊಡಬೇಕು, ಸಂಖ್ಯೆಗಳು ಅಂತ ನಾವೇನು ಇವತ್ತು ಮ್ಯಾಥಮೆಟಿಕ್ಸ್ ಏನು ಅಂದರೆ ಎಲ್ಲನೂ ಸೇರ್ಕೊಂಡಿದೆ. ಸೇರ್ಕೊಂಡು ಆದರೆ ಶ್ರೀ ಅರವಿಂದರು ಒಂದು ಕಡೆಗೆ ಹೇಳ್ತಾರೆ, ದಿ ವೇದಿಕ್ ಪೀರಿಯಡ್ ಅಂದರೆ ಯಾವಾಗ ಮಂತ್ರಗಳನ್ನು ನಮಗೆ ದರ್ಶನ ಆಯಿತು ಋಷಿಗಳಿಗೆ, ದ ವೇದಿಕ್ ಪೀರಿಯಡ್ ಈಸ್ ದಿ ಮೋಸ್ಟ್ ಕ್ರಿಯೇಟಿವ್ ಪೀರಿಯಡ್ ಆಫ್ ಇಂಡಿಯನ್ ಮೈಂಡ್ ಅಂತ. ನಾವು ಇವತ್ತು ಹೇಳ್ತೀವಿ, ನಾವು ಟೆಕ್ನಾಲಜಿಲಿ ಅಡ್ವಾನ್ಸ್ ಆಗೀವಿ, ನಾವು ಸೈಂಟಿಫಿಕಲಿ ಅಡ್ವಾನ್ಸ್ ಆಗಿದ್ದೀವಿ. ವಿ ಡು ನಾಟ್ ಮ್ಯಾಚ್ ಇವನ್ ಐಯೋಟ್ ಆಫ್ ವಾಟ್ ದಿ ವೇದಿಕ್ ಋಷಿಸ್ ಥಾಟ್. ನೀವು ಹೋಗಿ ನೀವು 25,000 ಮಂತ್ರ ಓದಿ ಕೂತ್ಕೊಂಡು ನಿಮ್ಗೆ ಅವಾಗ ಗೊತ್ತಾಗುತ್ತೆ, ಅರೆ ನಾವು ಏನೂ ತಿಳ್ಕೊಂಡಿಲ್ಲಲ್ಲ ಇನ್ನು ಅಂತ. ಅದೆಲ್ಲ ವೇದದ ಋಷಿಗಳ ಸಿಸ್ಟಮ್ಮು ಅಂತರ್ಜ್ಞಾನ. ಇವತ್ತೇನು ನೀವೆಲ್ಲ ಅಳತೆ ಮಾಡಿ ಹೇಳ್ತಾ ಇದ್ದೀರಿ, ಅಳತೆ ಮಾಡದೆ ಅಂತರ್ಜ್ಞಾನದಿಂದ ಅದನ್ನೆಲ್ಲ ತಿಳ್ಕೊಂಡು ಹೇಳ್ತಾ ಇದ್ರು, ಸೂರ್ಯ ಎಷ್ಟು ದೂರ ಇದ್ದಾನೆ ಅಂತ. ಏನಿತ್ತು ಅವತ್ತಿನ ಮೆಜರಿಂಗ್ ರಾಡು? ಇವತ್ತು ನಿಮ್ಮ ಹತ್ರ ಕಂಪ್ಯೂಟರ್ ಇದೆ, ಸೂಪರ್ ಕಂಪ್ಯೂಟರ್ಸ್ ಇದೆ, ರಾಕೆಟ್ ಇದೆ, ಎಲ್ಲ ಇದೆ, ಸ್ಯಾಟಲೈಟ್. ನಾವು ಆ ವೇವ್ಸ್ ಅನ್ನ ಕಳಿಸಿ ಎಕ್ಸಾಕ್ಟ್, ಈಗ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ ಬಾಡಿ ಒಳಗಡೆ, ಎಕ್ಸಾಕ್ಟ್ಲಿ ಎಷ್ಟು ಸೈಜ್ ಇದೆ ಲಂಗ್ಸು, ಎಕ್ಸ್ಟ್ರಾ ಇದೆಯಾ, ಇನ್ಫ್ಲಮೇಷನ್ ಇದೆಯಾ, ಎಲ್ಲನೂ ಗೊತ್ತಾಗುತ್ತೆ. ಆಯುರ್ವೇದದಲ್ಲಿ ಹೋಗಿ ನೀವು ಇದರಲ್ಲೇ ತಗೊಳ್ಳಿ. ಇದು ನೀವು ಯಜುರ್ವೇದದಲ್ಲಿ ತಗೊಂಡ್ರೆ ಅದರಲ್ಲಿ ಯಜ್ಞ ಮಾಡುವಾಗ ಯಾವುದು ಅಶ್ವಮೇಧದಲ್ಲಿ ಒಂದು ಕುದುರೆ ಏನೇನು ಅಂಗಾಂಗಗಳಿದೆ ಎಲ್ಲ ಹೇಳ್ತಾರೆ. ಇವತ್ತು ವಾಟ್ ಯು ಲರ್ನ್ ಇನ್ ಮೆಡಿಕಲ್ ಸೈನ್ಸ್ ಅಷ್ಟನ್ನು ಹೇಳ್ತಾರೆ. ಕುದುರೆನಲ್ಲಿ ಎಷ್ಟು ಇದು ರಿಬ್ಸ್ ಎಷ್ಟಿದೆ, ಅದಕ್ಕೆ ಬಾಲ ಹೇಗಿದೆ, ಕಿವಿ ಹೇಗಿದೆ, ಅದರ ಅಂದರೆ ಅವರೇನು ಲ್ಯಾಬಲ್ಲಿ ಕುದುರೆನ ಕಟ್ ಮಾಡಿ ನೋಡಿರಲಿಲ್ಲ ಸರ್. ಅವಾಗೇನು ಡಿಸೆಕ್ಷನ್ ಇತ್ತಾ? ಅಥವಾ ಇದನ್ನೇ ಅಂತ ಹೇಳಿ ಗುರ್ತು ಹಾಕಿದ್ದು ಯಾರು? ನೀವು ಆಮೇಲೆ ಡೆವಲಪ್ ಮಾಡಿರ್ಬೋದು. ಇದಕ್ಕೆ ರಿಬ್ಸ್ ಅಂತ ಹೇಳ್ತಾರೆ, ಇದಕ್ಕೆ ಯಕೃತ್ ಅಂತ ಹೇಳ್ತಾರೆ, ಇದಕ್ಕೆ ಪುಪ್ಪುಸ ಅಂತ ಹೇಳ್ತಾರೆ, ಇದಕ್ಕೆ ಕಣ್ಣು, ಬಾಯಿ, ಮೂಗು, ಯಾರ ಹೆಸರು ಇಟ್ಟರು? ನೀವಿಟ್ರಾ? ವೇದದ ಋಷಿಗಳು ಹೇಳಿದ, ಅದನ್ನು ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ಯಜುರ್ವೇದದಲ್ಲಿ ಯಜ್ಞದ ಶಾಸ್ತ್ರದ ಬಗ್ಗೆ ಹೇಳುತ್ತೆ. ಯಜ್ಞ ಅಂದರೆ ಏನು ಅಂತ ಹೇಳುತ್ತೆ. ನೀವು ಆಗಲೇ ಹೇಳಿದಿರಲ್ಲ, ಈ ವಜ್ಞ ಕುಂಡ ಅಂದರೆ ಹೀಗೆ ಇರಬೇಕು ಅಂತ. ಒಂದೊಂದು ಯಜ್ಞಕ್ಕೂ ಕುಂಡವನ್ನು ಮಾಡೋದಕ್ಕೆ ಒಂದು ದೊಡ್ಡ ಶಾಸ್ತ್ರ ಮಾಡಿದ್ರು, ಶಾಸ್ತ್ರ ಅಂತ. ಶುಲ್ಬ ಶಾಸ್ತ್ರ ಅಂತ. ಇವತ್ತು ಶಿಲ್ಪಶಾಸ್ತ್ರ ಬೇರೆ, ಅದು ಮೂರ್ತಿಗಳನ್ನು ಮಾಡುವಂಥದ್ದು ಶುಲ್ಬ ಅಂತ ಹೇಳಿದ್ರೆ ಜಾಮೆಟ್ರಿ. ಜಾಮೆಟ್ರಿ ಅಂದರೆ ಶುಲ್ಬಶಾಸ್ತ್ರ. ಅದು ಎಷ್ಟು ಅಗಲ ಇರಬೇಕು, ಎಷ್ಟು ಉದ್ದ ಇರಬೇಕು, ಎಷ್ಟು ಯಾವ ಕೋನದಲ್ಲಿರಬೇಕು, ಯಾವ ಶೇಪಲ್ಲಿ, ಇದು ಆಲ್ ದೀಸ್ ಥಿಂಗ್ಸ್ ವಿತ್ ಮೆಜರ್ಮೆಂಟ್. ಇವತ್ತು ನೀವು ಇಂಚು ಇದು ನೀವು ಹೇಳ್ತೀರ, ಅದು ಬಿಟ್ಟರೆ ಅವ್ರ ಅಂಗುಲನೋ ಏನೋ ಒಂದು ಮಾಪನ ಹೇಳ್ತಾ ಇದ್ರು. ದೇ ವೇರ್ ನೋಯಿಂಗ್ ಮ್ಯಾಥಮೆಟಿಕ್ಸ್, ದೇ ವೇರ್ ನೋಯಿಂಗ್ ಜಾಮೆಟ್ರಿ ಪ್ಲಸ್ ಸ್ಪೇಸ್, ಟೈಮ್, ಡಿಸ್ಟೆನ್ಸ್ ಎಲ್ಲ. ಹಾಗಾಗಿ
ನಾವು ಇದು ನೀವು ವೇದದಲ್ಲಿ ಇದು ರಾಕೆಟ್ ಅಂದ್ರೆ ಸುಳ್ಳು. ನನ್ಗೇನಿಸುತ್ತೆ ಅಂದ್ರೆ ಈ ಯಜ್ಞ ಮಾಡೋದ್ರಲ್ಲೇ ಎಲ್ಲ ಹೇಳ್ಕೊಟ್ಬಿಟ್ರ ಅವರು ಅಂತ. ಎಲ್ಲ ಹೇಳ್ಕೊಟ್ರು. ಅವರು ಫಿಸಿಕ್ಸ್ ಹೇಳ್ಕೊಟ್ರು, ಕೆಮಿಸ್ಟ್ರಿ ಹೇಳ್ಕೊಟ್ರು, ನಿಮ್ಗೆ ಪ್ರಿಪರೇಷನ್ ಹೇಳ್ಕೊಟ್ರು, ಟೈಮ್ ಹೇಳ್ಕೊಟ್ರು, ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಹೇಳ್ಕೊಟ್ರು, ಆಂಗಲ್ಸ್ ಹೇಳ್ಕೊಟ್ರು. ಅಂದ್ರೆ 100%. ಇದ್ರಲ್ಲಿ ಆಲ್ರೆಡಿ ಇವೆಲ್ಲ ಅಂದ್ರೆ ಇದಕ್ಕೆ ಮುಖ್ಯ ಕೊಡ್ಲಿಲ್ಲ ಅವರು. ಈಗ ನಾವು ಪ್ರಾಮುಖ್ಯ ಅಲ್ಲ ಅಂತ ಇದೆಲ್ಲವೂ ಮತ್ತೊಂದಕ್ಕಿರೋದು. ನಾನು ಹೇಳಿದ್ದಲ್ಲ, ಲೈಫನ್ನು ವೇದದ ಋಷಿಗಳು ಈ ಲೈಫು ಆಮೇಲಿನ ಲೈಫು ಅದರ ನಡುವೆ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಮಾಡಲಿಲ್ಲ. ಅವರೇನು ಹೇಳಿದರು ವೇದದ ಋಷಿಗಳು, ನೀನು ಜೀವನವನ್ನೇ ಒಂದು ಯಜ್ಞ ಅಂತೆ ಮಾಡು. ನೀನು ನೀರು ಕುಡಿತೀಯಾ, ಅದು ಯಜ್ಞವೇ. ಊಟ ಮಾಡ್ತೀಯಾ, ಅದು ಅಲ್ಲಿ ಎಲ್ಲದರಲ್ಲೂ ಸಂಭ್ರಮ ಪಡು. ಈ ಸನ್ಯಾಸ ಬಹಳ ಲೇಟರ್ ಕಾನ್ಸೆಪ್ಟ್. ಸನ್ಯಾಸ ಇಸ್ ನಾಟ್ ಇನ್ ದಿ ವೇದ. ವೇದದಲ್ಲಿ ಸಂಭ್ರಮ ಪಡುತ್ತಾ ಎಂಜಾಯ್ ದಿ ಲೈಫ್. ಆದರೆ ಯುವರ್ ಎಂಜಾಯ್ಮೆಂಟ್ ಶುಡ್ ನಾಟ್ ಡಿಸ್ಟರ್ಬ್ ಆರ್ ಶುಡ್ ನಾಟ್ ಕಾಸ್ ವರಿ ಫಾರ್ ದಿ ಫೆಲೋ ಬೀಯಿಂಗ್ಸ್. ಪರಪೀಡೆ ಆಗಬಾರ್ದು, ಪರಪೀಡನೆ ಇರಬಾರ್ದು. ಎಂಜಾಯ್ ಮಾಡು, ಆನಂದ ಪಡು. ಅದರಿಂದ ಇನ್ನೊಬ್ಬರಿಗೂ ಆನಂದ ಆಗುವಂಗೆ ನೀನು ಜೀವನ ನಡೆಸು ಅಂತ. ಅದಕ್ಕೇನು ಮಂತ್ರಗಳು ನಮ್ಮಲ್ಲಿ? ಶತಮಾನಂಭವ ಶತಾಯು ಶತೇಂದ್ರಿಯ ಪ್ರತಿಷ್ಠತಿ. ನೀನು 100 ವರ್ಷ ಬದುಕು ಅಂದ್ರೇನು? 100 ವರ್ಷ ಎಂಜಾಯ್ ಮಾಡು ಅಂತ. ರೋಗಿಯಾಗಿ ಬದುಕು ಅಂತ ಹೇಳಿಲ್ಲ. 100 ವರ್ಷಗಳವರೆಗೆ ನನ್ನ ಕಣ್ಣಿನ ದೃಷ್ಟಿ ಚೆನ್ನಾಗಿರಲಿ, ನನ್ನ ಅಘ್ರಾಣಿಸುವಂಥ ಶಕ್ತಿ ಪವರ್ಫುಲ್ ಆಗಿರಲಿ, ನನ್ನ ಶ್ರವಣ ಶಕ್ತಿ ಚೆನ್ನಾಗಿರಲಿ. ಅಷ್ಟೇ ಅಲ್ಲ, ನನ್ನ ಹಲ್ಲುಗಳು ಗಟ್ಟಿಯಾಗಿರಲಿ. ಎದಕ್ಕೆ ಹಲ್ಲು ಗಟ್ಟಿ ಬೇಕು? ಇನ್ನೊಬ್ರಿಗೆ ಕಚ್ತೀವ? ಏನು ಬೇಕೋ ಅದನ್ನು ತಿನ್ನುವಂಥ ಶಕ್ತಿ ಇರಲಿ ಅಂತ ಹಲ್ಲು ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಅಂದರೆ ದೀಸ್ ಆರ್ ಆಲ್. ಈಗ ನೀವೇನಂತೀರಿ ಎಂಜಾಯ್ಮೆಂಟ್ ಅಂದರೆ ಏನು? ನಿನಗೇನು ಇಷ್ಟ ಆಗುತ್ತೆ ನೋಡೋದು, ನಿನಗೇನು ಇಷ್ಟ ಆಗುತ್ತೋ ಅದನ್ನು ಸೇವಿಸೋದು, ನಿನಗೇನು ಇಷ್ಟ ಆಗುತ್ತೋ ದಿಸ್ ಇಸ್ ಎಂಜಾಯ್ಮೆಂಟ್. ಹೌದು. ಇಲ್ಲಿದ್ರೆ ಇನ್ನೊಬ್ರೇನೋ ಹಲ್ಲು ಚೆನ್ನಾಗಿಲ್ದೇ ಇದ್ರೆ ಎಷ್ಟೇ ಚೆನ್ನಾಗಿರೋದು ಕೊಟ್ಟರು ನನಗೀಗ ಚಕ್ಲಿ ಪುಡಿ ಮಾಡ್ಕೊಂಡು ತಿಂದ್ರೆ ಇಟ್ ಈಸ್ ಹಿಂಸೆ. ಹಲ್ಲು ಹೋದ ಮೇಲೆ ನಿಮ್ಗೆ ಚಕ್ಲಿ ಕೊಟ್ರೆ ಅದು ನಿಮ್ಗೆ ಆನಂದ ಅಲ್ಲ, ಹಿಂಸೆ. ಹಿಂದೆ ಎಲ್ಲ ಈ ಮದುವೆ ಮನೆಗಳಲ್ಲಿ ಪುಳ್ಳಂಗಾಯಿ ಉಂಡೆ ಅಂತ ಅಂದ್ಕೊಡೋರು ನಾವು ಚಿಕ್ಕ ಹುಡುಗರಲ್ಲಿ. ಅದನ್ನ ನೆಲದ ಮೇಲೆ ಒಗೆದು ಪೀಸ್ ಮಾಡಿ ನಮಗೆ ಹಲ್ಲು ಅಷ್ಟು ಸ್ಟ್ರಾಂಗ್, ದೊಡ್ಡವರೆಲ್ಲ ಹಲ್ಲಲ್ಲಿ ಕಡದೆ ತಿನ್ನೋರು. ಒಂದು ಹಂತದಲ್ಲಿ ನಿಮಗೆ ಎಂಥ ಅದ್ಭುತ ನಿಮಗೆ ಅನುಭವಿಸೋದಕ್ಕೆ ಆಗದಿದ್ದರೆ ಅದು ನಿಮಗೆ ಹಿಂಸೆ, ಅದು ನಿಮಗೆ ವೈರಿ. ಈಗ ಕಣ್ಣಿನ ಶಕ್ತಿ ಹೋದ್ಮೇಲೆ ಈ ಕನ್ನಡಕ ಇಲ್ಲ ಅಂತ ಹೇಳಿದರೆ ಯೂಸ್ಲೆಸ್. ಅದು ಕಣ್ಣು ಯೂಸ್ಲೆಸ್ ಇದ್ದು ನಿಮಗೆ ಅದು ಹಿಂಸೆ. ಕಣ್ಣಿದೆ ನೋಡ್ಲಿಕ್ಕಾಗಲ್ಲ ಅಂದರೆ ಏನು? ಹಾಗಾಗಿ ವೇದದ ಸಿಸ್ಟಮ್ಮು ಜಾಯ್. ಅದಕ್ಕೆ ಡಾಕ್ಟರ್ ಕಶ್ಯಪ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ವರ್ಕ್, ಎಂಜಾಯ್ಮೆಂಟ್ ಆ್ಯಂಡ್ ಪ್ರೋಗ್ರೆಸ್ ಅಂತ. ಸೊ ವೇದ ವರ್ಕನ್ನು ತಿಳಿಸ್ಕೊಡುತ್ತೆ. ವೇದದಲ್ಲಿ ಸೋಂಬೇರಿತನಕ್ಕೆ ಅವಕಾಶವೇ ಇಲ್ಲ. ಸೊ ವರ್ಕ್ ಮಾಡಬೇಕು. ನೀನು ಯಾಕೆ ವರ್ಕ್ ಮಾಡಬೇಕು ಅನ್ನೋದು ಕೂಡ ವೇದ ಡಿಫೈನ್ ಮಾಡ್ತವೆ. ಇವತ್ತಿನ ದಿವಸ ನೀವು ಯಾರಿಗಾದರೂ ಕೇಳಿ ಯಾಕೆ ವರ್ಕ್ ಮಾಡ್ತಿದ್ರೆ ಐ ವಾಂಟ್ ಟು ಅರ್ನ್ ಮನಿ. ನೋ, ವೇದದ ಕನ್ಸೆಪ್ಟಲ್ಲಿರೋದು ಮನುಷ್ಯನಿಗೆ ಆನಂದ ಅನ್ನುವಂಥದ್ದು ಬರಬೇಕಾದ್ರೆ ಅವನು ಕೆಲಸ ಮಾಡಬೇಕು ಅಂತ. ಮತ್ತು ಮನುಷ್ಯನ ಸಾಧನೆಗಳನ್ನು ಪಟ್ಟಿ ಮಾಡುವುದೇ ಅವನ ಕೆಲಸದಲ್ಲಿ. ಯಾರಿಗಾದರೂ ಒಬ್ಬರಿಗೆ 70 ವರ್ಷ ಆದವ್ರಿಗೆ ನೀವೇನು ಮಾಡಿದ್ರಿ ಅಂತ ಕೇಳಿದರೆ, ನಾನು 50,000 ಊಟಗಳನ್ನು ಮಾಡಿದೆ, 1,00,000 ಲೀಟರ್ ನೀರುಗಳನ್ನು ಕುಡಿದೆ. ಯಾರಾದ್ರು ಹೇಳ್ತಾರಾ? ಹೇಳಲ್ಲ. ನಾನೊಂದು ಮನೆ ಕಟ್ಟಿಸಿದೆ ಅಂತ ಹೇಳ್ತಾರೆ. ಇಂಥ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಕೆಲಸ ಮಾಡಿದೆ, ಇಂಜಿನಿಯರ್ ಆಗಿದೆ, ಇಂಥದ್ದು ಸೇತುವೆಗಳನ್ನು ಕಟ್ಟಿದೆ. ಅಚೀವ್ಮೆಂಟ್, ಕೆಲಸ. ಸೊ ನನಗೆ ಆನಂದ ಸಿಗುವಂಥದ್ದು, ನನಗೆ ಆನಂದ ಕೊಡುವಂಥದ್ದು ಕೆಲಸ. ಹಾಗಾಗಿ ಒಬ್ಬ ಮನುಷ್ಯ ಕೆಲಸ ಯಾಕೆ ಮಾಡಬೇಕಂದ್ರೆ ಅವನು ಆನಂದ ಪಡೋದಕ್ಕೆ. ಶುಡ್ ಎಂಜಾಯ್ ವಾಟ್ ಈಸ್ ಡೂಯಿಂಗ್ ಆ್ಯಂಡ್ ಎಂಜಾಯ್ ಈಸ್ ದಿ ಅಲ್ಟಿಮೇಟ್ ಗೋಲ್ ಆಫ್ ವರ್ಕ್. ಸೊ ಈ ವೇದಗಳಿರೋದು, ಈ ವಿಷಯಗಳಿರೋದು ಇದ್ರ ಬಗ್ಗೆನೇ ಅಂತ ತಾವು ಹೇಳ್ತಾ ಇದ್ದೀರಿ ಅಂತಲ್ವಾ? ಅಂದರೆ ಈ ತಾವು ಹೇಳಿದ್ರಿ ಋಗ್ವೇದದಲ್ಲಿ ಸೃಷ್ಟಿ ಸೂಕ್ತಗಳು ಬರುತ್ತೆ, ಮತ್ತು ಈ ಯಜುರ್ವೇದಗಳಲ್ಲಿ ಯಜ್ಞಗಳ ಬಗ್ಗೆ, ಈ ಎಲ್ಲ ವಿಷಯಗಳಿರೋದು ನಮ್ಮ ಜೀವನನ ಎಂಜಾಯ್ ಮಾಡೋದಕ್ಕೋಸ್ಕರ. ಕೊನೆಯದಾಗಿ ಬರೋದು ನಾನು ರಿಲೆವೆನ್ಸ್ ಬಗ್ಗೆ. ಈ ಶತಮಾನದಲ್ಲಿ, ಈಗಿರೋ ನಾವು ಕಾಲಮಾನದಲ್ಲಿ ವೇದಗಳನ್ನು ಯಾವ ಥರ ಓದಬೇಕು, ನಾವು ಅದು ಯಾವ ಥರ ಅಧ್ಯಯನ ಮಾಡಬೇಕು, ಎಲ್ಲಿ ಸಿಗುತ್ತೆ ಈ ಪುಸ್ತಕಗಳು, ನಾವು ಹೇಗೆ ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ತಾವೇನಾದರೂ ಒಂದು ಮಾರ್ಗದರ್ಶನ ಕೊಡೋದಾದರೆ? ಈ ವೇದ ಅಥವಾ ಶಾಸ್ತ್ರ ಅಧ್ಯಯನ ನಮ್ಮ ಪರಂಪರೆ ಅನುಸಾರ ಗುರುಮುಖೇನೇ ಕಲಿಬೇಕು. ಅದು ಶ್ರೇಷ್ಠವಾದಂಥದ್ದು. ಯಾಕಂದರೆ ಗುರು ನಿಮಗೆ ಒಂದಿಷ್ಟು ಕೇವಲ ಮಾಹಿತಿ ಕೊಡಲ್ಲ. ನಾಲೆಡ್ಜ್ ಅಂತ ನಾವೇನು ವೇದದ ಪ್ರಕಾರ ಜ್ಞಾನ ಅಂತ ಹೇಳ್ತೀವಿ. ಈ ಜ್ಞಾನ ಮತ್ತು ಮಾಹಿತಿ
ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ಸೊ ಇನ್ಫಾರ್ಮೇಷನ್ ಯಾವಾಗ ನಿನ್ನದಾಗುತ್ತೆ ಆಗ ಅದು ಜ್ಞಾನ ಆಗುತ್ತೆ. ಈಗ ಆಹಾರ ನಾವು ಸೇವನೆ ಮಾಡ್ತೀವಿ, ಆಹಾರ ಒಳಗೆ ಯಾವಾಗ ಡೈಜೆಸ್ಟ್ ಆಗುತ್ತೆ ಆಗಲೇ ಅದು ಎನರ್ಜಿ ಆಗೋದು. ಬರೀ ಆಹಾರ ಸೇವಿಸಿದ ಹೊಟ್ಟೆ ತುಂಬಿದ ಫೀಲಿಂಗ್ ಆಗುತ್ತೆ, ಬಟ್ ಅದು ಶಕ್ತಿ ಆಗೋದು ಯಾವಾಗ ಡೈಜೆಸ್ಟ್ ಆಗಿ ರಕ್ತ ಆಗಬೇಕದು. ಹಾಗೆಯೇ ಈ ಇನ್ಫಾರ್ಮೇಷನ್, ಎಷ್ಟು ಇನ್ಫಾರ್ಮೇಷನ್ ನಿನಗೆ ಡೈಜೆಸ್ಟ್ ಇಲ್ಲಿ ಇನ್ಡೈಜೆಷನ್ ಅಂತ ಹೇಳ್ತಾರೆ, ಎಷ್ಟು ಇನ್ಫಾರ್ಮೇಷನ್ ನೀನು ಡೈಜೆಸ್ಟ್ ಮಾಡ್ಕೊಂಡಿದೆಯೋ ಅಷ್ಟು ಮಾತ್ರ ಶಕ್ತಿ ಜ್ಞಾನದ ನಿನಗಾಗೋದು. ಹಾಗಾಗಿ ಗುರುಮುಖೇನ ನಾವು ಕಲಿತರೆ ಅವರು ಮಾಹಿತಿಯನ್ನು ಕೊಡ್ತಾರೆ, ಅದನ್ನು ಡೈಜೆಸ್ಟ್ ಮಾಡಿಕೊಳ್ಳುವ ಸಿಸ್ಟಮನ್ನು ನಿನಗೆ ಹೇಳಿಕೊಡ್ತಾರೆ. ಆಗಲ್ಲ, ಗುರುಗಳು ನಮಗೆ ಸಿಗ್ತಾ ಇಲ್ಲ, ಅಥವಾ ಗುರುಗಳ ಹತ್ರ ಹೋಗೋದಕ್ಕೆ ನಮಗೆ ಇವತ್ತಿನ ಈ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಅದು ಪಾಸಿಬಲ್. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರೆ. ಹಾಗಂತ ನಾನು ಪರಂಪರೆಯನ್ನೇ ಬಿಟ್ಬಿಡ್ತೀನಿ, ನಮ್ಮದು ಈ ವೇದ ಉಪನಿಷತ್ ತಿಳ್ಕೊಳ್ಳೋದೇ ಬಿಟ್ಬಿಡ್ತೀನಿ ಅನ್ನೋದು ಕೂಡ ವೈಸ್ ಪಾಲಿಸಿ ಅಲ್ಲ. ಅದಕ್ಕೆ ಇವತ್ತು ಅನೇಕ ಸಾಧನಗಳಿದ್ದಾವೆ, ಆನ್ಲೈನ್ ಕೋರ್ಸಸ್ ಇದ್ದಾವೆ, ಭಾಳ ಸುಲಭವಾಗಿ ನಮಗೆ ಸಿಗುವಂಥದ್ದು ಪುಸ್ತಕಗಳಿದ್ದಾವೆ. ಸೊ ನಾವು ನಮ್ಮ ಸಂಸ್ಥೆ ಶ್ರೀ ಅರವಿಂದೋ ಕಪಾಲಿ ಶಾಸ್ತ್ರಿ ವೇದ ಸಂಸ್ಕೃತಿ ಸಂಸ್ಥೆ ಶುರು ಮಾಡಿದ್ದೇ 3 ಉದ್ದೇಶ ಇಟ್ಕೊಂಡು. ಮೊದಲನೇದು ವೇದಗಳ ಸಂರಕ್ಷಣೆ, ಎರಡನೇದು ವೇದಗಳ ಕುರಿತು ಸಂಶೋಧನೆ, ಮೂರನೇದು ವೇದಗಳ ಪ್ರಸಾರ. ಸಂರಕ್ಷಣೆ ಯಾಕೆ ಮಾಡಬೇಕು ಅಂತ ನಾನು ನಿಮ್ಗೆ ಆಗಲೇ ಹೇಳಿದೆ, ಯಾಕಂದರೆ ಗುರುಮುಖೇನ ಬರ್ತಿತ್ತು, ಗುರುಗಳು ಶಿಷ್ಯರು ಸಿಗುವಂಥದ್ದು ಇವತ್ತು ಕಠಿಣ ಆಗಿದೆ. ಈಗ ಇರುವಂತಹ ಮಂತ್ರಗಳು ಅಟ್ಲೀಸ್ಟ್ ಇಂಟ್ಯಾಕ್ಟಾಗಿ ನಮ್ಮ ಮುಂದೆ ಇರಬೇಕು ಅಂತ 25,000 ಮಂತ್ರಗಳನ್ನು ನಾವು ಪ್ರಿಂಟ್ ಮಾಡಿ ಒಂದು ಕಡೆಗೆ, ಅಂದರೆ ಮತ್ತೆ ಇನ್ನೊಂದು 50 ವರ್ಷ ಆದಮೇಲೆ 25,000 ಇಲ್ಲದೆ ಒಂದು 15,000 ಆಗೋ ಥರ ಆಲ್ ಚಾನ್ಸಸ್ ಈಗ ನೋಡಿದರೆ, ಈವರೆಗಿಂದು ನೋಡಿದರೆ. ಸೊ ಹಾಗಾಗಿ ಈ ಪುಸ್ತಕಗಳನ್ನು ನಾವು ಮಾಡಿದ್ದೀವಿ. ಹೇಗೆ ಶುರು ಮಾಡಬೇಕು ಅಂದರೆ ಮೊದಲನೇದು ನನಗೆ ಇದರಲ್ಲಿ ಆಸಕ್ತಿ ಇರಬೇಕು. ಕರೆಕ್ಟ್, ಮೊದಲನೇದು ಆಸಕ್ತಿ, ಇಂಟ್ರೆಸ್ಟ್. ಎಲ್ಲದಕ್ಕೂ ಏನು ಮೊದಲು ಬೇಕು ಅಂತ ಹೇಳಿದ್ರೆ ಇಂಟ್ರೆಸ್ಟ್. ಅದಕ್ಕೆ ಶಾಸ್ತ್ರವನ್ನು ಕಲಿಬೇಕಾದ್ರೆ 3-4 ವಿಷಯಗಳನ್ನಿದೆ. ಮೊದಲನೇದು ಆಸಕ್ತಿ ಇರಬೇಕು, ಮತ್ತು ಅದಕ್ಕೆ ಸೂಕ್ತವಾದಂತಹ ಜ್ಞಾನ ಇರಬೇಕು, ಗುರು ಇರಬೇಕು, ಕೊನೆಗೇನಿರಬೇಕು, ದೈವ ಕೃಪೆ ಇರಬೇಕು. ದೈವ ಕೃಪೆನೂ ಬೇಕು. ಮನುಷ್ಯನ ಪ್ರಯತ್ನ ಒಂದು ಹಂತದವರೆಗೂ ಹೋಗುತ್ತೆ, ಅದರಿಂದ ಮೇಲಿನ ಹಂತಕ್ಕೆ ಹೋಗಬೇಕಾದ್ರೆ ಅವನೇನು ಮಾಡಬೇಕು, ದೈವ ಕೃಪೆಯನ್ನು ಕೇಳಬೇಕು. ಹಾಗೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್, ಪುರಾನೇ ಬಿಟ್ಟು ಬಿಡೋ ಬದಲು ನಾವು ಸೂಕ್ತವಾದಂತಹ ಪುಸ್ತಕಗಳನ್ನು ಓದಬೇಕು. ಸೊ ಈಗ ನಾವು ನಮ್ಮ ಸಂಸ್ಥೆಯಿಂದ ಏನು ಮಾಡಿದ್ದೀವಿ, 4 ವೇದಗಳದ್ದು ಒಂದು ಸಾರ ಸಂಗ್ರಹ, ಎಸೆನ್ಷಿಯಲ್ಸ್ ಆಫ್ ಋಗ್ವೇದ, ಯಜುರ್ವೇದ, 150 ಪೇಜಿನ ಪುಸ್ತಕ. ಸೊ ಈ ಎಸೆನ್ಷಿಯಲ್ಸ್ ಆಫ್ ಋಗ್ವೇದ ಅಥವಾ ಋಗ್ವೇದದ ಅಂತರಂಗ, ಆ ಪುಸ್ತಕ ಏನು ಹೇಳುತ್ತೆ, ಇಡೀ ಋಗ್ವೇದದಲ್ಲಿ ಏನಿದೆ, ದೇವರು ಅಂದರೆ ಏನು, ಋಷಿ ಅಂದರೆ ಏನು, ಮಂತ್ರ ಅಂದರೆ ಏನು, ಪುರುಷ ಸೂಕ್ತ ಅಂದರೆ ಏನು, ಗಾಯತ್ರಿ ಮಂತ್ರ ಅಂದರೆ ಏನು, ಛಂದಸ್ ಅಂದರೆ ಏನು, ಮತ್ತು ವೈದಿಕ ಸಾಂಕೇತಿಕತೆ ಏನು, ಇವೆಲ್ಲ ವಿಷಯಗಳನ್ನು ಅದು ತಿಳಿಸ್ಕೊಡುತ್ತೆ. ಅದೇ ರೀತಿ ಯಜುರ್ವೇದಕ್ಕೆ ಬಂದರೆ ಯಜ್ಞ ಅಂದರೆ ಏನು, ಈ ಇಡೀ ಯಜುರ್ವೇದದ 7 ಕಾಂಡಗಳು ಅಂತ ನಾನೇನು ಹೇಳಿದೆ, ಈ 7 ಕಾಂಡಗಳಲ್ಲಿ ಏನು ವಸ್ತು ವಿಷಯ ಇದೆ, ಆ ಪರ್ಟಿಕ್ಯುಲರ್ ವಿಷಯ ಅಂದರೆ ಏನು. ಈಗ ರುದ್ರ ಮಂತ್ರ ನಮಕ ಚಮಕ ಬರುತ್ತೆ, ಇವತ್ತು ಕೋಟ್ಯಾಂತರ ಜನ ನಮಕ ಚಮಕ ಚಾಂಟ್ ಮಾಡ್ತಾರೆ. ಹೌ ಮೆನಿ ಆಫ್ ದೆಮ್ ನೋ ದಿ ಮೀನಿಂಗ್ ಆಫ್ ದಿಸ್? ಹೌದು, ತುಂಬ ಕಡಿಮೆ. ನಾನು ಸ್ವತಃ ನೋಡಿದ್ದೀನಿ. ನಾನು 50 ವರ್ಷದಿಂದ ಗಾಯತ್ರಿ ಮಂತ್ರ ಪಠನೆ ಮಾಡ್ತೀನಿ ಅಂತ ಹೇಳ್ತಾರೆ. ನಾನು 70 ವರ್ಷದಿಂದ ರುದ್ರ ಮಂತ್ರ ಪಠನ. ಏನದು ಅಂತ ಕೇಳಿದರೆ, ನಮ್ಮ ತಂದೆ, ನಮ್ಮ ತಾತ ನಮ್ಮ ತಂದೆಗೆ ಹೇಳಿಕೊಟ್ರು, ನಮ್ಮ ತಂದೆ ನನಗೆ ಹೇಳಿಕೊಟ್ರು, ನಾನು ನಿನಗೆ ಹೇಳಿದ್ದೀನಿ. ಅಂದರೆ ಒಂದು ಟೇಪ್ ರೆಕಾರ್ಡರ್ಗೂ ಇವ್ರಿಗೂ ಯಾವುದು ಸಂಬಂಧ? ಅದಕ್ಕೆ ವೇದದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ, ಈ ಮಂತ್ರದ ಪಠನ ಮತ್ತು ಅದರ ಅರ್ಥದ ಅನುಸಂಧಾನ ಇವೆರಡೂ ಕೂಡ ಒಂದು ಪಕ್ಷಿಯ 2 ರೆಕ್ಕೆಗಳಿದ್ದ ಹಾಗೆ. ಒಂದು ಪಕ್ಷಿಯ ನೆಲದಿಂದ ಮೇಲೆ ಹಾರಬೇಕು ಆಕಾಶಕ್ಕೆ ಅಂತ ಹೇಳಿದ್ರೆ ಎರಡೂ ಸಹವಾಸ ಬೇಕು. ಒಂದು ವೀಕ್ ಆದರೂ ಕೂಡ ಅದು ಪೂರ್ಣ ಪರಿಣಾಮ ನಿಂಗೆ ಸಿಗೋಲ್ಲ. ಅದಕ್ಕೆ ವೇದದ ಪುಸ್ತಕಗಳನ್ನು ನಾವು ಓದಬೇಕಾದ್ರೆ ವೇದಗಳಲ್ಲಿ ಏನಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಆಗ ನಮಗೆ ಕೆಲವು ವಿಷಯಗಳಲ್ಲಿ ಆಸಕ್ತಿ ಮೂಡುತ್ತೆ. ಈಗ ಹಾಗೆ ಈಗ SSLC PUC ವರೆಗೂ ಜನರಲ್ ಎಜುಕೇಷನ್, PUC ಆದಮೇಲೆ ನೀನು ಮೆಡಿಕಲ್ಲಿಗೆ ಹೋಗ್ತೀಯಾ, ಆಯುರ್ವೇದಿಕ್ ಹೋಗ್ತೀಯಾ, ಇಂಜಿನಿಯರಿಂಗ್ ಹೋಗ್ತೀಯಾ, ಅಥವಾ ಇನ್ಯಾವುದಕ್ಕೂ ಹೋಗ್ತೀಯಾ, ಅದೆಲ್ಲ ಬೈಫರ್ಕೇಷನ್, ಈ ಬೇಸಿಕ್ಸ್ ಇರಬೇಕು. ಆಮೇಲೆ ನೀನು ಋಗ್ವೇದ ಪೂರ್ಣ ಅಧ್ಯಯನ ಮಾಡ್ತೀಯಾ, ಯಜುರ್ವೇದ ಮಾಡ್ತೀಯಾ, ಅದು ನನಗೆ ದಟ್ ಇಸ್ ಲೆಫ್ಟ್ ಟು ಯು, ನಿನ್ನ ಚಾಯ್ಸ್. ಆಗ ನಾವು
ಏನನ್ನು ಓದಬೇಕು ಅಥವಾ ಏನನ್ನು ತಿಳ್ಕೋಬೇಕು ಅನ್ನೋದು ಮೆಚ್ಯೂರಿಟಿ ನಮಗೆ ಬರ್ತದೆ. ವಿ ವಿಲ್ ಹ್ಯಾವ್ ಮಚ್ ನಾಲೆಡ್ಜ್ ಅಬೌಟ್ ವಾಟ್ ಟು ಚೂಸ್. ಅಲ್ಲಿವರೆಗೂ ನಮಗೇನು ಗೊತ್ತಾಗಲ್ಲ, 4 ವೇದದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋವರೆಗೂ ನಮಗೆ ಗೊತ್ತಾಗಲ್ಲ. ಅದಕ್ಕೆ ತಿಳ್ಕೋಬೇಕು. ಅದಕ್ಕೆ ನಾವು ಮಂತ್ರಗಳ ಪಠನದ ಜೊತೆಗೆ ಆ ಮಂತ್ರಗಳ ಅರ್ಥ ಏನು ಅನ್ನೋದು ನಾವು ತಿಳಿಬೇಕು. ಅದು ತಿಳಿದಾಗಲೇ ನಾವು ಇವತ್ತಿನ ಕಾಲದಲ್ಲಿ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂತಂದರೆ, ನಮಗೆ ಯಾವುದೋ ಒಂದು ಮೆಕ್ಯಾನಿಕಲ್ ಅನ್ಸಿದ್ರೆ ನಾವು ಬಿಟ್ಬಿಡ್ತೀವಿ. ಇಟ್ ಈಸ್ ಬೋರಿಂಗ್ ಅಂತ ಹೇಳ್ತೀವಿ. ಸೊ ಯು ಚಾಂಟ್ ದಿ ಮಂತ್ರ, ಏನದು ಹಂಗಂದ್ರೆ ಅಂತ ಪ್ರಶ್ನೆ ನಮ್ಮ ಮಕ್ಕಳು ಕೇಳಿದರೆ ನಾವು ಉತ್ತರ ಹೇಳದಿದ್ರೆ ಇಟ್ ಈಸ್ ಬೋರಿಂಗ್ ಅಂತಾನೆ. ಸೊ ಅವನಿಗೆ ಅದು ಬೋರ್ ಆಗಬಾರ್ದು ಅಂತಿದ್ದರೆ ಮತ್ತು ಅವನು ಮಾಡ್ತಿರೋದು ಅವನ ಜೀವನಕ್ಕೆ ಎಷ್ಟು ಅತ್ಯವಶ್ಯಕ ಇದೆ ಅಂತ ಅವನಿಗೆ ಮನವರಿಕೆ ಆಗಬೇಕಾದ್ರೆ ಅದರ ಅರ್ಥ ಹೇಳ್ಕೊಡ್ಬೇಕು. ಹೌದು. ಈಗ ಗಣಾನಾಂತ ಗಣಪತಿಂ ಹವಾಮಹೆ ಮಂತ್ರ ಹೇಳ್ತೀವಿ, ಕವೀನಾಂ ಉಪಮಶ್ರವಸ್ತಮಂ. ಏನು ಹಂಗಂದರೆ ಹೇಳಬೇಕು, ನಾವು ಉತ್ತರ ಹೇಳಬೇಕು. ಈ ಗಣಪತಿ ಎಲ್ಲ ಗಣಗಳಿಗೆ ಅಧಿಪತಿ ಅಂತ ಗಣಪತಿಯೇ, ನೀನು ನನ್ನ ಹತ್ರ ಬಾ, ನನ್ನನ್ನು ನೀನು ಹತ್ತಿರದಿಂದ ಕೇಳಿಸಿಕೋ ಅಂತ ಬಾಬಾ ಮಂತ್ರದ ಅರ್ಥ. ನನ್ನನ್ನು ನೀನು ಹತ್ತಿರದಿಂದ ಕೇಳಿಸ್ಕೊಂಡ್ರೆ ನೀನು ನನಗೆ ಆಪ್ತ ಆಗುವಂತ. ನಾವು ಯಾರಿಗೆ ಆಪ್ತ ಅಂತ ಹೇಳ್ತೀವಿ? ದ ಒನ್ ವೆಲ್ ವಿಷರ್ ಅಂತ ಹೇಳ್ತೀವಿ. ನೀನು ನನಗೆ ವೆಲ್ ವಿಷರ್ ಆಗು. ವೆಲ್ ವಿಷರ್ ಆಗಿಬಿಟ್ರೆ ಏನಾಗುತ್ತೆ, ನಾನು ಮಾಡಿದ ಕೆಲವು ತಪ್ಪುಗಳನ್ನು ನಾನು ಕ್ಷಮಿಸ್ಬಿಡ್ತೀವಿ. ಈಗ ಬೀದಿಗೆ ಹೋಗೋ ಯಾವುದೋ ಒಬ್ಬ ಮಗು ಏನಾದರೂ ತಪ್ಪು ಮಾಡಿದರೆ ನಮಗೆ ತಕ್ಷಣ ಕೋಪ ಬರುತ್ತೆ. ನಮ್ಮ ಮಗ ಮಾಡಿದರೆ ಕೈ ಕತ್ತರಿಸ್ತೀವ, ಬೈತೀವ, ನನ್ನ ಮಗ ಪಾಪ ಇನ್ನು ಚಿಕ್ಕವನಿದ್ದಾನೆ, ಆಪ್ತತೆ ಬರುತ್ತೆ. ಹೌದು. ಸೊ ಗಣಪತಿಯನ್ನು ನೀವು ಕರೆಯೋದ್ರಿಂದ ಈ ವೇದ ಮಂತ್ರಗಳು ನಿನಗೆ ಆಪ್ತವಾಗಿ ಕೆಲಸ ಮಾಡ್ತವೆ ಅಂತ ನಾವು ನಮ್ಮ ಪೀಳಿಗೆಯವರಿಗೆ ಹೇಳಿಕೊಡ್ಬೇಕು. ಹಾಗೆ ವೇದ ಅಧ್ಯಯನ ಮಾಡೋದಕ್ಕೆ ಆಸಕ್ತಿ ಬಂದು ಈ ಎಲ್ಲ ಬೇಸಿಕ್ ವಿಷಯಗಳನ್ನು ತಿಳಿದುಕೊಂಡು ಆ ನಂತರ ಒಂದೊಂದು ಮಂತ್ರವೂ ಕೂಡ ಇದು ಕೂಡ ನಾನಾಗಲೇ ಹೇಳಿದಂಗೆ ಮನನ ಮತ್ತು ನಿಧಿಧ್ಯಾಸ ಮಾಡಬೇಕು. ಈಗ ಪುರುಷ ಸೂಕ್ತ ಅಂತ ಬರುತ್ತೆ. ಇಟ್ ಇಸ್ ವೈಡ್ಲಿ ಯೂಸ್ಡ್ ಸೂಕ್ತ. ಎಲ್ಲರೂ ಪೂಜೆ ಅಭಿಷೇಕ ಮಾಡುವಾಗ ಅದನ್ನು ಹೇಳ್ತಾರೆ. ವೆರಿ ಫ್ಯೂ ಪೀಪಲ್ ನೋ ಇಟ್ಸ್ ಮೀನಿಂಗ್. ಸ್ಟಿಲ್ ವೆರಿ ಲೆಸ್ ಪೀಪಲ್ ನೋ ದಿ ಡೀಪರ್ ಮೀನಿಂಗ್ ಆಫ್ ಪುರುಷ ಸೂಕ್ತ. ಸೊ ಪುರುಷ ಸೂಕ್ತದ ಶಾಂತಿ ಮಂತ್ರ ಹೇಳ್ತೆ, ತಚ್ಛಂಯೋರಾ ವೃಣೀಮಹೆ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ. ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯ ಅಂದರೆ ಯಜ್ಞವನ್ನು ಮತ್ತು ಯಜ್ಞಪತಿ ಅಂದರೆ ದೇವರನ್ನು ಇಬ್ಬರನ್ನು ನಾನು ಸ್ತುತಿಸ್ತೀನಿ ಅಂತ. ದೈವಿ ಸ್ವಸ್ತಿರಸ್ತು ಅಂದರೆ ದೇವತೆಗಳು ನಮಗೆ ಶುಭಕರವಾಗಿರಲಿ. ಶನ್ನೋ ದ್ವಿಪದೆ ಶನ್ನೋ ಚತುಷ್ಪದೆ. ದ್ವಿಪದೆ ಮತ್ತು ಚತುಷ್ಪದೆ ಅಂದರೆ ಅನೇಕರು ಏನು ಮಾಡ್ತಾರೆ, 2 ಕಾಲಿರುವಂಥದ್ದು ಮನುಷ್ಯರು, 4 ಕಾಲಿರುವಂಥ ಪ್ರಾಣಿಗಳು. ಈ 4 ಎಲ್ಲರೂ ಚೆನ್ನಾಗಿರಲಿ. ವೇದದ ಸಿಂಬಾಲಿಕ್ ಮೀನಿಂಗ್ ನೀವು ಹೋದರೆ ದ್ವಿಪದೆ ಮತ್ತು ಚತುಷ್ಪದೆ ಅಂದರೆ those who have 2 states and those who have 4 states of awareness ಅಂತ. ಈಗ ಪ್ರಾಣಿಗಳಿಗೆ ಏನಂದರೆ ಫಿಸಿಕಲ್ ಊಟ ಮಾಡಬೇಕು, ತಮ್ಮ ಪ್ರವೃತ್ತಿ ಇರೋದು ಮಾಡಬೇಕು. ಆದರೆ ಮನುಷ್ಯರಿಗೆ ಊಟ ತನ್ನ ಪ್ರವೃತ್ತಿ ಅಷ್ಟೇ ಸಾಕಾ? ಜ್ಞಾನನೂ ಬೇಕು, ಭಾವನೆಯೂ ಬೇಕು. ಹೀಗೆ ಹೈಯರ್ ಸ್ಟೇಟ್ಸ್ ಇರುವಂಥದ್ದು ಎಲ್ಲರೂ ಇರಲಿ. ಕೊನೆಗೇನು ಹೇಳ್ತದೆ, ಭೇಷಜಂ ಅದು ಎಲ್ಲರಿಗೂ ಮಂಗಳಕರವಾಗಿರಲಿ ಅಂತ. ಔಷಧಿಗಳು, ಔಷಧಿ ಅಂದರೆ ಗ್ರೋತ್ಸ್ ಆಫ್ ದಿ ಲ್ಯಾಂಡ್ ಅಥವಾ ಭೂಮಿಯ ಬೆಳೆಗಳು, ಭೂಮಿಯಿಂದ ಬೆಳೆದಂಥದ್ದು ಎಲ್ಲವೂ, ಭೂಮಿಯ ಮೇಲೆ ಮತ್ತು ಒಳಗೇನಿದೆ ಎಲ್ಲ ಖನಿಜಗಳಿದೆ, ಮೇಲೇನಿದೆ ಗಿಡ ಮರ ಇದೆ, ನೀರಿದೆ. ಇದೆಲ್ಲವೂ ಕೂಡ ಎಲ್ಲರಿಗೂ ಹಿತಕರವಾಗಿರಲಿ. ಅಂದರೆ ಎಲ್ಲರೂ ನೆಮ್ಮದಿಯಿಂದ ಇರಲಿ, ಎಲ್ಲರೂ ಸುಖದಿಂದ ಇರಲಿ, ಎಲ್ಲರೂ ಶಾಂತಿಯಿಂದ ಇರಲಿ, ಎಲ್ಲರೂ ಕ್ರಿಯೇಟಿವ್ ಆಗಿರಲಿ ಅಂತನ್ನೋದು ಇದರ ಕಾಳಜಿ. ಅದರ ಈ ಶಾಂತಿ ಮಂತ್ರದ ಬೇಸಿಕ್ನಲ್ಲಿ ಪುರುಷ ಸೂಕ್ತವನ್ನು ನೀವು ಅಧ್ಯಯನ ಮಾಡ್ತಾ ಹೋದರೆ ಒಬ್ಬ ಮನುಷ್ಯನನ್ನು ಅವನು ಇರುವಂತಹ ಒಂದು ಸಾಮಾನ್ಯ ಸ್ಥಿತಿಯಿಂದ ಆಧ್ಯಾತ್ಮಿಕದ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗುವಂಥ ಶಕ್ತಿ ಆ ಪುರುಷ ಸೂಕ್ತದಲ್ಲಿದೆ. ಅಧ್ಯಯನ ಮಾಡ್ತಾ ಇದರ ಗಹನತೆ ಮತ್ತು ವಿಸ್ತಾರತೆಯನ್ನು ನಾವು ಅರ್ಥ ಮಾಡ್ಕೊತಾ ಹೋಗ್ಬೋದು. ಸೊ ಈಗ ಇಷ್ಟು ಮಂತ್ರಗಳು ಒಂದು ಸೆಟ್ ಆಫ್ ಪುಸ್ತಕಗಳಲ್ಲಿ ಸಿಗೋ ಥರ ಇದೆಯಾ? ಎಲ್ಲ 26 ವಾಲ್ಯೂಮ್ಗಳಲ್ಲಿ ಈ 25,000 ಮಂತ್ರಗಳು. ಅಂದರೆ ನನಗೇನಿಸುತ್ತೆ ಜಗೀರ್ದಾರ್ ಸರ್, ಅಂದರೆ ಈಗ ಇಷ್ಟು ಪುಸ್ತಕಗಳು ನಮ್ಮಲ್ಲಿ ಇದೆ, ಅರ್ಥ ಮಾಡ್ಕೊಳ್ಳೋದು ಬೇರೆ ವಿಷಯ, ಇದೆ ಅನ್ನೋದೇ ಒಂದು ದೊಡ್ಡ ಆನಂದ ಅಲ್ವಾ? ಅದು ಪ್ರಾರಂಭದ ಆನಂದ ಅಷ್ಟೇ. ಅಷ್ಟಕ್ಕೆ ನಿಲ್ಲಿಸಿಬಿಟ್ರೆ ಇದು ಮುಂದೆ ಹೋಗಲ್ಲ. ಸ್ವಲ್ಪ ಆದರೂ ಅಧ್ಯಯನ ಮಾಡಬೇಕು. ನಾನು ಹೇಳೋದೇನೆಂದರೆ 26 ವಾಲ್ಯೂಮ್ ತಂದು ಮನೆಯಲ್ಲಿ ಇಟ್ಕೊಂಡು 5 ಮಂತ್ರ ನೀನು ಕಲಿಯಪ್ಪ, ನೀನು ಉದ್ಧಾರ ಆಗಿ ಹೋಗ್ತೀಯ.
ಐ ಹ್ಯಾವ್ ಸೀನ್ ಪೀಪಲ್ ಹಾಂ 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 ಬರೀ ಒಂದು ಇಡೀ ವೇದ ಗೊತ್ತಿಲ್ಲ ಅವರಿಗೆ, ಬರೀ ಒಂದು ಗಾಯತ್ರಿ ಮಂತ್ರದಿಂದ ಉದ್ಧಾರ, ಬರೀ ಒಂದು ಮೇಧಾ ಸೂಕ್ತದಿಂದ ಅನೇಕ ದೊಡ್ಡ ದೊಡ್ಡವರು ಇದರಲ್ಲಿ ಹೇಳಿದೆ. ಇತ್ತೀಚೆಗೆ ಒಬ್ಬರು ಕರ್ನಾಟಕದಲ್ಲಿ ಒಬ್ಬರು ಪ್ರೊಫೆಸರ್ ರಂಗನಾಥ್ ಅಂತ, ಅವರು NMKRV ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದವರು. ಅವರೊಂದು ಕಡೆ ಹೇಳ್ತಾಯಿದ್ರು, ನಾನು ಪೆದ್ದ ಅಂದರೆ ಪೆದ್ದ ಇದ್ದೆ, ದಡ್ಡ ಅಂದರೆ ದಡ್ಡ ಇದ್ದೆ, ಓದೋದ್ರಲ್ಲಿಯೂ ಆಸಕ್ತಿ ಇರಲಿಲ್ಲ, ತಿಳ್ಕೊಳ್ಳೋದ್ರಲ್ಲಿಯೂ ಆಸಕ್ತಿ ಇರಲಿಲ್ಲ. ನಮ್ಮ ಮನೆಗೆ ಬಂದವರು ಯಾರೋ ನಮ್ಮಪ್ಪ ಕಂಪ್ಲೇಂಟ್ ಹೇಳ್ತಿರುವಾಗ ಒಬ್ಬರು ಪುರೋಹಿತರು, ನೀನು ಮೇಧಾ ಸೂಕ್ತ ಪಠನ ಮಾಡು, ನಿಂದು ಬುದ್ಧಿಶಕ್ತಿ ಬೆಳೆಯುತ್ತೆ ಅಂತ ನನಗೆ ಹೇಳಿದರು. ನಾನು ಅತ್ಯಂತ ಶ್ರದ್ಧೆಯಿಂದ ಎಷ್ಟೋ ತಿಂಗಳುಗಳವರೆಗೆ ಮೇಧಾ ಸೂಕ್ತ ಬೈ ಹಾರ್ಟ್ ಮಾಡಿ ಪಠನೆ ಮಾಡಲಿಕ್ಕೆ ಶುರು ಮಾಡಿದೆ. ಇವತ್ತು ನೀವು ಕೇಳಿ, ಮಹಾಭಾರತದಲ್ಲಿ ಒಂದು ಶ್ಲೋಕ ಹೇಳಿ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ, ರಾಮಾಯಣದಲ್ಲಿ ಒಂದು ಶ್ಲೋಕ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ, ಭಾಗವತದ ಕಥೆ ಯಾವ ಪ್ರಸಂಗ ಎಲ್ಲಿ ಬರುತ್ತೆ ನಾನು ಹೇಳ್ತೀನಿ, ವೇದದ ಅನೇಕ ಮಂತ್ರಗಳದ್ದು ನಾನು ರೆಫರೆನ್ಸಸ್ ಹೇಳ್ತೀನಿ. ದಿಸ್ ಈಸ್ ಆಲ್ ಬಿಕಾಸ್ ಆಫ್ ದಿ ಮೇಧಾ ಸೂಕ್ತ. ದಿಸ್ ಈಸ್ ಆಲ್ ಬಿಕಾಸ್ ಓಪನ್ ಸ್ಟೇಜ್ನಲ್ಲಿ ಹೇಳ್ತಾರೆ. ಐ ಹ್ಯಾವ್ ಸೀನ್, ಇವರೊಬ್ಬರದ್ದು ಉದಾಹರಣೆ ಹೇಳಿದ್ದೀನಿ. ಆದರೆ ನಮ್ಮ ಜೀವನದಲ್ಲೇ ಇಂಥದ್ದು ಅನೇಕ ಮಹಿಮೆಗಳಾದಂಥದ್ದು ಇದೆ. ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ನಾನು ಬರೀ ಪುಸ್ತಕದಿಂದ ಹೇಳ್ತಾ ಇಲ್ಲ. At least some of the aspects, though I don't claim that I know everything, but at least whatever I have out of my own experience, I can say that ನೀವು 25,000 ಮಂತ್ರನೂ ತಿಳ್ಕೋಬೇಕಿದೆ, 2, 3, 4 ಮಂತ್ರ ಹೇಳ್ಕೊಳ್ಳಿ, ನಿಮ್ಮ ಜೀವನ ಉದ್ಧಾರ ಆಗುತ್ತೆ. ಬಿಕಾಸ್ ದೇ ಆರ್ ಪವರ್ ಹೌಸಸ್. ಇಲ್ಲಿ ಗೋಡೆಯಲ್ಲಿ ನಾವು ಮನೆಯಲ್ಲಿ ಪ್ಲಗ್ ಪಾಯಿಂಟ್ ಮಾಡಿರ್ತೀವಿ. ನಿನಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಎಲೆಕ್ಟ್ರಾನ್ ಪ್ರೋಟಾನ್ ನಿನಗೇನೂ ಬೇಕಾಗಿಲ್ಲ. ಜಸ್ಟ್ ಪ್ಲಗ್ ಇಟ್, ಯೂಸ್ ಇಟ್. ಸಿಗುತ್ತಾ ಇಲ್ಲ ಏನೋ ಎಲ್ಲ ಖಂಡಿತ ಹೌದು. ಸ್ವಿಚ್ ಆನ್ ಮಾಡಿದ ತಕ್ಷಣ ಅದು ಪವರ್ ಬಂದ್ಬಿಡುತ್ತೆ. ದಿ ಕಂಡೀಷನ್ ಇಸ್ ದ್ಯಾಟ್ ಯು ಹ್ಯಾವ್ ಟು ಪ್ಲಗ್ ಒಂದು ಕಡೆಗಿದೆ, ನಿಮ್ಮ ಕೇಬಲ್ ಒಂದು ಕಡೆಗಿದೆ ಅಂತಂದರೆ ಅದು ಬರೋಲ್ಲ. ಅದು ಮತ್ತು ಅದು ವೇದದ ದಾರಿನೂ ಅಲ್ಲ. ತುಂಬ ಒಂದು ಒಳ್ಳೆ ಅದ್ಭುತ ಸಂದೇಶ ಕೊಟ್ರಿ. ಅಂದರೆ ವೇದಗಳಲ್ಲಿ ಪವರ್ ಹೌಸ್ ಇದೆ, ನೀವು ಹೋಗಿ ಪ್ಲಗ್ ಇನ್ ಆಗಿ ಅಂತ. ನೀವು ಪ್ಲಗ್ ಇನ್ ಆಗಿ ಕನೆಕ್ಟ್ ಆದರೆ ಅದು ಸಣ್ಣ ಸಾಕು, ಇಷ್ಟು ವೋಲ್ಟ್ಸ್ ಬೇಕು ಅಂತೇನಿಲ್ಲ. ನಿಮಗೆ ಸ್ವಲ್ಪ ತಗೊಂಡ್ರು ಕೂಡ ಜೀವನನೇ ಬದಲಾಗುತ್ತೆ, ಬದಲಾಯ್ತದೆ, ಸಂಭ್ರಮವಾಗುತ್ತೆ ಅಂತ. ಎಕ್ಸಾಕ್ಟ್ಲಿ. ಇಟ್ ಬಿಕಮ್ಸ್ ಜಾಯಸ್, ಬ್ಲಾಸಮಿಂಗ್. ಸೊ ಲೈಫ್ ಶುಡ್ ಆಲ್ವೇಸ್ ಬ್ಲಾಸಮ್. ಈಗ ಬಹುಶಃ ಒಂದು 10 ವರ್ಷದ ಹಿಂದೆ ನಮ್ಮ ಗುರುಗಳು ಡಾಕ್ಟರ್ ಕಶ್ಯಪ್ ಅವರು, ನಾವು ಪುಣೆಗೆ ಹೋಗಿದ್ದೀವಿ. ಪುಣೆಯಲ್ಲಿ ಒಂದು ವರ್ಕ್ಶಾಪ್ ಆಯಿತು. ವರ್ಕ್ಶಾಪ್ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದರು. ಪ್ರೊಫೆಸರ್ ಕಶ್ಯಪ್ ಅವರು ಮಾತಾಡಿದ ಮೇಲೆ ಅವರು ಕಶ್ಯಪ್ ಅವ್ರ ಹತ್ರ ಬಂದು ನಮಸ್ಕಾರ ಮಾಡಿ ತಮ್ಮ ಪರಿಚಯ ಹೇಳಿದರು. ಅವ್ರು ಯಾರು? ವಿಜಯ್ ಭಾಟ್ಕರ್ ಅಂತ ಅವ್ರ ಹೆಸರು. ಸೈಂಟಿಸ್ಟ್ ಅವರು. ಈ ವಾಸ್ ಅಡ್ವೈಸರ್ ಟು ರಾಜೀವ್ ಗಾಂಧಿ ಆ್ಯಂಡ್ ಹೀ ಈಸ್ ದಿ ಮ್ಯಾನ್ ಹೂ ಹೆಡೆಡ್ ದಿ ರಿಸರ್ಚ್ ವಿಂಗ್ ಹೂ ಬಿಲ್ಟ್ ದಿ ಸೂಪರ್ ಕಂಪ್ಯೂಟರ್ಸ್. ಇಂಡಿಯಾದೊಳಗೆ ಸೂಪರ್ ಕಂಪ್ಯೂಟರ್ಸನ್ನು ಬಿಲ್ಡ್ ಮಾಡಿದಂಥವರು ಪರಮ್ ಅಂತೇಳಿ ಮಾಡಿದಾರಲ್ಲ, ಅವರು ವಿಜಯ್ ಭಾಟ್ಕರ್ ಸೈಂಟಿಸ್ಟು. ಅವ್ರು ಬಂದರು. ಅವ್ರು ಎಷ್ಟು ಇಂಪ್ರೆಸ್ ಆಯ್ತಂದರೆ ಡಾಕ್ಟರ್ ಕಶ್ಯಪ್ ಅವರು ವೇದದ ಬಗ್ಗೆ ವಿಷಯ ಹೇಳಿದ್ದು. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಏನಿದೆ ಅಂದರೆ, ವೇದ ಕಲಿಯೋದಕ್ಕಿಂತ ವೇದ ಕಲಿಬಾರ್ದು ಅನ್ನೋದಕ್ಕೆಲ್ಲ ಇದೆ. ಹೇಳಿದ್ರ, ನೀವು ಸ್ನಾನ ಮಾಡಿದ ಮೇಲೆ ವೇದ ಹೇಳಬೇಕು, ಒಂದು ಕಡೆ ಕೂತ್ಕೊಂಡೇ ವೇದ ಹೇಳಬೇಕು, ಪೂಜೆ ಮಾಡುವಾಗಲೇ ವೇದ ಹೇಳಬೇಕು, ಉಪನಯನ ಆದಮೇಲೆ ವೇದ, ಹಣೆ ಮೇಲೆ ನೀವು ಏನೋ ಒಂದು ಹಾಕ್ಕೊಂಡೆ, ಇದರಲ್ಲೂ ಎಲ್ಲ ರೆಸ್ಟ್ರಿಕ್ಷನ್ಸ್ ಹಾಕಿ ನಮಗೆ ವೇದದಿಂದ ದೂರ ಇಟ್ಟಾರೆ. ಸೊ ಅದೆಲ್ಲ ಮಾಡ್ಲಿಕ್ಕೆ ಒಂದು ಕಾರಣ ಏನಂದರೆ, ನಿಮ್ಗೆ ಅದ್ರ ಬಗ್ಗೆ ಸ್ಯಾಂಕ್ಟಿಟಿ ಇರಲಿ, ಉಡಾಫೆ ಇರೋದು ಬೇಡ ಅನ್ನೋದಕ್ಕೆ. ಆದರೆ ಜನ ಏನು ಮಾಡಿಬಿಟ್ರು, ಇದನ್ನೇ ಹಿಡ್ಕೊಂಡ್ಬಿಟ್ರು. ನನಗೆ ಉಪನಯನ ಆಗಿಲ್ಲ, ವೇದ ಓದಲ್ಲ. ನನ್ನ ಸ್ಥಾನ ಆಗಿಲ್ಲ, ವೇದ ಓದಲ್ಲ. ನಾನು ಬ್ರಾಹ್ಮಣ ಅಲ್ಲ, ವೇದ ಓದಲ್ಲ. ಯಾರಪ್ಪ ನಿನಗೆ ಹೇಳಿದರು? ಹಾಗೆ ಅವರು ಪ್ರಶ್ನೆ ಕೇಳ್ತಾ ಅವ್ರು ಏನು ಮಾಡಿದ್ರು, ಅಪ್ರೋಚ್ ಮಾಡಿಬಿಟ್ಟು ನೀವು ಹೇಳಿದ್ರು ಭಾಳ ಇಂಪ್ರೆಸಿವ್ ಆಗಿತ್ತು, ನಮ್ಮ ಮನೆಗೆ ಊಟಕ್ಕೆ ಬನ್ನಿ, ಇನ್ನೂ ಒಂದಿಷ್ಟು ನಿಮ್ಮ ಜೊತೆಗೆ ಮಾತಾಡೋದೆ ಅಂತ ಕರ್ಕೊಂಡು ಹೋದರು. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಅವರು ಒಂದು ಪ್ರಶ್ನೆ, ಅನೇಕ ಪ್ರಶ್ನೆ ಕೇಳಿದರು. ಒಂದು ಪ್ರಶ್ನೆ ಏನು ಕೇಳಿದರು, ನೀವೆಲ್ಲ ಇದೆಲ್ಲ ಹೇಳಿದಿರಲ್ಲ, ಇದೆಲ್ಲ ಸತ್ಯನಾ ಅಂತ. ಅಯ್ಯೋ, ಆದರೆ ಸೈಂಟಿಸ್ಟ್ ಆದ್ದರಿಂದ ಪ್ರೊಫೆಸರ್ ಕೊಟ್ಟಿದ್ದು ಉತ್ತರ ಬೇಡ, ಅದು ಸಾರ್ವಜನಿಕವಾಗಿ ಶೇರ್ ಮಾಡುವಂಥ ವಿಷಯ ಅಲ್ಲ. ಆದರೆ ಆಮೇಲೆ ಅದನ್ನು ಹೇಳಿದ ಮೇಲೆ ಏನು ಹೇಳಿದ್ದು ಉತ್ತರ ಅಂತ ಹೇಳಿದರೆ ಅವರು, ಅಲ್ಲಪ್ಪ, ನಾನು ನಿನ್ನ ಜೊತೆಗಿದ್ದೀನಿ, ನನ್ನನ್ನು ನೀನು ನೋಡ್ತಾ ಇದ್ದೀಯ. ನಾನು SSLCನಲ್ಲಿ ಗೋಲ್ಡ್ ಮೆಡಲಿಸ್ಟು, PUCನಲ್ಲಿ ಗೋಲ್ಡ್ ಮೆಡಲಿಸ್ಟು, ಗ್ರ್ಯಾಜುಯೇಷನ್ನಲ್ಲಿ ನಾನು ಸ್ಕಾಲರು, MS ಮಾಡಿದೆ, ಫಸ್ಟ್ ಕ್ಲಾಸ್ ನಾನು MS. 3 ವರ್ಷದಲ್ಲಿ ಹಾರ್ವರ್ಡ್ನಲ್ಲಿ PhD ಮಾಡಿದೆ, 3 years. ಆ್ಯಂಡ್ ಆವಾಗ ಇನ್ನೂ ಕಂಪ್ಯೂಟ್ರ್ ಇನ್ನೂ ಕಂಡುಬಿಡುವ ಸ್ಥಿತಿಯಲ್ಲಿತ್ತು. ಇವತ್ತೇನು ನಾವು GPS ಅಂತ ಹೇಳ್ತೀವಿ, ಇದಕ್ಕೆ ಫಸ್ಟು ಪ್ಯಾಟರ್ನ್ ರೆಕಗ್ನಿಷನ್
ಅದರಲ್ಲೇ PhD ಮಾಡಿದ್ದು ಕಶ್ಯಪ್. ಆಮೇಲೆ ನಾನು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದೆ. ಇನ್ ಮೈ ಕರಿಯರ್ ಐ ಹ್ಯಾವ್ ರಿಟನ್ ಮೋರ್ ದ್ಯಾನ್ 350 ಪೇಪರ್ಸ್. ಐ ಹ್ಯಾವ್ ಸೋ ಮೆನಿ ಪೇಟೆಂಟ್ಸ್ ಇನ್ ಮೈ ನೇಮ್. ಇದೆಲ್ಲ ಎಲ್ಲಿಂದ ಬಂತು? ಐ ಸೇ ಆರ್ ಐ ಡಿಕ್ಲೇರ್ that all this is because of my Veda study and tapasya. ಅಪ್ಪ, ಎಕ್ಸ್ಟ್ರಾರ್ಡಿನರಿ. This is example. Thank you. ಇದುವರೆಗೆ ತಮ್ಮ ಅತ್ಯಮೂಲ್ಯ ಸಮಯ ತಾವು ರಿಸರ್ಚಲ್ಲಿ, ವೇದ ವಿಜ್ಞಾನದಲ್ಲಿ, ಪ್ರಕಟಣೆಗಳಲ್ಲಿ ತುಂಬ ನನಗೆ ತಿಳಿದಿರೋ ಹಾಗೆ ರಾತ್ರಿ 1:30-2 ಗಂಟೆವರೆಗೂ ಅದ್ರದ್ದು ಎಡಿಟಿಂಗ್ ವರ್ಕ್ ಮಾಡ್ತಾನೆ ಇರ್ತೀರಾ. ಹೊಸ ಹೊಸ ವಿಷಯಗಳಿಗೆ, ಸಲಹೆಗಳಿಗೆ ಜನಗಳು ಬರ್ತಾರೆ ನಿಮ್ಮ ಹತ್ರ. ಇಷ್ಟೆಲ್ಲ ಸಮಯದ ಒಂದು ಪ್ರೆಷರ್ ಕೂಡ ಇದ್ದರೂ ಕೂಡ ಅದೆಲ್ಲ ಬಿಟ್ಟು ನಮಗೋಸ್ಕರ ಬಂದು ಇಷ್ಟೆಲ್ಲ ದೊಡ್ಡ ವಿಷಯಗಳ ವೇದಗಳ ಬಗ್ಗೆ ಜನಗಳಿಗೆ ಆಸಕ್ತಿ ಹುಟ್ಟಲಿ ಅನ್ನೋ ಒಂದು ದೊಡ್ಡ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀರಾ. ತುಂಬ ತುಂಬ ಧನ್ಯವಾದಗಳು ಜಾಗೀರ್ದಾರ್. ಥ್ಯಾಂಕ್ ಯು. ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳಲ್ಲ, ಬಟ್ ತಿಳ್ಕೊಂಡಿದ್ದನ್ನು ಸಂತೋಷವಾಗಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ಇಷ್ಟು ಸಮಾಧಾನದಿಂದ ತಾವು ಎಲ್ಲ ನಾನು ಹೇಳಿದ್ದು ಕೇಳಿಸ್ಕೊಂಡ್ರಿ. ತಮಗೆ ಧನ್ಯವಾದಗಳು.